ಶುರು ಆಗ್ತದೆ. ಎಲ್ಲ ಗಣ್ಯರಿಗೆ, ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ, ಸಾಹಿತ್ಯಾಸಕ್ತರಿಗೆ ಸ್ವಾಗತ. ಈಗ ಚರ್ಚೆಯ ವಿಷಯ ಭಾರತದ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿದೆ. ಚರ್ಚೆಯಲ್ಲಿ ಪ್ರೊಫೆಸರ್ ರಾಜಾರಾಮ್ ತೋಳ್ಪಾಡಿ, ಶ್ರೀ ಬಿ ಎಸ್ ಶಂಕರ್, ಶ್ರೀ ಅಗ್ರಹಾರ ಕೃಷ್ಣಮೂರ್ತಿ, ಶ್ರೀ ನಾರಾಯಣ ಎ, ಶ್ರೀ ಪ್ರಕಾಶ್ ಶ್ರೇಷ್ಠ ರಾಘವಾಚಾರ್ ಹಾಗೂ ಬ್ಯೂಟಿ ಫರ್ದಾನ ಆಯುಷ್ ಇವರು ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರಿಗೂ ಸುಸ್ವಾಗತ. ಥ್ಯಾಂಕ್ ಯು. ಮೊದಲು ಈ ವಿಷಯವನ್ನ ಯಾಕೆ ನಾವು ಆಯ್ಕೆ ಮಾಡಿಕೊಂಡ್ವಿ ಅದನ್ನ ವಿವರಿಸ್ತೀನಿ. ಯಾಕಂದ್ರೆ ನಾನು ಪ್ರಕಾಶ್ ಶ್ರೀರಾಘವಾಚಾರ್ಯ ಫೋನ್ ಮಾಡಿದೆ. ವಿಷಯ ಏನಂದ್ರು, ಭಾರತ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿದೆ ಅಂತ ಶುರು ಮಾಡಿದ್ರೆ ಎಲ್ಲಿದೆ ಬಿಕ್ಕಟ್ಟಲ್ಲಿ ಅಂದ್ರು. ಸೊ ಈಗ ನಾವು ಹೇಳ್ಬೇಕಾಗುತ್ತೆ ಯಾಕೆ ಬಿಕ್ಕಟ್ಟಲ್ಲಿದೆ, ಎಲ್ಲಿದೆ ಅಂತ ಹೇಳ್ಬೇಕಾಗುತ್ತೆ. ಯಾವುದು ನಿಜವಾದ ವಿಷಯ, ಕೇಂದ್ರ ಬಿಂದುವಾದ ವಿಷಯ, ಅದು ನಮ್ಮ ಪ್ರಜಾಪ್ರಭುತ್ವನ ಬಿಕ್ಕಟ್ಟಿನಲ್ಲಿ ತಳ್ಳಿದೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಝೋಯಾ ಹಸ್ತನ್ ಅನ್ನೋ ಹೆಸರಿನ ಒಬ್ಬರು ಲೇಖಕರು ಒಂದು ಪುಸ್ತಕ ಬರೆದರು, ಭಾರತದಲ್ಲಿ ಬಹುಮತಾಧಿಪತ್ಯ ಹಾಗೂ ಭಿನ್ನಮತ ಅನ್ನೋ ಪುಸ್ತಕ. ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ರಾಜಕೀಯ ಕೇಂದ್ರಗಳ ಅಧ್ಯಯನದಲ್ಲಿ ಗೌರವ ನಿವೃತ್ತ ಪ್ರಾಧ್ಯಾಪಕ ಆಗಿದ್ದಾರೆ. ಅವರು ಆ ಪುಸ್ತಕ ಆರಂಭದಲ್ಲಿ ಒಂದು ಲೈನ್ ಹೇಳ್ತಾರೆ, ಇಂಡಿಯಾ ಇಸ್ ಎ thriving democracy when it comes to elections and a diminishing democracy when it comes to equality and freedoms. ಭಾರತ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಬಹಳ ಪ್ರಗತಿಪರ ಪ್ರಜಾಪ್ರಭುತ್ವ ಅಥವಾ ಸಮೃದ್ಧಿ ಆಗ್ತಿರುವ ಪ್ರಜಾಪ್ರಭುತ್ವ, ಆದ್ರೆ ಸಮಾನತೆ ಹಾಗೂ ಸ್ವಾತಂತ್ರ್ಯಗಳಿಗೆ ಅವಶ್ಯಕ ಅಂದ್ರೆ ಭಾರತ ಒಂದು ಕುಗ್ಗುತ್ತಿರುವ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಸೊ ಇಲ್ಲಿ ಮುಖ್ಯ ಏನಂದ್ರೆ ಜನಗಳಿಗೆ ಈಗ ಚುನಾವಣೆ ಅಂದ್ರೆ ಅದೇ ಪ್ರಜಾಪ್ರಭುತ್ವ ಅಂತ ಭಾವಿಸ್ಕೊಂಡು ತುಂಬಾ ಜನ ಇದ್ದಾರೆ. ಪ್ರತಿ 5 ವರ್ಷ ಎಲೆಕ್ಷನ್ ಆಗುತ್ತೆ, ಹೋಗ್ತೀವಿ, ಮತ ಹಾಕ್ತಿವಿ, ಇನ್ನೇನು ಭಾರತದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ. ಚುನಾವಣೆ ಒಂದು ಸಾಧನ ಅಷ್ಟೇ. ಪ್ರಜಾಪ್ರಭುತ್ವದ ಅಡಿಗಲ್ಲುಗಳು ಬೇರೆ ಇದೆ. ಮೂಲಭೂತ ಈ ಸಮಾನ ಹಕ್ಕುಗಳು ಉದಾಹರಣೆಗೆ ಪ್ರಜಾಪ್ರಭುತ್ವದ ಅಡಿಗಲ್ಲು. ಚುನಾವಣೆ ಅದನ್ನ ದೊರಕಿಸಿಕೊಡೋದಕ್ಕೆ ಒಂದು ಸಾಧನ ಅಷ್ಟೇ. ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ ಬಂದಾಗ ನಮ್ಮಲ್ಲಿ ಹಲವಾರು ಸಾಂವಿಧಾನಿಕ ಸಂಸ್ಥೆಗಳನ್ನ ಸೃಷ್ಟಿಸಲಾಗುತ್ತೆ ಅಲ್ವಾ. ನಮ್ಮ ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಪರಿಶಿಷ್ಟ ಜಾತಿ ಕಮಿಷನ್ಗಳು, CAG ಕಂಟ್ರೋಲರ್ ಅಂಡ್ ಆಡಿಟರ್ ಆಫೀಸು, ಇವೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು. ಅಂಬೇಡ್ಕರ್ ಅವರು ಇದನ್ನ ಬುಲ್ವರ್ಕ್ಸ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವದ ರಕ್ಷಣಾ ಕೋಟೆಗಳು. ಯಾಕೆ ಈ ಸಾಂವಿಧಾನಿಕ ಸಂಸ್ಥೆಗಳು ಇರಬೇಕು? ಇದು ನಮ್ಮಲ್ಲಿರೋ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದಕ್ಕೆ. ಪ್ರಪಂಚದಲ್ಲಿ ಏನಾಗ್ತಿದೆ ಅಂದ್ರೆ ಎಕ್ಸಿಕ್ಯೂಟಿವ್ ಅಗ್ರೆಂಡೈಸ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಕಾರ್ಯಾಂಗ ತನ್ನ ಆಧಿಪತ್ಯದ ವಿಸ್ತರಣೆ ಮಾಡ್ಕೊಳ್ಳೋದು. ಕಾರ್ಯಾಂಗ ಆಧಿಪತ್ಯ ವಿಸ್ತರಣೆ ಹೇಗೆ ಮಾಡ್ಕೊಳ್ಳುತ್ತೆ? ಅದು ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸಿದಾಗ ಮಾತ್ರ ಕಾರ್ಯಾಂಗ ಬಲವಾಗೋದು ಸಾಧ್ಯ, ತನ್ನ ಆಧಿಪತ್ಯ ವಿಸ್ತರಣೆ ಮಾಡ್ಕೊಳ್ಳೋದು ಸಾಧ್ಯ. ಈಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದ ಬಡತನ ಇದೆ, ಅಸಮಾನತೆ ಇದೆ, ಬೇರೆ ಬೇರೆ ಬಹಳ ದೊಡ್ಡ ಸಮಸ್ಯೆಗಳಿದೆ. ಆದ್ರೆ ಹಾಗೆಲ್ಲ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ ಇದೆ ಅಂತ ಯಾವಾಗಲೂ ಅನಿಸ್ತಿರ್ಲಿಲ್ಲ, ಅಥವಾ ಪ್ರಜಾಪ್ರಭುತ್ವ ಬಿಕ್ಕಟ್ಟಲಿದೆ ಅಂತ ಆಗ ಅನಿಸಿರ್ಲಿಲ್ಲ. ಈಗ ನಾವು ಜವಾಹರ್ಲಾಲ್ ನೆಹರು ಸಮಯದಲ್ಲಿ ಅಸಮಾನತೆಗಳು ಇತ್ತು, ವಾಜಪೇಯಿ ಸಮಯದಲ್ಲಿ ಅಸಮಾನತೆ ಇತ್ತು, ಅವಾಗ ಸಮಸ್ಯೆಗಳು ಬಹಳ ಇತ್ತು. ಆದ್ರೆ ಅವಾಗ ಯಾವಾಗಲೂ ನಮ್ಗೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗಿದೆ ಅಥವಾ ಇದು ಅಸ್ತಿತ್ವಕ್ಕೆ ಒಂದು ಧಕ್ಕೆ ಇದೆ ಅಂತ ನಮ್ಗೆ ಯಾವಾಗಲೂ ಅನಿಸಿರ್ಲಿಲ್ಲ. ಆದ್ರೆ ಈಗ ಯಾಕೆ ಅನಿಸ್ತಾ ಇದೆ ಅಂದ್ರೆ ಪ್ರಜಾಪ್ರಭುತ್ವದ ಈಗ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಹೇಳ್ತೀವಿ, ಆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಮಾಡೋ ಸಂಸ್ಥೆಗಳಿದೆ, ಸಾಂವಿಧಾನಿಕ ಸಂಸ್ಥೆಗಳಿದೆ. ಈ ಸಂಸ್ಥೆಗಳು ಬಲಹೀನ ಆಗ್ತಾ ಇದೆ, ದುರ್ಬಲ ಆಗ್ತಾ ಇದೆ. ನಾವು ಚರ್ಚೆ ಮಾಡ್ಬೇಕಾದ್ರೆ ನಮ್ಮ ಕೇಂದ್ರ ಬಿಂದು ಏನಾಗಬೇಕಂದ್ರೆ, ಈಗ ನಮಗೆ ನಿಜವಾಗ್ಲೂ ಈಗ ಅಸ್ತಿತ್ವ ಧಕ್ಕೆ ಇದ್ರೆ, ನಾನು ಹೇಳಲ್ಲ ನಾಳೆನೇ ನಮ್ಮ ಪ್ರಜಾಪ್ರಭುತ್ವ ಕುಸಿದ್ ಬಿಡುತ್ತೆ ಅಥವಾ ಪ್ರಜಾಪ್ರಭುತ್ವ ತುಂಬಾ ಅಪಾಯದಲ್ಲಿ ನಾನು ಹೇಳ್ತಿಲ್ಲ. ಈಗ ನಿಧಾನವಾಗಿ ಏನಾಗ್ತಿದೆ ಅಂದ್ರೆ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಲ ಆಗ್ತಿದೆ. ಈಗ ಮೃದು ಸರ್ವಾಧಿಕಾರ ಅನ್ನೋ ಪದ ಬಳಕೆ ಇದೆ, ಅಥವಾ ಚುನಾವಣಾ ಸರ್ವಾಧಿಕಾರ ಅನ್ನೋ ಪದಗಳು ಬಳಕೆ ಇದೆ, ಎಲೆಕ್ಟೋರಲ್ ಆಟೋಕ್ರಸಿ ಅಂತ ಹೇಳ್ತಾರೆ. ಸೊ ಯಾಕೆ ಆ ಪದ ಉಪಯೋಗಿಸ್ತಾರೆ ಅಂದ್ರೆ, ಈಗ ಮೃದು ಸರ್ವಾಧಿಕಾರ ಏನು ಅಂದ್ರೆ, ಮೃದು ಸರ್ವಾಧಿಕಾರದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕೇಂದ್ರದಲ್ಲಿರೋ ಕಾರ್ಯಾಂಗ ಈಗ ವಿರೋಧ ಪಕ್ಷಗಳೇನಿರುತ್ತೆ ಅದನ್ನ ನಿಧಾನವಾಗಿ ಅದರ ಶಕ್ತಿಯನ್ನ ಕುದಿಸುತ್ತೆ. ಅವಾಗ ಎಲೆಕ್ಷನ್ಸ್ ನ ಏನು ಔಪಚಾರಿಕವಾಗಿ ಮಾತ್ರ ಚುನಾವಣೆಗಳಾಗುತ್ತೆ, ಅದನ್ನ ಎಲೆಕ್ಟೋರಲ್ ಆಟೋಕ್ರಸಿ ಅಂತ ಹೇಳ್ತಾರೆ. ಸೊ ನಾವು ಹೆಚ್ಚು ಕಡಿಮೆ ಈಗ ಆ ಒಂದು ಸಂದರ್ಭದಲ್ಲಿ ಸನ್ನಿವೇಶದಲ್ಲಿದ್ದೀವಿ. ಸೊ ಈಗ ನಾನು ಈ ಚರ್ಚೆ ಸಂದರ್ಭದಲ್ಲಿ ಈ ಒಂದು ಕಾರಣದಿಂದ ಕೆಲವು ಸೂಚನೆಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಈಗ ನಮ್ಮಲ್ಲಿ ಪ್ರಜಾಪ್ರಭುತ್ವ ಯಾವ ರೀತಿ ತೊಂದರೆಗಳಿದೆ, ಸಂದಿಗ್ಧದಲ್ಲಿದೆ ಅನ್ನೋದಕ್ಕೆ ನಾವು ಸೂಚನೆ ಹೇಳೋದಕ್ಕಲ್ಲ, ಅದಕ್ಕೆ ಬಹಳ ಬಲವಾದ ಸೂಚನೆಗಳನ್ನ ಇಟ್ಕೋಬೇಕಾಗುತ್ತೆ. ಆ ಬಲವಾದ ಸೂಚನೆಗಳನ್ನ ಪರಾಮರ್ಶೆಗೆ ಹೋಗ್ಬೇಕಾಗುತ್ತೆ. ಸೊ ಆ ರೀತಿ ಒಂದು 5-6 ಸೂಚನೆಗಳಿದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ.
ಆ ಚರ್ಚೆ ಮಾಡೋ ಸಂದರ್ಭದಲ್ಲಿ ನಾನು ಕೆಲವು ಅಂಕಿಅಂಶಗಳನ್ನು ಕೊಡ್ತೀನಿ. ಈಗ ನಾನು ಫ್ರೀಡಮ್ ಹೌಸ್ ಅನ್ನೋ ಒಂದು ಸಂಸ್ಥೆ ಹೇಳಿ ಏನ್ ಹೇಳಿದೆ ಅಂತ ಕೊಡ್ಬೋದು, ಅಥವಾ ವಿಡೆಮ್ ವೆರೈಟೀಸ್ ಆಫ್ ಡೆಮೋಕ್ರಸಿ ಅಂತ ಸಂಸ್ಥೆ ಇದೆ, ಅವ್ರೇನ್ ಹೇಳಿದ್ರೆ ಅಂತ ಹೇಳ್ಬೋದು. ಈಗ ಕೆಲವರು ಏನ್ ಹೇಳ್ತಾರೆ, ಈಗ ಪಾಶ್ಚಿಮಾತ್ಯ ಸಂಸ್ಥೆಗಳು ಹೇಳಿದ ತಕ್ಷಣ ಅದು ಪಿತೂರಿ ಅಂತೂ ನಾವು ಹೇಳ್ತೀವಿ, ಅದನ್ನ ಬಹಳ ಸಗಟಾಗಿ ತಳ್ಳಾಕ್ತೀವಿ. ಏನಾಗುತ್ತೆ ಅಂದ್ರೆ ಈಗ ನಾವು ನಮ್ಮಲ್ಲಿ ಬಹಳ ಸಂಶೋಧನಾ ಸಂಸ್ಥೆಗಳಿರ್ಬೋದು, ಯಾರೇ ಇರ್ಬೋದು, ನಾವು ನಮ್ಮನ್ನ ವಿಶ್ಲೇಷಣೆ ಮಾಡ್ಕೊಂಡಾಗ ಯಾವಾಗಲೂ ಅದು ವಸ್ತುನಿಷ್ಠವಾಗಿರೋದಿಲ್ಲ. ಈಗ ಭೂಮಿನ ನಾವು ನಮ್ಮಲ್ಲಿ ನಿಂತ್ಕೊಂಡು ಭೂಮಿ ನೋಡೋಕ್ಕಲ್ಲ, ಅದು ಚಂದ್ರನಿಂದ ನೋಡಿದ್ರೆ ಭೂಮಿ ಹೇಗಿದೆ ದುಂಡಾಗಿದೆ ಅಂತ ಕಾಣಿಸುತ್ತೆ. ಅದೇ ರೀತಿ ಅಲ್ಲಿ ನಾನು ಭಾವಿಸ್ಕೊಳ್ತೀನಿ ಏನಂದ್ರೆ ಅವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿರುತ್ತೆ ಅಂತ. ಯಾಕೆಂದ್ರೆ ಅವೆಲ್ಲ ಬಹಳ ಪ್ರತಿಷ್ಠಿತ ಸಂಸ್ಥೆಗಳು. ಈಗ ಫ್ರೀಡಮ್ ಹೌಸ್ ಅಮೆರಿಕದ ಅತ್ಯಂತ ಹಳೆಯ ಸಂಸ್ಥೆ. ಈಗ ಅವರು ಏನೋ ಹೇಳ್ತಾರೆ ಅಂದಾಗ ಇಲ್ಲಪ್ಪ ಅದು ಟ್ರಂಪ್ ಹೇಳಿದರೆ ಮಾಡೋದಕ್ಕೆ, ಅಥವಾ ಇನ್ಯಾರು ಹೇಳಿದರೆ ಭಾರತ ಅವ್ರಿಗೆ ಮುಂದೆ ಬರೋದು ಇಷ್ಟ ಇಲ್ಲ, ಆ ರೀತಿ ಅದನ್ನ ತಳ್ಳಿ ಹಾಕೋದಕ್ಕಾಗಲ್ಲ. ಯಾಕಂದ್ರೆ ಆ ಸಂಸ್ಥೆ ಉದ್ದೇಶನೇ ಪ್ರಜಾಪ್ರಭುತ್ವವನ್ನು ಬೆಂಬಲಿಸಲು ಹಾಗೂ ಸಮರ್ಥಿಸಿಕೊಳ್ಳೋದು. ಅದಕ್ಕೆ ನಂತರ ಬರ್ತೀನಿ. ಸೊ ಇದು ಈ ಒಂದು ಚರ್ಚೆಯ ಚೌಕಟ್ಟನ್ನ ನಾನು ಕೊಡ್ತಾ ಇದ್ದೀನಿ. ನಾವೇನ್ ಮಾಡ್ತಾ ಇದೀವಿ, ನಮ್ಮ ಚರ್ಚೆಯ ಕೇಂದ್ರ ಬಿಂದು ಏನಾಗಿರುತ್ತೆ ಅಂದ್ರೆ ಬಹಳ ಮುಖ್ಯವಾದ ವಿಷಯಗಳನ್ನು ಮಾತ್ರ ಈ ಚರ್ಚೆಯಲ್ಲಿ ನಾವು ಅದರ ಕಡೆ ಗಮನ ಹರಿಸ್ತಾ ಇದ್ವಿ. ಈಗ ಇದಕ್ಕೂ ಮುನ್ನ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಏನು, ಈ ಒಂದು ಪರಿಕಲ್ಪನೆಯನ್ನು ನಾವು ವಿವರಿಸಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದ ಸಾಮಾಜಿಕ ಹೋರಾಟಗಳು, ಸ್ವಾತಂತ್ರ್ಯ ಹೋರಾಟದ ಆಶಯಗಳು, ನಮ್ಮ ಸಂವಿಧಾನ ಆಶಯಗಳು, ನಮ್ಮ ಈಗಿನ ಒಂದು ಪರಿಕಲ್ಪನೆ ಎಲ್ಲವನ್ನು ಗಣನೆ ತೆಗೆದುಕೊಂಡು ಇಲ್ಲಿನ ವೇದಿಕೆಯಲ್ಲಿರುವ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ಮೊದಲು ನಾನು ಶ್ರೀ ರಾಜಾನಂದ ತೋರ್ಪಡೆ ಅವರಿಗೆ ಕೇಳ್ಕೊಳ್ತೀನಿ, ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಮಾಜಮುಖಿ ಬಳಗದ ಎಲ್ಲ ಮಿತ್ರರನ್ನ ಮೊದಲಿಗೆ ನಾನು ಕೃತಜ್ಞತೆಯಿಂದ ನೆನೆಸಿಕೊಳ್ತೇನೆ. ಯಾಕಂದರೆ ಈ ಒಂದು ಒಳ್ಳೆಯ ಅವಕಾಶವನ್ನು ಅವರು ನನಗೆ ಕೊಟ್ಟಿದ್ದಾರೆ ಮತ್ತು ಈ ಸಂವಾದದಲ್ಲಿ ಮೊದಲನೇ ಮಾತುಗಳನ್ನು ಸಮನ್ವಯಕಾರರ ಹೊರತಾಗಿ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರರ್ಥ ನಾನೇ ಮೊದಲಿಗ ಅಂತ ಅಲ್ಲ. ನಾನು ಅನೇಕ ವರ್ಷಗಳಿಂದ ರಾಜಕೀಯ ಶಾಸ್ತ್ರವನ್ನು ಪಾಠ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಭಾರತದ ರಾಜಕೀಯ ಚಿಂತನೆಯ ಬಗ್ಗೆ ಪಾಠ ಮಾಡ್ತಾ ಇದ್ದೇನೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಪ್ರಜಾತಂತ್ರ ಅಂದರೆ ಏನು ಮತ್ತು ಭಾರತದ ಪ್ರಜಾತಂತ್ರದ ಕೆಲವು ವೈಶಿಷ್ಟ್ಯಗಳೇನು ಅನ್ನೋದನ್ನು ಮಾತ್ರ ಈ ಅವಧಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾರತದ ಪ್ರಜಾತಂತ್ರಕ್ಕೆ ಬಿಕ್ಕಟ್ಟು ಇದೆಯೇ ಅಂತ ನಾವು ಕೇಳಬೇಕಾದ್ರೆ, ಅಥವಾ ಆ ಬಿಕ್ಕಟ್ಟುಗಳು ಯಾವುವು ಅನ್ನೋದನ್ನು ನಾವು ಗುರುತಿಸಬೇಕಾದ್ರೆ ನಮಗೆ ಪ್ರಜಾತಂತ್ರದ ಒಂದು ಪ್ರಾಥಮಿಕವಾದ ತಾತ್ವಿಕವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ. ಅದೆಲ್ಲ ನಮಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನನ್ನ ಕ್ಲಾರಿಫಿಕೇಶನ್ಗೋಸ್ಕರ ನಾನು ಆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಸಂವಾದವನ್ನು ನಾವು ಮಾಡ್ತಾ ಇದ್ದೇವೆ, ಇದೇ ಒಂದು ಪ್ರಜಾತಂತ್ರದ ಲಕ್ಷಣ. ಯಾಕಂದರೆ ಎಲ್ಲೋ ಒಂದು ಕಡೆ ಸತ್ಯ ಅನ್ನುವಂಥದ್ದು ಇಲ್ಲ. ಸತ್ಯ ಅನ್ನುವುದು ನಾವು ಒಟ್ಟಿಗೆ ಸೇರಿ ಸಮಾಲೋಚನೆ ನಡೆಸಿ ಇದು ಸತ್ಯದ ಮಟ್ಟಿಗೆ ಸತ್ಯ ಅಂತ ತೀರ್ಮಾನಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಪ್ರಜಾತಂತ್ರ ಅಂತ ಕರೀಬಹುದು. ಅಥವಾ ಪ್ರಜಾತಂತ್ರವನ್ನು ಒಂದು ರಾಜಕೀಯ ತತ್ವಜ್ಞಾನವಾಗಿ ನಾವು ಅದು ಪರಿಗಣಿಸಬೇಕಾಗ್ತದೆ. ಒಂದು ರಾಜಕೀಯ ತತ್ವಜ್ಞಾನವಾಗಿ ಅದು ಈಗಾಗಲೇ ಪೂರ್ವ ನಿಶ್ಚಿತವಾದ ಸತ್ಯ ಅಂತ ಇಲ್ಲ. ಅದು ಪ್ರತಿಯೊಂದು ಸಮಾಜದಲ್ಲಿಯೂ ಆ ಸಮಾಜದ ಸದಸ್ಯರುಗಳ ಸಂವಾದ, ವಿಚಾರ ವಿನಿಮಯಗಳ ಮೂಲಕ ಅದು ರೂಪುಗೊಳ್ತದೆ. ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಎಲ್ಲರ ಒಳಿತು ಅಂತ ನಾವು ಹೇಳ್ತಿದ್ದು ಬಹಳ ರಾಜಕೀಯ ಶಾಸ್ತ್ರದಲ್ಲಿ ಮತ್ತು ರಾಜಕೀಯ ಚಿಂತನೆಯಲ್ಲಿ ಬಹಳ ಸೆಂಟ್ರಲ್ ಆದದ್ದು ಕಾಮನ್ ಗುಡ್ ಅಂತ. ಕಾಮನ್ ಗುಡ್ ಅನ್ನು ನಾವು ಹೇಗೆ ತೀರ್ಮಾನಿಸುವುದು, ಯಾವುದು ಕಾಮನ್ ಗುಡ್ ಅನ್ನುವ ಪ್ರಶ್ನೆಗೆ ಪ್ರಜಾತಂತ್ರ ಏನು ಪ್ರತಿಸ್ಪಂದಿಸ್ತದೆ ಅಂತ ಹೇಳಿದ್ರೆ, ಈ ಕಾಮನ್ ಗುಡ್ ಅನ್ನು ಅದು ಯಾವ ಸಮಾಜದ ಕಾಮನ್ ಗುಡ್ ಅಂತ ನಾವು ಪರಿಗಣಿಸ್ತೇವೋ ಆ ಸಮಾಜದ ಜನರು ಒಟ್ಟಿಗೆ ಸೇರಿ, ಅಥವಾ ಇವತ್ತಿನ ಭಾಷೆಯಲ್ಲಿ ಮಾತಾಡೋದಾದ್ರೆ ಸಿಟಿಸನ್ಸ್ ಒಟ್ಟಿಗೆ ಸೇರಿ ತಮಗೆ ಬೇಕಾದ ಕಾಮನ್ ಗುಡ್ ಯಾವುದು ಅಂತ ತೀರ್ಮಾನ ಮಾಡಿ ಅದರ ಆಧಾರದಲ್ಲಿ ಕಾನೂನುಗಳನ್ನು ರಚಿಸಬೇಕು. ದಿಸ್ ಇಸ್ ದಿ ಫೌಂಡೇಶನ್ ಆಫ್ ಡೆಮಾಕ್ರಸಿ ಆಸ್ ಪೊಲಿಟಿಕಲ್ ಥಿಯರಿ ಆರ್ ಪೊಲಿಟಿಕಲ್ ಫಿಲಾಸಫಿ. ಹಾಗಾಗಿ ಈ ಮೂಲ ಸತ್ಯವನ್ನು ಸತ್ಯ ಅನ್ನುವುದು ನಮ್ಮೆಲ್ಲರ ಚಿಂತನಾ ಮಂಥನಗಳಲ್ಲಿ ರೂಪುಗೊಳ್ಳುವಂತಹದ್ದು ಅನ್ನುವ ಒಂದು ಸಂಗತಿಯನ್ನು ನಾವು ಮೊದಲಿಗೆ ಇಟ್ಕೊಳ್ಬೇಕಾಗುತ್ತೆ. ಅದು ರಾಜಕೀಯ ಚಿಂತನೆಯ ಒಂದು ಭಾಗ ಅಂತ ಮಾತ್ರ ಅಲ್ಲ. ಐ ಥಿಂಕ್ ನಾವು ಇವತ್ತು ಒಂದು ಪ್ರಜಾತಾಂತ್ರಿಕ ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಆ ಪ್ರಜಾತಾಂತ್ರಿಕ ಸಮಾಜದ ತಿಳುವಳಿಕೆ ಸತ್ಯದ ಬಗ್ಗೆ ಏನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ನಾವು ಪ್ರಜಾತಂತ್ರ ಅಂತ ಹೇಳಿದಾಗ ಅದು ಒಂದು ಜಾಗತಿಕ ವಿದ್ಯಮಾನ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ.
ಅದು ಒಂದು ಕಾಲಾವಧಿಯಲ್ಲಿ ಅದಕ್ಕೊಂದು ಸುದೀರ್ಘವಾದ ಇತಿಹಾಸ ಇದೆ ಮತ್ತು ಆ ಇತಿಹಾಸವನ್ನೆಲ್ಲ ಇಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಕೇವಲ ಆಧುನಿಕ ಇತಿಹಾಸ ಮಾತ್ರ ಅಲ್ಲ, ಅಥವಾ ಕೇವಲ ಯುರೋಪಿನ ಇತಿಹಾಸ ಮಾತ್ರ ಅಲ್ಲ. ಅದಕ್ಕೆ ಒಂದು ಪ್ರಾಚೀನ ಇತಿಹಾಸ ಇದೆ, ಒಂದು ಆಧುನಿಕ ಇತಿಹಾಸವಿದೆ, ಹಾಗೆ ಅದು ಒಂದು ಪೋಸ್ಟ್ ಕೊಲೋನಿಯಲ್ ಆ್ಯಂಡ್ ಪೋಸ್ಟ್ ಕೊಲೋನಿಯಲ್ ಸೊಸೈಟಿಯ ಇತಿಹಾಸವೂ ಇದೆ. ಸೊ ಅದಕ್ಕೆ ಒಂದು ವಿಸ್ತಾರವಾದ ಮತ್ತು ಬಹಳ ಸಂಕೀರ್ಣವಾದ ಹಿಸ್ಟೋರಿಕಲ್ ಇದಿದೆ, ಕಾಂಟೆಕ್ಸ್ಟ್ ಇದೆ, ಅದರ ಒಂದು ಸನ್ನಿವೇಶ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಭಾರತದ ಪ್ರಜಾತಂತ್ರ ಮತ್ತು ಭಾರತದ ಪ್ರಜಾತಂತ್ರಕ್ಕೆ ಇವತ್ತು ಒದಗಿರುವ ಅಪಾಯಗಳು ಅಂತ ನಾವು ಮಾತಾಡಿದಾಗ, ಈ ಪ್ರಜಾತಂತ್ರವು ಇನ್ನೊಂದು ಲಾರ್ಜರ್ ಐಡಿಯಾದ ಒಂದು ರೀಪ್ರೆಸೆಂಟೇಷನ್, ಅದು ಮೆಕ್ಯಾನಿಕಲ್ ರೀಪ್ರೆಸೆಂಟೇಷನ್ ಅಲ್ಲಿ ಇರ್ಬೋದು. ಆದರೆ ಅದಕ್ಕೂ ಜಾಗತಿಕವಾಗಿ ಪ್ರಜಾತಂತ್ರ ಅಂತ ನಾವು ಯಾವುದನ್ನು ಗುರುತಿಸ್ತೇವೆ, ಅದಕ್ಕೂ ಒಂದು ಚಾರಿತ್ರಿಕವಾದ ಸಾಂಸ್ಕೃತಿಕವಾದ ಕೆಲವು ಸಂಬಂಧಗಳಿವೆ. ಹಾಗಾಗಿ ಭಾರತೀಯ ಪ್ರಜಾತಂತ್ರವನ್ನು ಜಗತ್ತಿನಾದ್ಯಂತ ನಿರ್ವಹಿಸಲ್ಪಡ್ತಾ ಇರುವ ಪ್ರಜಾತಂತ್ರದ ವ್ಯವಸ್ಥೆಯ ಒಂದು ಭಾಗವಾಗಿ ನಾವು ನೋಡಬೇಕಾಗುತ್ತೆ. ಅಂದರೆ ಭಾರತಕ್ಕೆ ಇದೊಂದು ಬಹಳ ವಿಶೇಷವಾದ ವಿಶಿಷ್ಟವಾದ ಅಂತ ನಾವು ಮಾತನಾಡೋ ಹಾಗಿಲ್ಲ. ಯಾಕಂದರೆ ಭಾರತದಲ್ಲಿ ಒಂದು ಸಂಗತಿ ನಡೆದರೆ ಪ್ರಜಾತಂತ್ರದ ಚೌಕಟ್ಟಿನಲ್ಲಿ ಅಥವಾ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿ ಅಂತಹ ವಿದ್ಯಮಾನಗಳು ಜಗತ್ತಿನ ಇತರ ಸಮಾಜಗಳಲ್ಲೂ ಸಂಭವಿಸಿರ್ತವೆ ಅಥವಾ ಸಂಭವಿಸ್ತಾ ಇರ್ತದೆ, ಮತ್ತು ಅದರಲ್ಲಿ ಸಮಾನಾಂಶಗಳಿದ್ದಾವೆ, ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಅದರ ಒಂದು ಜಾಗತಿಕ ಪ್ರಜಾತಂತ್ರದ ಜಾಗತಿಕ ಸಂದರ್ಭ ಮತ್ತು ಭಾರತ ನಿರ್ದಿಷ್ಟ ಸಂದರ್ಭ ಇವೆರಡನ್ನೂ ಕೂಡ ನಾವು ಗಮನಕ್ಕೆ ತಗೊಳ್ಬೇಕಾಗುತ್ತೆ. ಮೂರನೇದಾಗಿ ನಾನು ಭಾರತದ ಪ್ರಜಾತಂತ್ರದ ಇದಕ್ಕೆ ಬರ್ತೇನೆ. ಅನೇಕ ವಿಷಯಗಳನ್ನು ನಾನು ಸ್ಕಿಪ್ ಮಾಡಿದ್ದೇನೆ, ಅದು ಅನಿವಾರ್ಯ ಕೂಡ. ಭಾರತದ ಪ್ರಜಾತಂತ್ರ ಅಂದರೆ, ಯಾಕಂದರೆ ಇದನ್ನು ನಾನು ಬಹಳ ಮುಖ್ಯವಾಗಿ ಹೇಳಬೇಕಾಗುತ್ತೆ. ಇತ್ತೀಚೆಗೆ ಈ ಥರದ ವಾದ ಬಹಳ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಾವು ಯಾವುದೋ ಇನ್ನೊಂದು ಸಮಾಜದ ಅನುಭವವನ್ನು ನಮ್ಮ ಸಮಾಜದ ಅನುಭವವನ್ನು ಮಾಡ್ಕೊಳ್ತಾ ಇದ್ದೇವೆ. ಭಾರತದ ಪ್ರಜಾತಂತ್ರ ಅಂದರೆ ಅದು ಪಾಶ್ಚಿಮಾತ್ಯ, ವಿಶೇಷವಾಗಿ ಬ್ರಿಟನ್ನಿನ ವೆಸ್ಟ್ಮಿನಿಸ್ಟರ್ ಮಾಡೆಲ್ನ ಒಂದು ಪ್ರಜಾತಂತ್ರವನ್ನು ನಾವು ಅನುಕರಿಸ್ತಾ ಇದ್ದೇವೆ ಅಥವಾ ಅನುಸರಿಸ್ತಾ ಇದ್ದೇವೆ ಎನ್ನುವ ವಾದ. ಅಂದರೆ ಪ್ರಜಾತಂತ್ರ ಅಥವಾ ಇವತ್ತು ನಾವು ನಿರ್ವಹಿಸ್ತಾ ಇರುವ ಅಥವಾ ನಿರ್ವಹಿಸಲ್ಪಡ್ತಾ ಇರುವ ಪ್ರಜಾತಂತ್ರ ಅದು ನಮ್ಮ ಅನುಭವದ ಒಂದು ಪ್ರಾಡಕ್ಟ್ ಅಲ್ಲ ಅಂತ. ಇದು ಬಹಳ ಡೇಂಜರಸ್ ಆದ ಒಂದು ತಿಳುವಳಿಕೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಭಾರತದ ಪ್ರಜಾತಂತ್ರಕ್ಕೆ ಒಂದು ಸುದೀರ್ಘ ಇತಿಹಾಸ, ಅಂದರೆ ಅದು ಕೇವಲ ರಾಷ್ಟ್ರೀಯ ಹೋರಾಟದ ಅಥವಾ ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ಮಾತ್ರ ಅಲ್ಲ, ಅದಕ್ಕೆ ಹಿನ್ನೆಲೆಯಾಗಿ ಸಮಾಜ ಸುಧಾರಣೆಯ 19ನೇ ಶತಮಾನದ ಇತಿಹಾಸ ಇದೆ. ಮತ್ತು ಅದು ಅನೇಕ ತರಹದ ಸಮಾಜ ಸುಧಾರಣೆಯ ಪ್ರಕ್ರಿಯೆಯ ಮೂಲಕ ಮತ್ತು ತದನಂತರದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೂಲಕ, ಆನಂತರ ಸಂವಿಧಾನ ಸಭೆಯ ಚರ್ಚೆಯ ಮೂಲಕ ಅದು ತನ್ನ ರೂಪವನ್ನು ಪಡ್ಕೊಂಡಿದೆ. ಅದರ ಅನೇಕ ವಿಚಾರಗಳು ಘನೀಕೃತವಾದದ್ದು ಸಂವಿಧಾನ ಸಭೆಯ ಚರ್ಚೆಗಳ ಮೂಲಕ. ಸೊ ಈ ಸುದೀರ್ಘ ಇತಿಹಾಸವನ್ನು ನಾವು ಮರೆತು ಬಿಟ್ಟು ನಾವು ಯಾವುದನ್ನು ಅನುಸರಿಸ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಸರಿಯಲ್ಲ. ಮಾತ್ರ ಅಲ್ಲ, ಐ ಥಿಂಕ್ ಈ ಸಮಾಜ ಸುಧಾರಣೆಯ ಪ್ರಯತ್ನಗಳು, ಸ್ವಾತಂತ್ರ್ಯ ಹೋರಾಟ ಇವೆಲ್ಲವೂ ಕೂಡ ಪ್ರಜಾತಂತ್ರಕ್ಕೆ ಅಗತ್ಯವಿರುವ ಅನೇಕ ಸಂಗತಿಗಳ ಬಗ್ಗೆ ಚರ್ಚೆಯನ್ನು ನಡೆಸಿದಂತಹ ಒಂದು ವಿದ್ಯಮಾನ. ಸಮಾಜ ಸುಧಾರಣೆ, ನಮ್ಮ ಸಮಾಜ ಹೇಗೆ ಇರಬೇಕು ಅನ್ನೋದೇ ಸಂಬಂಧ, ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ಹೇಗಿರಬೇಕು, ಸಂರಚನೆಗಳು ಯಾವುದು ನಮಗೆ ಬೇಕು, ಯಾವುದನ್ನು ನಾವು ವಿರೋಧಿಸಬೇಕು ಅಥವಾ ಅದನ್ನು ನಿವಾರಿಸಬೇಕು, ಅದಕ್ಕೆ ಸಂಬಂಧಪಟ್ಟದ್ದು. ಸ್ವಾತಂತ್ರ್ಯ ಹೋರಾಟ ಕೂಡ ನಮ್ಮ ಅನೇಕ ಆಧುನಿಕ ಪ್ರಜಾತಾಂತ್ರಿಕ ಸಮಾಜಕ್ಕೆ ಅಗತ್ಯವಿರುವ ಅನೇಕ ಸಂಗತಿಗಳ ಬಗ್ಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಚಿಂತನೆ ನಡೆಸಿದೆ. ಅದನ್ನು ರಾಮಚಂದ್ರ ಗುಹಾ ಹೇಳುವ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟ ಅದು ಒಂದು ಸಂವಾದ ಅಥವಾ ಸಂವಾದಗಳ ಒಂದು ಸರಮಾನ. ಬೇರೆ ಬೇರೆ ನೆಲೆಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದು ಸಂವಾದಗಳು. ಆ ಸಂವಾದದ ಪರಿಣಾಮವೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಡಿಬೇಟ್. ಯಾಕಂದರೆ ಆ ಸಂವಾದಗಳನ್ನು ಅದು ಒಂದು ಕ್ರೋಢೀಕರಿಸಿ ಒಂದು ಸಾಂವಿಧಾನಿಕ ಪ್ರಜಾತಂತ್ರವನ್ನು ನಾವು ಕೊಟ್ಟುಕೊಂಡಿದ್ದೇವೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಬಹಳ ಜಾಗ್ರತೆಯಿಂದ ಗುರುತಿಸಬೇಕು. ಇದಕ್ಕೆ ಪೂರಕವಾಗಿ ಇನ್ನೊಂದು ಮಾತು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಪ್ರಜಾತಂತ್ರ ಅಂದರೆ ಒಂದು ಅಂತ ಭಾವಿಸ್ತೇವೆ. ಪ್ರಜಾತಂತ್ರ ಅದು ಒಂದು ಸಂಗತಿ ಅಂತ. ಆದರೆ ಪ್ರಜಾತಂತ್ರ ಅಂದರೆ ಅದು ಅನೇಕ ಸಂಗತಿಗಳು.
ಅಂದರೆ ಅದನ್ನು ಒಂದು ಕ್ಲಸ್ಟರ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ, ಒಂದು ಫ್ಯಾಮಿಲಿ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ. ಕೇವಲ ಒಂದು ಬಹುಸಂಖ್ಯಾತರ ಆಡಳಿತ ಮಾತ್ರ ಅಲ್ಲ, ಅದು ಅದರ ಜೊತೆಗೆ ಇತರ ಅನೇಕ ವಿಷಯಗಳಿವೆ. ಸ್ವಾತಂತ್ರ್ಯ, ಸಮಾನತೆ, ಸೆಕ್ಯುಲರ್ವಾದ, ಸಾಮಾಜಿಕ ನ್ಯಾಯ ಇವೆಲ್ಲವೂ ಕೂಡ ಭಾರತದ ಸಂವಿಧಾನದ ಭಾಗ ಮಾತ್ರ ಅಲ್ಲ, ಭಾರತದ ಜಗತ್ತಿನ ವಿವಿಧ ಕಡೆಗಳಲ್ಲಿ ಈ ತರಹದ ಒಂದು ಅನೇಕ ಮೌಲ್ಯಗಳ ಒಂದು ಸಮುಚ್ಚಯವನ್ನಾಗಿ ಪ್ರಜಾತಂತ್ರವನ್ನು ಗುರುತಿಸ್ತಾರೆ. ಹಾಗಾಗಿ ನಾವು ಪ್ರಜಾತಂತ್ರ ಅಂದರೆ ಒಂದು ಇಲೆಕ್ಷನ್ಸು ಅಥವಾ ನಮ್ಮ ಕಣ್ಣಿಗೆ ಕಾಣುವ ಸಂಘ ಸಂಸ್ಥೆಗಳು ಅವ ಕಾರ್ಯಕಲಾಪಗಳು ಮಾತ್ರ ಅಲ್ಲ, ಅತಿ ಅನೇಕ ಮೌಲ್ಯಗಳನ್ನು ಈ ಸಂಘ ಸಂಸ್ಥೆಗಳು, ಪ್ರಕ್ರಿಯೆಗಳು, ಕಾರ್ಯಕಲಾಪಗಳು ಹಾಗೆ ನಿರ್ವಹಿಸಿಕೊಂಡು ಹೋಗ್ತಾರೆ. ಅದಕ್ಕೆ ಯಾವ ಅರ್ಥವಂತಿಕೆಯನ್ನು ಕೊಡ್ತಾರೆ ಅಥವಾ ಸಂವಿಧಾನ ಅನ್ನುವ ನಮ್ಮ ಪ್ರಜಾತಂತ್ರದ ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವ ಅರ್ಥದಲ್ಲಿ ಅದು ಅಲ್ಲಿ ಹೇಗೆ ಪ್ರಜಾತಂತ್ರದ ಕಲ್ಪನೆ ರೂಪುಗೊಂಡಿದೆ. ಯಾಕಂದರೆ ಅಗೇನ್ ಪ್ರಜಾತಂತ್ರ ಅಂತ ಹೇಳಿದಾಗ ಯಾವ ನಿರ್ದಿಷ್ಟ ಬಗೆಯ ಪ್ರಜಾತಂತ್ರ ಮತ್ತು ಆ ಪ್ರಜಾತಂತ್ರದ ಮೌಲ್ಯಗಳು ಯಾವುವು. ಈಗ ಸೆಕ್ಯುಲರಿಸಮ್ ಅನ್ನುವಂಥದ್ದು ಭಾರತದ ಪ್ರಜಾತಂತ್ರದ ಒಂದು ಬಹಳ ಮೂಲಭೂತವಾದ ಅಡಿಪಾಯವಾದ ಒಂದು ಮೌಲ್ಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅದು ಯಾವ ರೀತಿಯಲ್ಲಿ ರಿಪ್ರೆಸೆಂಟ್ ಆಗಿದೆ ಕೇವಲ ಸಂವಿಧಾನದಲ್ಲಿ ಮಾತ್ರ ಅಲ್ಲ, ಭಾರತದ ರಾಜಕೀಯದಲ್ಲಿ. ಸೊ ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಒಂದು ಕ್ಲಸ್ಟರ್ ಆಫ್ ಐಡಿಯಾಸ್, ಡೆಮಾಕ್ರಸಿ ರಿಪ್ರೆಸೆಂಟ್ಸ್ ಎ ಕ್ಲಸ್ಟರ್ ಆಫ್ ಐಡಿಯಾಸ್ ಅನ್ನೋದನ್ನು ನಾವು ಬಹಳ ನೆನಪಿಟ್ಕೊಳ್ಬೇಕು. ಮತ್ತು ಯಾವುದೇ ಪ್ರಜಾತಂತ್ರದ ಚರ್ಚೆಯಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಸಬ್ಸ್ಟೆಂಟಿವ್ ವ್ಯಾಲ್ಯೂಸ್ ಆಫ್ ಡೆಮಾಕ್ರಸಿ, ಸಬ್ಸ್ಟೆಂಟಿವ್ ಡೆಮಾಕ್ರಸಿ ಅಂತ ಹೇಳ್ತಾರೆ, ಯಾವುದು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಆಫ್ ಡೆಮಾಕ್ರಸಿ. ಅವುಗಳ ನಡುವೆ ಒಂದು ಬ್ಯಾಲೆನ್ಸ್ ಇರಬೇಕು, ಅವುಗಳ ನಡುವೆ ಒಂದು ಕೊಡುಕೊಳ್ಳುವಿಕೆ ಇರಬೇಕು. ಅದು ಯಾಕೆ ಮುಖ್ಯ ಅಂದರೆ ಈಗ ಚುನಾವಣೆಗಳು ನಡೀತಾ ಇದೆಯಲ್ಲ, ಬಹಳ ರೆಗ್ಯುಲರ್ ಆದ ಚುನಾವಣೆಗಳು ನಡೀತಾ ಇದೆ ರಾಜ್ಯದ ಮಟ್ಟದಲ್ಲಿಯೂ ಕೇಂದ್ರದಲ್ಲಿಯೂ. ಹಾಗಾಗಿ ಪ್ರಜಾತಂತ್ರ ಇದೆ, ಸಂಸತ್ತಿದೆ, ಚುನಾವಣಾ ಆಯೋಗ ಇದೆ, ನ್ಯಾಯಾಂಗ ಇದೆ, ಪತ್ರಿಕೆಗಳು ಇದ್ದಾವೆ, ಇತರ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಇನ್ಕ್ಲೂಡಿಂಗ್. ಸೊ ಹಾಗಾಗಿ ನಮ್ಮಲ್ಲಿ ಪ್ರಜಾತಂತ್ರ ಉಂಟು ಅಂತ ಹೇಳಿಕಾಗಲ್ಲ. ಯಾಕಂದರೆ ಇವೆಲ್ಲವೂ ಸಬ್ಸ್ಟೆಂಟಿವ್ ವ್ಯಾಲ್ಯೂಸ್ಗಳನ್ನು ಪ್ರಜಾತಂತ್ರ ರಿಪ್ರೆಸೆಂಟ್ ಮಾಡುವ ಸಬ್ಸ್ಟೆಂಟಿವ್ ವ್ಯಾಲ್ಯೂಸ್ಗಳನ್ನು ಹೇಗೆ ನಿರ್ವಹಿಸ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕೊನೆಯದಾಗಿ ಯಾವುದೇ ಪ್ರಜಾತಂತ್ರ ಅದು ಪ್ರಜಾತಂತ್ರ ಹೌದಾ ಅಂತ ನಾವು ಖಾತ್ರಿ ಮಾಡಿಕೊಳ್ಬೇಕಾದ್ರೆ ಆ ಪ್ರಜಾತಂತ್ರದಲ್ಲಿ ಭಿನ್ನಮತಕ್ಕೆ ಯಾವ ಸ್ಥಾನ ಇದೆ. ಇದು ಜೋಯಾ ಹಾಸನ್ ಅವರ ಪುಸ್ತಕದ ಒಂದು ಅಂಶವೂ ಹೌದು. ಭಿನ್ನಮತಕ್ಕೆ ಯಾವ ಸ್ಥಾನಮಾನ ಇದೆ ಮತ್ತು ಅದು ಪ್ರತಿರೋಧಕ್ಕೆ ಹೇಗೆ ಸ್ಪಂದಿಸ್ತದೆ. ಯಾವ ಪ್ರಜಾತಂತ್ರದಲ್ಲಿ ಭಿನ್ನಮತಕ್ಕೆ ಸ್ಥಾನ ಇಲ್ಲವೋ, ಯಾವ ಪ್ರಜಾತಂತ್ರದಲ್ಲಿ ಪ್ರತಿರೋಧಕ್ಕೆ ಗೌರವ ಇಲ್ಲವೋ ಅಥವಾ ಯಾವ ಪ್ರಜಾತಂತ್ರ ಪ್ರತಿರೋಧಕ್ಕೆ ಸ್ಪಂದಿಸುವುದಿಲ್ವೋ ಅದು ಪ್ರಜಾತಂತ್ರ ಅಲ್ಲ. ಇದು ಬಹಳ ಮುಖ್ಯ. ಯಾಕೆಂತಂದ್ರೆ ಈಗ ಎಲ್ಲ ಸರ್ವಾಧಿಕಾರಿಗಳು ಕೂಡ ತಾವು ಪ್ರಜಾತಂತ್ರವಾದಿಗಳು ಅಂತ ಹೇಳ್ತಾರೆ. ಅಂದ್ರೆ ಪ್ರಜಾತಂತ್ರಕ್ಕೆ ಆ ತರಹದ ಒಂದು ಸರ್ವರ ಸಮ್ಮತ ಇದೆ, ಅದು ಒಂದು ಕನ್ಸೆನ್ಸಸ್ ಇದೆ. ಆದರೆ ಸಬ್ಸ್ಟೆಂಟಿವ್ಲಿ ಯಾವುದು ಪ್ರಜಾತಂತ್ರ ಅಲ್ಲ ಅಂತ ನಾವು ತೀರ್ಮಾನಿಸಬೇಕಾದ್ರೆ ಭಿನ್ನಮತಕ್ಕೆ ಅಲ್ಲಿ ಎಷ್ಟು ಸ್ಥಾನ ಅಥವಾ ಯಾವ ಸ್ಥಾನ, ಪ್ರತಿರೋಧವನ್ನು ಅದು ಹೇಗೆ ಸ್ವೀಕರಿಸ್ತದೆ ಅನ್ನೋದ್ರ ಮೇಲೆ ನಿಂತಿದೆ. ಥ್ಯಾಂಕ್ ಯು. ನಾರಾಯಣ ಅವರು ಮಾತಾಡ್ತಿರ್ಬೋದು. ಮಾನ್ಯ ತೋಳ್ಪಾಡಿಯವರು ಬಹಳ ತಾತ್ವಿಕ ನೆಲೆಗಟ್ಟಿನಿಂದ ಬಹಳ ಮೇಲ್ಮಟ್ಟದಿಂದ ಈ ಪ್ರಶ್ನೆಯನ್ನು ಉತ್ತರಿಸಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಆ ಮಟ್ಟವನ್ನು ತಲುಪಬೇಕು. ಆದರೆ ಇದೊಂದು ರಾಜಕೀಯದ ಪ್ರಶ್ನೆ ಆದ ಕಾರಣ ನಾನು ಈ ಕಾಲದ ರಾಜಕೀಯ ಭಾಷೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಮೊದಲನೇದಾಗಿ ಈ ಪ್ರಶ್ನೆ ಇದೆ ಅಲ್ಲ, ಪ್ರಜಾತಂತ್ರ ಬಿಕ್ಕಟ್ಟಿನಲ್ಲಿ ಇದೆಯೇ ಅನ್ನುವಂಥದ್ದು. ಅದಕ್ಕೆ ಬಹಳ ಆವೇಶಭರಿತವಾದಂಥ ಎರಡು ಉತ್ತರಗಳು ಸಿಗ್ತವೆ ನಮಗೆ. ಒಂದು, ಹೌದು ಬಿಕ್ಕಟ್ಟಿನಲ್ಲಿ ಇದೆ ಅನ್ನುವಂಥದ್ದು. ಇನ್ನೊಂದು, ಇಲ್ಲ ಎಲ್ಲಿದೆ ಬಿಕ್ಕಟ್ಟು ಅನ್ನುವಂಥದ್ದು. ಸೊ ಈ ಎರಡು ಎಕ್ಸ್ಟ್ರೀಮ್ ಆದಂಥ ಉತ್ತರಗಳ ಮಧ್ಯದಲ್ಲಿ ನಿಂತು ನಾನು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ನಿಮ್ಮ ನಿರ್ಧಾರಕ್ಕೆ ಬಿಡ್ತೇನೆ. ಪ್ರಜಾತಂತ್ರ ಬಿಕ್ಕಟ್ಟಿನಲ್ಲಿ ಇದೆಯೇ ಇಲ್ವೇ ಅನ್ನೋದನ್ನು. ಆದರೆ ಪ್ರತಿಯೊಂದು ಅಂಶಕ್ಕೂ ಕೂಡ ನನ್ನ ಉತ್ತರ ಏನು ಅನ್ನೋದನ್ನು ಹೇಳ್ತೇನೆ. ಮೊದಲನೇದಾಗಿ ಈ ಬಿಕ್ಕಟ್ಟು ಇಲ್ಲ ಅನ್ನುವಂಥ ಉತ್ತರ ಕೊಡುವವರು ಹೇಳೋದು, ತೋಳ್ಪಾಡಿಯವರು ಹೇಳಿದ ಹಾಗೆ ಕಾಲಕ್ಕೆ ಚುನಾವಣೆಗಳು ನಡೀತಾ ಇದ್ದಾವೆ, ಸರ್ಕಾರಗಳು ಬದಲಾಗ್ತಾ ಇದ್ದಾವೆ, ಆಳುವ ಪಕ್ಷಗಳು ಬದಲಾಗ್ತಾ ಇದ್ದಾವೆ. ಅದಕ್ಕಿಂತಲೂ ಮುಖ್ಯವಾಗಿ ಬಹಳಷ್ಟು ದೇಶಗಳಲ್ಲಿ ನಡೆಯದಂಥ ಇನ್ನೊಂದು ವಿದ್ಯಮಾನ ಭಾರತದಲ್ಲಿ ನಡೆಯುತ್ತೆ, ಭಾರತದ ಪ್ರಜಾತಂತ್ರದಲ್ಲಿ ನಡೆಯುತ್ತೆ. ಅದು ಏನು ಅಂತಂದರೆ
ಅಮೆರಿಕದಂಥ ದೇಶವೂ ಸೇರಿ ಕೆಲವೊಮ್ಮೆ ಚುನಾವಣೆಯಲ್ಲಿ ಜನ ಆಳುವ ಪಕ್ಷವನ್ನು ಬದಲಾಯಿಸಿದಾಗ ಸೋತ ಪಕ್ಷ ಬಹಳ ಒಪ್ಪಿತ ರೀತಿಯಲ್ಲಿ ಅಥವಾ ಬಹಳ ಸ್ಮೂತ್ ಆಗಿ ಗೆದ್ದ ಪಕ್ಷಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡುವುದಿಲ್ಲ. ಎಷ್ಟೋ ದೇಶಗಳಲ್ಲಿ ಮಾಡುವುದಿಲ್ಲ. ಭಾರತದಲ್ಲಿ ಅದು ಬಹಳ ಸಲೀಸಾಗಿ ನಡೆದು ಹೋಗ್ತಾ ಇದೆ. ಆದ ಕಾರಣ ಇಲ್ಲಿ ಬಿಕ್ಕಟ್ಟಿನ ಪ್ರಶ್ನೆ ಏನು ಬಂತು ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೂಡ ನೀಡ್ತಾರೆ. ಸೊ ಮೊದಲು ಇಲ್ಲಿಂದ ಪ್ರಾರಂಭಿಸೋಣ. ನನ್ನ ಪ್ರಕಾರ ಹೌದು, ಭಾರತದಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. ಚುನಾವಣೆಗಳ ಬಗ್ಗೆ ಈಗ ಹೊಸ ಆತಂಕಗಳು ಸೃಷ್ಟಿಯಾಗಿದೆ, ಅದೆಲ್ಲ ಇರಲಿ. ಮತ್ತೆ ಅಧಿಕಾರ ಹಸ್ತಾಂತರ ಬಹಳ ಸಲೀಸಾಗಿ ನಡೀತಾ ಇದೆ, ಅದು ಸತ್ಯ. ಆದರೆ ಯಾವ ದೇಶದಲ್ಲಿ, ನಾನು ಭಾರತ ಅಂತ ಹೇಳ್ತಾ ಇಲ್ಲ, ಯಾವ ದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಹಣವನ್ನು, ಲೆಕ್ಕ ನೀಡಲಾಗದಷ್ಟು ಹಣವನ್ನು ನೀವು ಖರ್ಚು ಮಾಡಿದರೆ ಮಾತ್ರ ಚುನಾವಣೆ ಗೆಲ್ಬಹುದು, ಅಥವಾ ನೀವು ಜಾತಿಯ ವಿಷಯವನ್ನು ಅಥವಾ ಮತದ್ವೇಷದ ವಿಷಯವನ್ನು ಜನರ ಮನಸ್ಸಿನಲ್ಲಿ ತುಂಬಿದರೆ ಮಾತ್ರ ಚುನಾವಣೆ ಗೆಲ್ಬಹುದು ಅನ್ನುವಂಥ ಪರಿಸ್ಥಿತಿ ಇದೆಯೋ ಆ ದೇಶದಲ್ಲಿ ಪ್ರಜಾತಂತ್ರ ಬಿಕ್ಕಟ್ಟಿನಲ್ಲಿ ಇಲ್ಲದೆ ಹೋದರೂ ಕೂಡ ಬಿಕ್ಕಟ್ಟನ್ನು ಪ್ರವೇಶಿಸುವ ದಾರಿಯಲ್ಲಿದೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಿದೆ ಗೊತ್ತಿಲ್ಲ. ಇದು ಒಂದನೇದು. ಎರಡನೇದು, ಈ ಬಿಕ್ಕಟ್ಟಿನಲ್ಲಿ ಇಲ್ಲ ಅನ್ನುವಂಥ ಉತ್ತರ ನೀಡುವವರ ಸಮಜಾಯಿಷಿ ಏನಿರ್ತದೆ ಅಂತಂದರೆ, ನಮ್ಮಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಸ್ವಾಯತ್ತ ಸಂಸ್ಥೆಗಳು ಕೆಲಸ ಮಾಡ್ತವೆ, ಯಾವುದು ಬಿದ್ದು ಹೋಗಿಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ, ನಮ್ಮ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. RS ಅವರು ಒಂದು ದೊಡ್ಡ ಲಿಸ್ಟೇ ಕೊಟ್ಟರು, ಯಾವ ಸಂಸ್ಥೆಗಳು, ಸಾಂವಿಧಾನಿಕ ಸಂಸ್ಥೆಗಳು, ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ. ಹೌದು, ಎಲ್ಲ ಸಂಸ್ಥೆಗಳು ಇದ್ದಾವೆ, ಎಲ್ಲ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಆದರೂ ಕೂಡ ಒಂದೇ ಒಂದು ಉದಾಹರಣೆ ತಗೊಳ್ಳೋಣ, ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಯಾವ ದೇಶದಲ್ಲಿ, ಮತ್ತೆ ನಾನು ಭಾರತದ ವಿಚಾರ ಅಂತ ಹೇಳ್ತಾ ಇಲ್ಲ, ಯಾವ ದೇಶದಲ್ಲಿ ಪೊಲೀಸರನ್ನು ನೋಡೋ ಹೊತ್ತಿಗೆ ಜನಸಾಮಾನ್ಯರಿಗೆ ಬೀದಿ ರೌಡಿಗಳನ್ನು ನೋಡಿದಾಗ ಎಷ್ಟು ಭಯ ಆಗುತ್ತೋ ಅಷ್ಟೇ ಭಯ ಆಗುವುದಾದರೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿ ಇಲ್ಲದೆ ಹೋದರೂ ಕೂಡ ಬಿಕ್ಕಟ್ಟಿನ ಹಾದಿಯಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ನಿರ್ಧಾರ ನಿಮಗೆ ಬಿಡ್ತೇನೆ. ಮೂರನೇದು, ಇದು ಸಾಹಿತ್ಯ ಸಮ್ಮೇಳನ. ಇಲ್ಲಿ ಸಾಹಿತ್ಯದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ ಅಂತ ಭಾವಿಸ್ತೇನೆ ನಾನು. ಒಂದು ಸಾಹಿತ್ಯ ಕೃತಿ ನನಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆ ಸಾಹಿತ್ಯ ಕೃತಿಯ ಹೆಸರು ತಬರನಕತೆ ಅಂತ. ಇದೇ ರೀತಿಯ ಒಂದು ಕೃತಿಯನ್ನು ಇನ್ನೊಂದು ದೇಶದಲ್ಲಿ ಇನ್ನೊಬ್ಬ ಬಹಳ ದೊಡ್ಡ ಮೇಧಾವಿ ಲೇಖಕ ಬರೆದಿದ್ದಾರೆ. ಅದರ ಹೆಸರು ನೋಬಡಿ ರೈಟ್ಸ್ ಟು ಎ ಕರ್ನಲ್ ಅಂತ. ಎನಿವೆ, ಈ ತಬರನಕತೆಯನ್ನು ನಾನು ಓದಿಲ್ಲ, ಆದರೆ ತಬರನಕತೆ ಹೆಸರಲ್ಲಿ ಆದ ಒಂದು ಸಿನಿಮಾವನ್ನು ನೋಡಿದ್ದೇನೆ. ಆ ಕಾದಂಬರಿ ಆಧಾರಿತ ಸಿನಿಮಾವನ್ನು ನೋಡಿದ್ದೇನೆ. ಆ ಸಿನಿಮಾದ ಕೊನೆಯ ಒಂದು ದೃಶ್ಯ ಇದೆ, ಅದು ನನ್ನ ಮನಸ್ಸಲ್ಲಿ ಯಾವತ್ತೂ ಉಳಿದಿದೆ. ಆ ದೃಶ್ಯ ಏನು ಅಂತಂದರೆ, ಕಥಾ ನಾಯಕ ಅಂತ ಕರೆಯುವುದಾದರೆ ತಬರ ಹೇಳುವಂಥ ಮಾತು, ಅವ ತಹಸೀಲ್ದಾರ್ ಆಫೀಸಲ್ಲಿ ಹೊರಗೆ ಬಂದು, ಕೊನೆಗೂ ಅವನಿಗೆ ಪೆನ್ಷನ್ ಸಿಗುವುದಿಲ್ಲ, ಹೊರಗೆ ಬಂದು ತನ್ನ ಇಡೀ ಆವೇಶವನ್ನು ಒಂದು ಬೈಬಲಲ್ಲಿ ಹಿಡಿದಿರ್ತಾನೆ. ಅದು ಏನು ಅಂತಂದರೆ, ಅದನ್ನು ಹೇಳಬಾರ್ದು, ಅದು ಅನ್ಪಾರ್ಲಿಮೆಂಟ್ರಿ ವರ್ಡ್, ಸೂ ಮಕ್ಕಳು ಅಂತ. ಓಕೆ, ಈ ಕಾಲಕ್ಕೆ ನಮಗೆ ಆ ಶಬ್ದದ ಬಗ್ಗೆ ಬಹಳ ಆಕ್ಷೇಪ ಇದೆ, ಆದರೆ ಆ ಕಾದಂಬರಿಯಲ್ಲಿ ಹಾಗೆ ಇದೆ, ಆ ಸಿನಿಮಾದಲ್ಲಿ ಹಾಗೆ ಇದೆ. ನೋಡಿ, ಅವನ ಇಡೀ ವ್ಯವಸ್ಥೆಯ ಬಗ್ಗೆ ಇರತಕ್ಕಂಥ ಆಕ್ರೋಶವನ್ನು ಆ ಒಂದು ಬೈಕ್ಗಳಲ್ಲಿ ಹೇಳ್ತಾನೆ. ನನ್ನ ಪಾಯಿಂಟ್ ಇಷ್ಟೇ, ಇವತ್ತು ದೇಶದಲ್ಲಿ, ಯಾವುದೇ ದೇಶದಲ್ಲಿ, ಭಾರತದ ವಿಚಾರ ಅಲ್ಲ, ಯಾವುದೇ ದೇಶದಲ್ಲಿ ಒಂದು ಸರ್ಕಾರಿ ಕಚೇರಿಯನ್ನು ಪ್ರವೇಶಿಸಿದಂಥ ಒಬ್ಬ ಜನಸಾಮಾನ್ಯ ಹೊರಗೆ ಬಂದಾಗ ಅವನಿಗೆ ಕೂಡ ಹಾಗೇ ಬೈಬೇಕು ಅಂತ ಅನಿಸಿದ್ರೆ, ನನಗೆ ಹಾಗೆ ಬೈಬೇಕಂತ ಅನಿಸುತ್ತೆ. ನಾನು ಸರ್ಕಾರಿ ಕಚೇರಿಗೆ ಹೋದಲ್ಲೆಲ್ಲ ಅನಿಸಿದ್ರೆ ಆ ದೇಶದಲ್ಲಿ ಪ್ರಜಾತಂತ್ರ ಬಿಕ್ಕಟ್ಟಿನಲ್ಲಿ ಇಲ್ಲದೆ ಹೋದರೂ ಕೂಡ ಬಿಕ್ಕಟ್ಟನ್ನು ಪ್ರವೇಶಿಸುವಂಥ ಹಾದಿಯಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ವಿಚಾರ, ಸಮಾನತೆಯ ಬಗ್ಗೆ ಹೇಳಿದ್ರು, ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದರು RS ಅವರು. ನೋಡಿ, ಯಾವುದೇ ಒಂದು ದೇಶದಲ್ಲಿ ಬೇರೆ ಬೇರೆ ಜನವರ್ಗಗಳಿಗೆ ಅವರದೇ ಆದಂಥ ಆಕ್ರೋಶಗಳಿರ್ತವೆ. ಆ ಆಕ್ರೋಶಗಳು ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ ನಮಗೆ. ಸೊ ಒಂದಷ್ಟು ಯುವತಿಯರು, ಅಂದರೆ ನಮ್ಮ ಎಳೆ ಪ್ರಾಯದವರು, ಅವರಿಗೆ ಸ್ವಲ್ಪ ಆಕ್ರೋಶ ಜಾಸ್ತಿ ಇರುತ್ತೆ. ಅಂಥ ಆಕ್ರೋಶಭರಿತವಾದಂಥ ಒಂದು ಯುವತಿಯರ ಗುಂಪು ಒಂದು ದಿನ ಪಾರ್ಲಿಮೆಂಟ್ ಸಭಾಭವನವನ್ನು ಪ್ರವೇಶಿಸುತ್ತೆ. ಅವರು ಕಾನೂನುಬದ್ಧವಾಗಿ ಪ್ರವೇಶಿಸ್ತಾರೆ. ಅಲ್ಲಿ ಹೋಗಿ ಬಣ್ಣದ ನೀರನ್ನು, ಬಣ್ಣದ ಹೊಗೆಯನ್ನು ಬಿಡ್ತಾರೆ. ಓಕೆ, ಅದು ಅವರ ಪ್ರತಿಭಟನೆ ಅಸ್ತ್ರ. ಅವರನ್ನು ದೇಶದ್ರೋಹಿಗಳು ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಲಾಗುತ್ತೆ. ಅವರನ್ನು ಕೂಡ ಜೈಲಲ್ಲೇ ಇರ್ತಾರೆ ಬಹಳ ಸಮಯ. ಓಕೆ, ಅದೇ ದೇಶದಲ್ಲಿ ಪಾರ್ಲಿಮೆಂಟ್ನಷ್ಟೇ ಮುಖ್ಯವಾದಂಥ ಇನ್ನೊಂದು ಅಂಗ, ಅದು ಸುಪ್ರೀಂ ಕೋರ್ಟು. ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹತ್ರ ಒಬ್ಬರು ಚಪ್ರೇಸಿ ಇದ್ದಾರೆ. ಅವರು ಬಹಳ ಗೌರವದಿಂದ ಸ್ವೀಕರಿಸಲ್ಪಡ್ತಾರೆ. ಅವರಿಗೆ ಯಾವುದೇ ಅವರ ನಿರಷ್ಟು ಆಗುವುದಿಲ್ಲ, ಅವರ ಬಗ್ಗೆ ಯಾವ ಆಕ್ಷೇಪವನ್ನು ವ್ಯಕ್ತಪಡಿಸುವುದಿಲ್ಲ. ಅಂದರೆ ಸರ್ಕಾರದ ಕಡೆಯಿಂದ ಯಾವುದೇ ಆಕ್ಷೇಪ ವ್ಯಕ್ತ ಆಗುವುದಿಲ್ಲ. ನಾನು ಅವ್ರು ಮಾಡಿದ ತಪ್ಪು, ಇವ್ರು ಮಾಡಿದ ತಪ್ಪು, ಅವ್ರು ಮಾಡಿದ ಸರಿ, ಇವ್ರು ಮಾಡಿದ ಸರಿ ಅಂತ ಏನು ಹೇಳ್ತಾ ಇಲ್ಲ. ನಾವು ಕೇವಲ ಸಮಾನತೆಯ ಪ್ರಶ್ನೆಯನ್ನು ಇಲ್ಲಿ ಅಷ್ಟೇ ಮುಂದಿಡಬೇಕು.
ಹಾಗೆ ಮಾಡಿದರೆ ಅದು ದೇಶದ್ರೋಹ, ಹೀಗೆ ಮಾಡಿದರೆ ಅದು ದೇಶ ಪ್ರೇಮ, ಹಾಗೆ ಮಾಡಿದರೆ ಅದು ದೈವ ಪ್ರೇಮ, ಹೀಗೆ ಮಾಡಿದರೆ ಇದು ಧರ್ಮದ್ರೋಹ ಅಂತ ಆಗೋದಿದೆ ಅಲ್ಲ. ಅದು ಈ ಪ್ರಜಾತಂತ್ರದ ಮೂಲ ಒಂದು ಮಂತ್ರ ಇದೆ. ಅದು ಅಂತಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ನನಗೆ ಅವರ ನಂಬಿಕೆಯ ವಿಚಾರದಲ್ಲಿ, ಎರಡೂ ಕಡೆಯ ನಂಬಿಕೆಯ ವಿಚಾರದಲ್ಲಿ ನನಗೆ ಏನೂ ಹೇಳಲಿಕ್ಕೆ ಇಲ್ಲ. ಆದರೆ ಸರ್ಕಾರದ ಕಡೆಯಿಂದ ಅದಕ್ಕೆ ಬಂದ ಪ್ರತಿಕ್ರಿಯೆ ಇದೆಯಲ್ಲ, ಅದರ ಬಗ್ಗೆ ಮಾತ್ರ ನನಗೆ ಹೇಳಲಿಕ್ಕೆ ಇರೋದು. ಅದು ಏನು ಅಂತಂದರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಂದರೆ ಇಂತಹ ಘಟನೆಗಳು ಯಾವ ದೇಶದಲ್ಲಾದರೂ ಆದರೆ ಅಲ್ಲಿ ಪ್ರಜಾತಂತ್ರ ಬಿಕ್ಕಟ್ಟಿನಲ್ಲಿ ಇಲ್ಲದೆ ಹೋದರೂ ಕೂಡ ಬಿಕ್ಕಟ್ಟಿನ ಹಾದಿಯಲ್ಲಿದೆ ಅಂತ ನಾನಾದರೂ ಭಾವಿಸ್ತೇನೆ. ನಿಮ್ಮ ನಿರ್ಧಾರವನ್ನು ನಿಮಗೆ ಬಿಡ್ತೇನೆ. ಕೊನೆಯದಾಗಿ ತೋಳ್ಪಾಡಿಯವರು ಭಿನ್ನಮತ ಭಿನ್ನಾಭಿಪ್ರಾಯದ ಪ್ರಾಮುಖ್ಯತೆಯ ಬಗ್ಗೆ ಹೇಳಿದರು. ಯಾವ ದೇಶದಲ್ಲಿ ಆಳುವವರಿಗೆ, ಅಧಿಕಾರಸ್ಥರಿಗೆ, ರಾಜಕೀಯ ಮಾಡುವವರಿಗೆ ವಿಶ್ವವಿದ್ಯಾನಿಲಯಗಳನ್ನು ಕಂಡ್ರೆ ಭಯ ಆಗುತ್ತೋ, ಯಾವ ದೇಶದಲ್ಲಿ ಆಳುವವರಿಗೆ, ಅಧಿಕಾರಸ್ಥರಿಗೆ ಬೀದಿಗೆ ನಡೆಯುವಂಥ ಪ್ರತಿಭಟನೆಗಳನ್ನು ಕಂಡಾಗ ಭಯ ಆಗುತ್ತೋ, ಅದು ದೇಶದ್ರೋಹ ಅಂತ ಅನಿಸುತ್ತೋ, ಅಂಥ ದೇಶದಲ್ಲಿ ಪ್ರಜಾತಂತ್ರ ಬಿಕ್ಕಟ್ಟಿನಲ್ಲಿ ಇಲ್ಲದೆ ಹೋದರೂ ಕೂಡ ಬಿಕ್ಕಟ್ಟನ್ನು ಪ್ರವೇಶಿಸುವಂತಹ ಹಾದಿಯಲ್ಲಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ನಿರ್ಧಾರವನ್ನು ನಿಮಗೆ ಬಿಡ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಾಜಮುಖಿ ಬಳಗದವರಿಂದ ಆಯೋಜನೆಗೊಂಡಿರುವಂಥ ಈ ಸಾಹಿತ್ಯ ಸಮ್ಮೇಳನಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ಮಾದರಿ. ಅದು ಜಾತ್ರೆ ಆಗಬಾರ್ದು, ಸಂವಾದ ಚರ್ಚೆಗಳಾಗಬೇಕು ಅನ್ನೋದಕ್ಕೆ ಒಂದು ಮಾದರಿ. ಅದು ಅನುಕರಣೀಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತು ಪ್ರಕಾಶ್ ಮೂರ್ತಿಯವರು ಇಬ್ಬರು ಇಲ್ಲಿರೋದ್ರ ಪೈಕಿನಲ್ಲಿ ಪ್ರಾಕ್ಟೀಸಿಂಗ್ ಪೊಲಿಟಿಷಿಯನ್ಸು. ನಾವೀಗ ಜನನೂ ಹೌದು ಇತ್ತೀಚೆಗೆ. ಹಾಗಾಗಿ ಇಲ್ಲಿ ಬೇರೆಯವರ ಅಭಿಪ್ರಾಯಕ್ಕೂ ನಮ್ಮ ಅಭಿಪ್ರಾಯಕ್ಕೂ ಸ್ವಲ್ಪ ನಮ್ಮದು ಪ್ರಾಕ್ಟಿಕಲ್ ಅನುಭವದ ಆಧಾರದ ಮೇಲೆ ಕೆಲವು ಮಾತುಗಳಿರ್ತವೆ. ಇನ್ನು ಬೇರೆ ರೀತಿಯ ತಾತ್ವಿಕವಾಗಿರ್ತವೆ, ಸೈದ್ಧಾಂತಿಕವಾಗಿ ಇರ್ತವೆ. ಅಷ್ಟರ ಮಟ್ಟಿಗೆ ನೀವು ಸಹಿಸ್ಕೊಳ್ಬೇಕು. ನಾವು ಮಾತಾಡುವಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಕೇಂದ್ರೀಕರಿಸಿ ಮಾತಾಡೋದು ಸಂಸತ್ತು ಮತ್ತು ಶಾಸನ ಸಭೆಯನ್ನು. ಆದರೆ ನಾವು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆಯಿಂದ ಸಂಸತ್ನವರಿಗೆ ಪ್ರಜಾಪ್ರಭುತ್ವ ಇದೆ ಅನ್ನೋದನ್ನೇ ನಮಗೆ ಅನುಕೂಲಕರವಾಗಿ ಮರೆತುಬಿಡುತ್ತೇವೆ. ಅದನ್ನು ಶಾಸನ ಸಭೆಗೆ, ಸಂಸತ್ತಿಗೆ ಕಾಲಕಾಲಕ್ಕೆ ಚುನಾವಣೆ ನಡೀತಾ ಇದೆ ಅನ್ನೋದು ಹೌದು. ಆದರೆ ಬೇರೆ ಸಂಸ್ಥೆಗಳಿಗೆ ಕಾಲಕಾಲಕ್ಕೆ ಚುನಾವಣೆ ನಡೀತಾ ಇದೆಯೋ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿರುವಂಥ ಮಾತು. ಸಂವಿಧಾನದ ರಕ್ಷಣೆ ಇದ್ದರೂ ಕೂಡ 5 ವರ್ಷದಿಂದ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗಿಲ್ಲ. 3-4 ವರ್ಷದಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ಗೆ ನಮ್ಮ ರಾಜ್ಯದಲ್ಲೇ ಚುನಾವಣೆ ಆಗಿಲ್ಲ. ಹಾಗಾಗಿ ಅದು ಕೂಡ ಪ್ರಜಾಪ್ರಭುತ್ವದ ಒಂದು ಅಂಗ, ಅದು ಒಂದು ಭಾಗ ಅನ್ನೋದನ್ನು ಕೂಡ ನಾವು, ಯಾಕೆಂದರೆ ಶಾಸಕರು, ಸಂಸದರಷ್ಟೇ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮುಖ್ಯ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟೇ ಮುಖ್ಯ ಅನ್ನೋದನ್ನು ಕೂಡ ನಾವು ಮೊದಲನೇದಾಗಿ ಅದ್ರ ಬಗ್ಗೆಯೂ ಕೂಡ ನಮ್ಮ ಬದ್ಧತೆ ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಕಾಲಕಾಲಕ್ಕೆ ಚುನಾವಣೆ ನಡೆಯೋದು ಬೇರೆ, ಆದರೆ ಅದರ ಫಲಿತಾಂಶದ ಪರಿಣಾಮವಾಗಿ ಆಗುವಂಥ ಇವುಗಳು ಬೇರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಷಯದ ಬಗ್ಗೆ ನಾನು ಉದ್ದೇಶಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಕಾರಣ, ರಾಮಣ್ಣವ್ರು ಲೋಹಿ ಅವರು ಹೇಳಿದರು ಚೌಕಂ ಸರ್ಕಾರ ಅಂತೇಳಿ. ಸರ್ಕಾರ ಕೇಂದ್ರ, ರಾಜ್ಯ, ಜಿಲ್ಲೆ ಮತ್ತು ಗ್ರಾಮ ಮಟ್ಟದಲ್ಲಿ ಇರಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ರು ಅನ್ನೋದು ಅಷ್ಟೇ ಸತ್ಯವಾಗಿರುವಂಥ ಮಾತು. ಇದಕ್ಕೆ ಬದ್ಧತೆ ಇರುವಂಥವರೇ, ಎಲ್ಲ ವಿಚಾರಗಳ ಪರವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡುವಂಥವರೇ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಧಿಕಾರವನ್ನ ಅಥವಾ ಜವಾಬ್ದಾರಿಯನ್ನ ಪಂಚಾಯತ್ ಮಟ್ಟದಿಂದ ಕೊಡಬೇಕು ಅನ್ನೋ ಪ್ರಶ್ನೆ ಬಂದಾಗ, ಹಿಂದಿನ ವಿಧಾನಸಭಾ ಸಭೆಯ ಅಧ್ಯಕ್ಷರಾಗಿದ್ದಂಥ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಅವರೊಂದು ವರದಿಯನ್ನು ಕೊಟ್ಟು ಏನೇನು ಜವಾಬ್ದಾರಿ ಅಧಿಕಾರಿಗಳನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಕೊಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ, ಶಾಸಕಾಂಗದ ಪಕ್ಷದ ಸಭೆಯಲ್ಲಿ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷವೂ ಸೇರಿದಂತೆ ಪ್ರತಿಪಕ್ಷಗಳು ಸದಸ್ಯರು ಸೇರಿದಂತೆ ಯಾರೂ ಅದರ ಪರವಾಗಿ ಇರಲಿಲ್ಲ. ಅದ್ರ ಜೊತೆಗೆ ಇವತ್ತು ನೀವು ಗಮನಿಸಿದ್ರೆ ಇಡೀ ಭಾರತದ ಪ್ರಜಾಪ್ರಭುತ್ವ ಚುನಾಯಿತ ಪ್ರತಿನಿಧಿ, ಸಂಸದ, ಶಾಸಕನ ಸುತ್ತ ಇದೆಯೇ ಹೊರತಾಗಿ ಜನಸಾಮಾನ್ಯರ ಸುತ್ತ ಇಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿರುವಂಥ ಮಾತು. ಇವತ್ತೊಂದು ಗ್ರಾಮದಲ್ಲಿ ಅಥವಾ ಒಂದು ತಳಮಟ್ಟದಲ್ಲಿ ಏನಾದರೂ ಒಂದು ತೀರ್ಮಾನ ಆಗಬೇಕು ಅಂತಿದ್ರೆ, ಅದು ಒಂದು ಮನೆ ಕೊಡೋದಿರ್ಬೋದು, ಸೈಟ್ ಕೊಡೋದಿರ್ಬೋದು, ಅಥವಾ ಒಬ್ಬ ಯಾವ್ದಾದ್ರು ಫಲಾನುಭವಿಯನ್ನು ಆಯ್ಕೆ ಮಾಡೋದಿರ್ಬೋದು, ಅವೆಲ್ಲ ಕೂಡ ಶಾಸಕನ ಅಧ್ಯಕ್ಷತೆಯಲ್ಲಿರುವಂತಹ ಸಮಿತಿಯೇ ಆಯ್ಕೆ ಮಾಡ್ತದೆ ಹೊರತಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹೇಳಿರುವಂತ ಗ್ರಾಮ ಸಭೆ ಮುಖಾಂತರ ಯಾವುದೂ ಆಯ್ಕೆ ಆಗ್ತಾ ಇಲ್ಲ. ಕಾಲಕಾಲಕ್ಕೆ ಚುನಾವಣೆ ನಡೀತಾ ಇಲ್ಲ, ಪ್ರಜಾಪ್ರಭುತ್ವದ ಸಂವಿಧಾನದ ಸ್ಪಿರಿಟ್ನಲ್ಲಿ ಫಲಾನುಭವಿಗಳ ಆಯ್ಕೆ ಆಗ್ತಾ ಇಲ್ಲ, ಕಾರ್ಯಕ್ರಮಗಳು ಜನಗಳಿಗೆ ತಲುಪ್ತಾ ಇಲ್ಲ. ಆದರೆ ಈ ವಿಚಾರದಲ್ಲಿ ಇಡೀ ದೇಶದಲ್ಲಿ ಎಡ, ಬಲ, ಮಧ್ಯಮ ಪಂಥದ ಯಾವ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯನ್ನು ಕೂಡ ಇದೆ.
ಆ ಕಾರಣಕ್ಕೆ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಇದು ಒಂದು ಕಾರಣ ಆಗೇ ಆಗ್ತದೆ. ಇದೇ ಆ ಮಟ್ಟದಲ್ಲಂತೂ ಇದ್ದೇ ಇದೆ ಅನ್ನೋದು. ಹಾಗಾಗಿ ಇದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ರಚನೆ ಆಗುವ ಚರ್ಚೆ ಆಗ್ತಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅಂತ ಅಂಗೀಕಾರ ಆದ ನಂತರ ಇದರ ಆಶಯ ಏನಿತ್ತು, ಯಾವ ರೀತಿ ಇದನ್ನು ನಾವು ನೋಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದಿಬ್ಬರು ಮಹನೀಯರುಗಳು ಹೇಳಿರುವಂಥ ಕೆಲವು ಮಾತುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ. ಹಾಗಾಗಿ ಈ ವಿಚಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮತ್ತು ಇತರಿಗೆ ಏನು ಹೇಳಿದರು ಅನ್ನೋದು ಅಷ್ಟೇ ಮುಖ್ಯವಾಗ್ತಕ್ಕಂಥ ವಿಚಾರ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಗಮನದಲ್ಲಿಡಬೇಕಾದಂಥ ಮಾತು ಇದು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು. ಇದ್ರ ಬಗ್ಗೆ ಸ್ಥೂಲವಾಗಿ ನಾರಾಯಣ ಮತ್ತು ತೋಳ್ಪಾಡಿಯವರು ಪ್ರಸ್ತಾಪ ಮಾಡಿದರು. ಅಂಬೇಡ್ಕರ್ ಆಗಲೇ ಹೇಳಿದರು, ಭಾರತದಲ್ಲಿ ರಾಜಕಾರಣ ಮತ್ತು ಸಮಾಜವನ್ನು ಅಧ್ಯಯನ ಮಾಡುವಾಗ 2 ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲನೆಯದು, ಭಾರತದ 5,000 ವರ್ಷಗಳ ಇತಿಹಾಸದಲ್ಲಿ ಜಾತಿ ಪದ್ಧತಿ ಮಾಡಿರುವ ಮತ್ತು ಮಾಡುತ್ತಿರುವ ಅನಾಹುತ. ಎರಡನೆಯದು, ಮೂಲಭೂತವಾಗಿ ಇಲ್ಲಿನ ಜನರಲ್ಲಿರುವ ಅತಿಯಾದಂಥ ಧಾರ್ಮಿಕ ಪ್ರಜ್ಞೆ ಮತ್ತು ಅದನ್ನು ರಾಜಕಾರಣದಲ್ಲಿ ಎಗ್ಗಿಲ್ಲದೆ ಬೆರೆಸುವ ಮನೋಭಾವ. ಇವೆರಡನ್ನು ಗಮನದಲ್ಲಿಟ್ಕೊಂಡು ನಮ್ಮ ಸಮಾಜವನ್ನು ಮತ್ತು ರಾಜಕಾರಣವನ್ನು ಚರ್ಚೆ ಮಾಡಬೇಕು ಅನ್ನೋ ಮಾತನ್ನು ಅಂಬೇಡ್ಕರ್ ಹೇಳಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಹೇಳಿರುವಂಥದ್ದು ನೆಹರು ಹೇಳಿದ್ದು, ಲಾಸ್ ಅಂಡ್ ಕಾನ್ಸ್ಟಿಟ್ಯೂಷನ್ ಡು ನಾಟ್ ಬೈ ದೆಮ್ಸೆಲ್ವ್ಸ್ ಮೇಕ್ ಎ ಕಂಟ್ರಿ ಗ್ರೇಟ್. ಇಟ್ ಈಸ್ ದಿ ಎಂಥ್ಯೂಸಿಯಾಸಮ್, ಎನರ್ಜಿ ಅಂಡ್ ಕಾನ್ಸ್ಟೆಂಟ್ ಎಫರ್ಟ್ಸ್ ಆಫ್ ದಿ ಪೀಪಲ್ ದಟ್ ಮೇಕ್ ಇಟ್ ಎ ಗ್ರೇಟ್ ನೇಷನ್ ಅನ್ನೋ ಮಾತನ್ನು ಅವರು ಕೂಡ ಹೇಳಿದರು. ಆಮೇಲೆ ಸಂವಿಧಾನ ಫ್ಲೆಕ್ಸಿಬಲ್ ಇರಬೇಕು, ರಿಜಿಡ್ ಇರಬೇಕು ಅನ್ನೋ ವಿಚಾರದಲ್ಲಿ ಸಂವಿಧಾನ ಸಭೆಯಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ನೆಹರೂನೇ ಹೇಳಿದ್ದು, ಈ ಸಂವಿಧಾನ ನಮ್ಮ ಕಾಲಕ್ಕೆ ಚಿಂತನೆಗೆ ಸರಿ ಎನಿಸಬಹುದು, ಆದರೆ ಎಲ್ಲಾ ಕಾಲಕ್ಕೂ ಇದೇ ಸರಿ ಎಂದು ಹೇಳುವಂತಿಲ್ಲ, ಸಮಯಕ್ಕೆ ಸರಿಯಾಗಿ ಬಾಗುವಂತಿರಬೇಕು ಅನ್ನೋ ಮಾತನ್ನು ಕೂಡ ಜವಾಹರ್ಲಾಲ್ ನೆಹರು ಅವರು ಹೇಳಿರ್ತಕ್ಕಂಥ ಮಾತೆ. ಇದ್ರ ಜೊತೆಗೆ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಇನ್ನೊಂದು ಮಾತು ಕೂಡ ಇದೆ. ಅದನ್ನ ಹೇಳುವಂತ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಹೇಳಿರ್ತಕ್ಕಂಥದ್ದು. ಇದು ಜನಪ್ರತಿನಿಧಿಗಳಿಗೆ ನೇರವಾಗಿ ಅನ್ವಯ ಆಗ್ತಕ್ಕಂಥ ಮಾತು. ಇದು ಅಂಬೇಡ್ಕರ್ ಹೇಳಿದ್ದು. I feel however good a constitution may be, it is sure to turn out bad because those who are called to work it happen to be a bad lot. However bad a constitution may be, it may turn out to be a good if those who are called to work it happen to be a good lot ಅನ್ನೋ ಮಾತನ್ನು ಇದು ಅಂಬೇಡ್ಕರ್ ಅವರೇ ಹೇಳಿರೋದು. ಇದರ ಅರ್ಥ ಏನು ಅಂದರೆ, ಈ ಸಂವಿಧಾನ, ಪ್ರಜಾಪ್ರಭುತ್ವ, ಇದರ ಎಲ್ಲದರ ಜವಾಬ್ದಾರಿ ಹೊಣೆಗಾರಿಕೆ ಜನಪ್ರತಿನಿಧಿಗಳಿಗೆ ಬಿಟ್ಟು ನಾವು ಜನಸಾಮಾನ್ಯರದ್ದು ಏನೂ ಪಾತ್ರ ಇಲ್ಲ ಇದರಲ್ಲಿ, ಜನಸಾಮಾನ್ಯರು ವೋಟ್ ಹಾಕಿಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅನ್ನೋಂಥ ಮನೋಭಾವ ಇದೆಯಲ್ಲ, ಅದು ಕೂಡ ತಪ್ಪೆ. ಜನರ ಸಹಭಾಗಿತ್ವ ಇಲ್ಲದೆ, ಅವರ ಪ್ರತಿರೋಧ ಇಲ್ಲದೆ, ಅವ್ರ ಪ್ರತಿಭಟನೆ ಇಲ್ಲದೆ ಯಾವುದು ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ತಪ್ಪು ನನ್ನ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವದ ಅತ್ಯಂತ ಮೂಲಭೂತ ಲಕ್ಷಣ ಅಂದರೆ ಪ್ರಶ್ನೆ ಮಾಡುವಂಥ ಅಧಿಕಾರ ಜನಗಳಿಗೆ ಇರುವಂಥದ್ದು. ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದಂತಹ ತಾಳ್ಮೆ ಮತ್ತು ಸಂಯಮ ಚುನಾಯಿತ ಪ್ರತಿನಿಧಿಗೆ ಇರಬೇಕಾಗಿರೋದು. ಹಾಗಾಗಿ ಈಗ ನಾವು ವೆಸ್ಟ್ ಮಿನಿಸ್ಟರ್ ಸಿಸ್ಟಮ್ ಇಂದ ಇದು ಬಂತು, ಅದು ಇದು ಅಂತಿಲ್ಲ. ನಮ್ಮ ಇತಿಹಾಸವನ್ನ ಸರಿಯಾಗಿ ಅಧ್ಯಯನ ಮಾಡಿದವರಿಗೆ ಬುದ್ಧನ ಕಾಲದಲ್ಲೇ ಇದು ಪ್ರಾರಂಭ ಆಗಿತ್ತು. ಬುದ್ಧನೇ ಅವರಿಗೆ ಜನರಿಗೆ ಪ್ರಶ್ನೆ ಮಾಡುವಂತ, ಸಭೆ ಸೇರಿಸುವಂತ, ಎಲ್ರಿಗೂ ರಾಜನನ್ನು ಪ್ರಶ್ನೆ ಮಾಡುವಂತ ಅಧಿಕಾರನ ಬುದ್ಧನ ಸಭೆಗಳಲ್ಲೂ ಕೂಡ ಇತ್ತು. ಬಸವಣ್ಣವ್ರ ಕಾಲದಲ್ಲಂತೂ ಅನುಭವ ಮಂಟಪದ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಬಹಳ ಇತ್ತೀಚಿನ ಬ್ರಿಟಿಷರು, ಅಮೆರಿಕದವರು ಮಾದರಿ ಅಂತ ಹೇಳಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ರಿಟಿಷರು ಅಮೆರಿಕರನ್ನ ನಾನು ಯಾವತ್ತೂ ಮಾದರಿ ಅಂತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಸಂವಿಧಾನವನ್ನು ಅಂಗೀಕಾರ ಮಾಡಿ, ಅಮೆರಿಕದವರು ಸುಮಾರು 131 ವರ್ಷಗಳ ಕಾಲ ಹೆಣ್ಣು ಮಕ್ಕಳಿಗೆ, ಕಪ್ಪು ಬಣ್ಣದವರಿಗೆ ಓಟಿನ ಅಧಿಕಾರವನ್ನು ಅಮೆರಿಕದವರು ಕೊಟ್ಟಿರಲಿಲ್ಲ. 110 ವರ್ಷಗಳ ಕಾಲ ಬ್ರಿಟಿಷ್ನವರು ಹೆಣ್ಣು ಮಕ್ಕಳಿಗೆ ಮತ್ತು ಕಪ್ಪು ಬಣ್ಣದವರಿಗೆ, ಭೂಮಿ ಇಲ್ಲದವರಿಗೆ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಆ ದೃಷ್ಟಿನಲ್ಲಿ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಅಂತ ಹೇಳಿದಂಥ ಭಾರತ ಅವ್ರಿಗೆ ಮಾದರಿನೇ ಹೊರತು ಭಾರತಕ್ಕೆ ಅವ್ರ ಮಾದರಿ ಅಲ್ಲ ಅನ್ನೋದು ನನ್ನ ಖಚಿತವಾದಂಥ ಅಭಿಪ್ರಾಯ. ಅದೇನೇ ಇರಲಿ, ಬಿಕ್ಕಟ್ಟಿನಲ್ಲಿ ಇದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಒಂದು ದೃಷ್ಟಿನಲ್ಲಿ ಬರೀ ರಾಜಕಾರಣಿಗಳನ್ನ ಹೊಣೆ ಮಾಡಲಿಕ್ಕೆ ಸಿದ್ಧ ಇಲ್ಲ. ಉದ್ದಿಗೆ ನಾನು ವಿವರಗಳಿಗೆ ಹೋಗೋದಿಲ್ಲ. ಒಂದು 5-6 ವಿಷಯಗಳು ಯಾವ ಕಾರಣಕ್ಕೆ ಒಂದು ದೇಶದ ಈ ದೇಶದಲ್ಲ, ಯಾವುದೇ ದೇಶದ ಒಂದು ಪ್ರಜಾಪ್ರಭುತ್ವ ಇಕ್ಕಟ್ಟಿನಲ್ಲಿರೋದು, ಬಿಕ್ಕಟ್ಟಿನಲ್ಲಿರೋದು ಅಥವಾ ಒಂದು ಸವಾಲುಗಳನ್ನ ಎದುರಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಾನೊಬ್ಬ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರೋನಾಗಿ ಕಳೆದ 4 ದಶಕಗಳಿಂದ ನನ್ನ ದೃಷ್ಟಿಯಿಂದ ಅದಕ್ಕೆ ಮೊದಲನೇದಾಗಿರ್ತಕ್ಕಂಥ ಕಾರಣ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದೆ ಇರುವಂಥದ್ದು.
ಯಾರಾದರೂ ಒಬ್ಬ ಅಧಿಕಾರ ಸ್ಥಾನಕ್ಕೆ ಬಂದರೆ ಅವನ ಮಾತೇ ನಡಿಬೇಕು, ಬೇರೆ ಯಾರಿಗೂ ನಡಿಬಾರ್ದು ಅನ್ನೋಂಥ ಈ ಮನೋಭಾವ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದೆ. ಇದಕ್ಕೆ ಯಾರು ಎಡ ಬಲ ಮಧ್ಯಮದವ್ರು ಯಾರೂ ಹೊರತಾಗಿಲ್ಲ. ಆ ಒಂದು ಸ್ಥಿತಿ ಇರುವಂತೆ ವಿವರಗಳಿಗೆ ಆಮೇಲೆ ಹೋಗ್ಬೋದು. ಎರಡನೇದು, ಭಾರತದ ರಾಜಕಾರಣದ ಬಗ್ಗೆ ಬಹಳ ದೊಡ್ಡ ಇರ್ತಕ್ಕಂಥ ಇತ್ತೀಚಿನ ದಿನದ ಬೆಳವಣಿಗೆ ಅಂದರೆ ಯಾರು ಮಕ್ಕಳು ಅನ್ನೋ ಕಾರಣಕ್ಕೆ ಅವರು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋ ತೀರ್ಮಾನ ಆಗುವಂತ ಒಂದು ಸ್ಥಿತಿ. ಇದಕ್ಕೂ ಯಾವ ರಾಜಕೀಯ ಪಕ್ಷವೂ ಹೊರತಾಗಿಲ್ಲ. ದೊಡ್ಡ ಕೆಲವರಲ್ಲಿ ಸ್ವಲ್ಪ ಹೆಚ್ಚಿದೆ, ಕೆಲವರು ಕಮ್ಮಿ ಇದೆ. ಅದು ಕುಟುಂಬ ರಾಜಕಾರಣ ಅಂತ ಸರಳವಾಗಿ ಹೇಳ್ಬೇಕಾದ್ರೆ ಇದು ಕೂಡ ಭಾರತದ ಪ್ರಜಾಪ್ರಭುತ್ವವನ್ನ ಬಿಕ್ಕಟ್ಟಿಗೆ ತಳ್ಳುವಂತ ಒಂದು ರೀತಿ. ಅದ್ರ ಜೊತೆಗೆ ಜಾತಿ ಮತ್ತು ಮತ ಆಧಾರಿತ ರಾಜಕಾರಣ ಇತ್ತೀಚಿನ ವರ್ಷಗಳಲ್ಲಿ ಪಡೆದುಕೊಳ್ತಾ ಇರ್ತಕ್ಕಂಥ ಪ್ರಾಧಾನ್ಯತೆ. ಬದುಕಿನ ರಾಜಕಾರಣ ಒಂದು ಕಾಲದಲ್ಲಿ ನಡೀತಾ ಇತ್ತು, ಈಗ ಭಾವನಾತ್ಮಕವಾದಂಥ ರಾಜಕಾರಣ ನಡೀತಾ ಇರುವಂತಹ ಬದುಕು ಮತ್ತು ಭಾವನೆಗಳ ನಡುವೆ ನಡೀತಾ ಇರತಕ್ಕಂಥ ಒಂದು ಹೋರಾಟ ಮತ್ತೊಂದು ಕಾರಣ. ಇನ್ನೊಂದು, ಈಗಾಗಲೇ ನಾರಾಯಣ ಅವರು ಅದನ್ನು ಹೇಳಿದ್ರು, ರಾಜಕಾರಣದ ಇದು ಸರಳವಾಗಿ ಹೇಳಬೇಕು ಅಂದ್ರೆ ರಾಜಕಾರಣದ ವ್ಯಾಪಾರೀಕರಣ. ಇದು ಎಲ್ಲ ರಾಜ್ಯಗಳಿಗೂ ಒಪ್ಪಿಗೆ ಆಗದೆ ಹೋದ್ರೂ ಕೂಡ ದಕ್ಷಿಣ ಭಾರತದ ಕೇರಳವನ್ನು ಹೊರತುಪಡಿಸಿದ್ರೆ ನಮ್ಮ ಎಲ್ಲ ರಾಜ್ಯಗಳಿಗೂ ಇದು ವ್ಯಾಪಕವಾಗಿ ಅನ್ವಯ ಆಗ್ತಕ್ಕಂಥ ವಿಚಾರ. ಯಾರಾದ್ರೂ ಒಂದು ಎಲ್ಲಾದ್ರೂ ಹೋಗಿ ಏನಾದ್ರೂ ಒಂದು ಅವಕಾಶ ಬೇಕು ಅಂತ ಹೇಳಿದ್ರೆ ನಿನ್ನ ಜಾತಿಯವ್ರಿಗೆ ಎಷ್ಟು ಓಟ್ ಇದೆ ಅಂತ ಮೊದಲನೇ ಪ್ರಶ್ನೆ ಬರ್ತದೆ ನಾಯಕರಿಂದ. ಎರಡನೇದು, ಎಷ್ಟು ಬಂಡವಾಳ ಆಗ್ತೀಯಾ ಅಂದ್ರೆ ಎರಡನೇ ಪ್ರಶ್ನೆ ಬರ್ತದೆ. ಮೂರನೇ ಪ್ರಶ್ನೆ ಇಲ್ಲ, ನೀನು ಓದಿದೀಯಾ, ಮಾಡಿದೀಯಾ, ಅನುಭವ ಏನಿದೆ, ಎಷ್ಟು ಹೋರಾಟ ಮಾಡಿದೀಯಾ, ಏನೇನು ನಿನ್ನ ನಿಲುವುಗಳು ಅನ್ನೋದ್ರ ವಿಚಾರದಲ್ಲಿ ಇದು ಒಂದು ರಾಜಕಾರಣದ ವ್ಯಾಪಾರೀಕರಣ. ಇನ್ನೊಂದು, ಈಗ ಅಂಕಿಅಂಶಗಳನ್ನು ನೀವು ಗಮನಿಸಿದ್ರೆ ಗೆದ್ದಿರ್ತಕ್ಕಂಥವ್ರು, ಇತ್ತೀಚೆಗೆ ಪಾರ್ಲಿಮೆಂಟಿಗೆ ಗೆದ್ದಂಥವ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಗೆದ್ದಂಥವ್ರು 30-35ಕ್ಕಿಂತ ಜಾಸ್ತಿ ಜನ ಜೈಲಿನಲ್ಲಿ ಇರಬೇಕಾದವರು ಅಸೆಂಬ್ಲಿನಲ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಎಲ್ಲ ಪಕ್ಷಗಳಂತೂ ಇದ್ದಾರೆ, ಆ ಪಕ್ಷ ಈ ಪಕ್ಷ ಅಂತಲ್ಲ. ಅದು ಕ್ರಿಮಿನಲೈಸೇಷನ್ ಆಫ್ ಪಾರ್ಟೀಸು, ರಾಜಕಾರಣದ ಪಾತಕೀಕರಣ. ಇಂಥವ್ರಲ್ಲಿ ಹೋಗಿ ನೀತಿ ನಿರ್ಧಾರ ಮಾಡಬೇಕು ಅಂತ ಆದ ಸಂದರ್ಭದಲ್ಲಿ ಅದು ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಷಯವೇ. ಇನ್ನೊಂದು, ಈಗಾಗಲೇ ಅದನ್ನ ಅರಸರೇ ಹೇಳಿದ್ರೆ ಅಂತ ಕಾಣ್ತದೆ, ಚುನಾಯಿತ ಸರ್ವಾಧಿಕಾರ, ಎಲೆಕ್ಟ್ರಲ್ ಆಟೋಕ್ರಸಿ ಅನ್ನತಕ್ಕಂಥದ್ದು ಇದು ಸಹಜವಾಗಿರ್ತಕ್ಕಂಥದ್ದು. ಏನೇ ಬಂದಂತ ಸಂದರ್ಭದಲ್ಲಿ ಒಬ್ಬ ನಾಯಕನಿಗೆ ಓಟ್ ತಂದು ಕೊಡುವಂತ ಶಕ್ತಿ ಇದೆ ಅಂತ ಗೊತ್ತಾದ ತಕ್ಷಣ, ಅವ್ರ ಹೆಸರಿನಲ್ಲಿ ಓಟ್ ಬರ್ತದೆ ಅಂದ ತಕ್ಷಣ ಒಂದೊಂದು ಕಾಲದಲ್ಲಿ ಒಬ್ಬೊಬ್ರು ಇರ್ತಾರೆ. ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಆ ಥರ ಇರ್ತಾರೆ. ಕಾಂಗ್ರೆಸ್ ಅಲ್ಲಿ ಒಂದು ಕಾಲದಲ್ಲಿ ಒಬ್ಬರು ನಾಯಕರಿದ್ರು, ಈಗ ಮತ್ತೊಂದು ಪಾರ್ಟಿಯಲ್ಲಿ ಮತ್ತೊಬ್ಬರು ನಾಯಕರಿದ್ದಾರೆ. ಪ್ರಾದೇಶಿಕ ಪಕ್ಷಗಳಲ್ಲೂ ಅದೇ ಥರ ಇದೆ. ಅವ್ರು ಹೇಳಿದ್ದೇ ಕೊನೆ ಮಾತಾಗ್ತದೆ. ಅವ್ರನ್ನ ಎದುರಾಕೊಳ್ಳುವಂತ ಧೈರ್ಯ, ಶಕ್ತಿ, ಆಂತರಿಕ ಪ್ರಜಾಪ್ರಭುತ್ವ ಯಾವ ಪಕ್ಷಗಳಲ್ಲೂ ಇಲ್ಲ. ಹಾಗಾಗಿ ಅದು ಒಂದು ರೀತಿಯಲ್ಲಿ ಚುನಾಯಿತವಾಗಿರ್ತಕ್ಕಂಥ ಸರ್ವಾಧಿಕಾರವೇ. ಇದು ಬಹುತೇಕ ಯಾವ ಪಕ್ಷವೂ ಹೊರತಲ್ಲ. ಕಮ್ಯುನಿಸ್ಟರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಸ್ವಲ್ಪ ಸಾಫ್ಟ್ ಕಾರಣ ಅಂತ ಹೇಳಿದ್ರೆ ಇವೆಲ್ಲದಕ್ಕೂ ಸ್ವಲ್ಪ ಹೊರತಾಗಿರೋದಂತ ಅವರು. ಆದ್ರೆ ಆಗ್ಲೂ ಅವರು 96ರ ಸಂದರ್ಭದಲ್ಲಿ ಅವರು ಅದೇ ತರನೇ ಮಾಡಿದ್ರು. ಅದರ ಒಬ್ಬರು ಮಾಡೋ ಬದಲಿಗೆ ಎಲ್ಲರೂ ಮಾಡಿದ್ರು. ಅದು ಜ್ಯೋತಿ ಬಸು ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸುವಂತಹ ಸಂದರ್ಭದಲ್ಲಿ ನಡೆದಂತ ರಾಜಕಾರಣದಲ್ಲಿ ನೇರವಾಗಿ ನಾನು ಸಾಕ್ಷಿಯಾಗಿದ್ದು ಅಂತವರು. ಪಾಲಿಟ್ ಬ್ಯೂರೋ ಹೆಸರಿನಲ್ಲಿ ನಿರ್ಧಾರ ತಗೊಂಡು ಅವ್ರನ್ನ ಹೊರಗಿಟ್ರು. ಸೋಮನಾಥ್ ಚಟರ್ಜಿ ಅವರು ರಾಷ್ಟ್ರಪತಿ ಆಗ್ಬೇಕಂತ ಸಂದರ್ಭದಲ್ಲೂ ಅದೇ ರೀತಿಯ ರಾಜಕಾರಣ ನಡೀತು. ಆದ್ರೆ ಅದೊಂದು ರೀತಿಯ ಕಲೆಕ್ಟಿವ್ ಆಗಿರ್ತಕ್ಕಂಥ ಇದು ನಡೀತು. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಾಂವಿಧಾನಿಕ ಸಂಸ್ಥೆಗಳು ಎದುರಿಸ್ತಾ ಇರತಕ್ಕಂಥ ನನ್ನ ಬಿಕ್ಕಟ್ಟು ಅನ್ನೋದಕ್ಕಿಂತ ಸವಾಲುಗಳನ್ನ ಎದುರಿಸ್ತಾ, ಯಾವ ಉದ್ದೇಶಕ್ಕೋಸ್ಕರ ಸಂವಿಧಾನದಲ್ಲಿ ಅವು ಇರಬೇಕಾಗಿತ್ತು ಆ ಉದ್ದೇಶವನ್ನು ಅವರು ಸಾಂವಿಧಾನಿಕವಾಗಿ ನಿರ್ವಹಿಸಲೇಬೇಕಾದಂತಹ ಜವಾಬ್ದಾರಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥದ್ರಲ್ಲಿ ಸ್ವಲ್ಪ ಕುಂಠಿತ ಆಗಿರ್ತಕ್ಕಂಥದ್ದು, ಕೆಲವು ಬಹಳ ಕುಂಠಿತ ಆಗಿರ್ತದೆ, ಕೆಲವು ಸ್ವಲ್ಪ ಕುಂಠಿತ ಆಗಿರ್ತಕ್ಕಂಥದ್ದು ಮತ್ತು ಕಾರ್ಯಾಂಗಕ್ಕೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೂ ಹಿಂದೆ ಮುಂದೆ ನೋಡದೇ ಇರತಕ್ಕಂಥ ಸ್ಥಿತಿ ಇದೆ. ಇದಕ್ಕೆ ಎರಡೇ ಸಣ್ಣ ಉದಾಹರಣೆಯನ್ನು ಕೊಟ್ಬಿಡ್ತೀನಿ. ಒಂದು, ಬಹಳ ಹೋರಾಟದ ನಂತರ ಲೋಕಪಾಲ ಈ ದೇಶದಲ್ಲಿ ರಚನೆ ಆಯಿತು. ಈಗ ಲೋಕಪಾಲ ಬಹಳ ವರ್ಷಗಳ ನಂತರ ಸುದ್ದಿ ಮಾಡಿದ್ದು ಯಾಕೆ ಅಂದ್ರೆ BMW ಕಾರ್ನ ಎಲ್ಲಾ ಲೋಕಪಾಲರಿಗೆ, ಉಪ ಲೋಕಪಾಲರಿಗೆ ಯಾರ್ಯಾರಿದ್ದಾರೆ ಅವ್ರಿಗೆ ತಗೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪೇಪರ್ ಒಂದು ಸುದ್ದಿ ಬಂದಿದ್ದು ಬಿಟ್ರೆ ಕಳೆದ ಕೆಲವು ವರ್ಷಗಳಿಂದ ಲೋಕಪಾಲ ಏನ್ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಯಾರಿಗೂ ಕೂಡ ಮಾಹಿತಿಯೂ ಇಲ್ಲ. ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಹಾಗಾದ್ರೆ ಇರೋರೆಲ್ಲ ಸಂಸತ್ನಲ್ಲಿ, ಶಾಸನಸಭೆಯಲ್ಲಿ ಪ್ರಾಮಾಣಿಕರು ತುಂಬಿದಾರ ಕಾರ್ಯಾಂಗದಲ್ಲಿ ಅಂತ ಹೇಳಿದ್ರೆ ಇಲ್ಲ, ಅದು ನಮ್ಗೆ ಗೊತ್ತಿರುವಂಥದ್ದು. ಆದ್ರೆ ಅದ್ರ ಬಗ್ಗೆ ಯಾವುದೂ ಒಂದು ಚರ್ಚೆ ಆಗ್ತಕ್ಕಂಥದ್ದು ಸಾಧ್ಯ ಆಗಲಿಲ್ಲ. ಅದೇ ರೀತಿ ನೋಟನ್ನು 9 ವರ್ಷಗಳ ಹಿಂದೆ ನೋಟನ್ನು ಅಮಾನ್ಯೀಕರಣ ಮಾಡುವಂತಹ ಸಂದರ್ಭದಲ್ಲಿ, ಡಿಮಾನಿಟೈಸೇಷನ್ ಮಾಡುವಂತಹ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಹಿಸಿದಂತ ಮೌನ ಇದೆಯಲ್ಲ, ಅದಾದ ನಂತರ ಕೆಲವೇ ದಿವಸಕ್ಕೆ ಆ ಗವರ್ನರ್ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಇದು ಕೂಡ ಅದೇ ರೀತಿ ಮಾಡ್ತಾರೆ.
ಅದಾದ ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆನೂ ಇತ್ತೀಚಿನ ದಿನಗಳಲ್ಲಿ ಇವತ್ತು ಕೂಡ ಲೋಕಪಾಲ ಯಾರು ಅಂದ್ರೆ ಇಲ್ಲಿದ್ದವ್ರು ಯಾರಾದ್ರೂ ಅವ್ರ ಹೆಸರು ಹೇಳ್ಬಿಟ್ರೆ ಅವ್ರಿಗೆ ಒಂದು ಬಹುಮಾನ ಕೊಡ್ಬೋದು, ಈ ದೇಶದ ಲೋಕಪಾಲ ಯಾರು ಅಂತ ಹೇಳಿ. ಅದೇ ರೀತಿಯಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂತ ಏನಾದ್ರು ಹೆಸರು ಹೇಳ್ಬಿಟ್ಟು ಇತ್ತೀಚೆಗೆ ಕಾಂಟ್ರವರ್ಸಿ ಕಾರಣಕ್ಕೆ ಹೆಸರು ಗೊತ್ತಾಗ್ತಾ ಇರ್ಬಿಟ್ಟಿರಲಿಲ್ಲ. ಶೇಷನ್ ಹೆಸರು ಇವತ್ತು ಕೂಡ ಜನ ಎಲ್ಲೋದ್ರು ಕೂಡ ಹೇಳ್ತಾರೆ. ಇದು ಆ ವ್ಯವಸ್ಥೆಯಲ್ಲಿ ಆ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ರೀತಿಗೆ ರಿಫ್ಲೆಕ್ಟ್ ಆಗ್ತಕ್ಕಂಥ ವಿಚಾರಗಳು. ಈ ರೀತಿ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡುವಂಥದ್ದು. ಆದರೆ ಯಾವ್ದಾದ್ರು ಒಂದೇ ರಾಜಕೀಯ ಪಕ್ಷ ಇವ್ರನ್ನೆಲ್ಲ ಬಳಸಿ ತನ್ನ ಅನುಕೂಲಕರಕ್ಕೆ ರಾಜಕಾರಣ ಮಾಡ್ತಾವ ಅಂತ ಹೇಳಿದ್ರೆ, ನಾನಿರುವ ರಾಜಕೀಯ ಪಕ್ಷವೂ ಸೇರಿ ಬೇರೆ ಪಕ್ಷಗಳು ಕೂಡ ಅವ್ರವ್ರಿಗೆ ಅನುಕೂಲ ಆಗುವಂತ ಈ ಸಂದರ್ಭದಲ್ಲಿ ಈ ಸಾಂವಿಧಾನಿಕ ಸಂಸ್ಥೆಗಳನ್ನ ಬಳಸುವಂತ ಅಥವಾ ತಮ್ಮ ಅಭಿಪ್ರಾಯವನ್ನು ಅವ್ರ ಮೇಲೆ ಹೇರುವಂತ, ತಮಗೆ ಅನುಕೂಲಕರವಾಗಿ ಬಳಸ್ಕೊಳ್ಳುವಂತ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದ್ದಾರೆ. ಇದು ಹೊರತಾಗಿರ್ತಕ್ಕಂಥವ್ರು ಯಾರೂ ಕೂಡ ಇಲ್ಲ. ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದ ಬಗ್ಗೆ ಅಲ್ಲ, ಇಡೀ ನಮ್ಮ ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕ ವ್ಯವಸ್ಥೆ, ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅದು ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡ್ತಾ ಇದ್ವಿ. ಹಾಗಾಗಿ ವಿಷಯ ಪ್ರವೇಶಕ್ಕೆ ಇಷ್ಟು ಸಾಕು ಅಂತ ಕಾಣ್ತದೆ. ನಮಸ್ಕಾರ. ಈಗ ಒಂದು 5-6 ಸೂಚನೆಗಳನ್ನ ಇಟ್ಕೊಂಡಿದ್ವಿ. ಈಗ ನಾನು ಮೊದಲೇ ಹೇಳಿದೆ, ಈ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋಕೆ ಹೋದ್ರೆ ಬಹಳಷ್ಟು ವಿಷಯಗಳಿರುತ್ತೆ. ನಾನು ಎಷ್ಟು ಫೋಕಸ್ ಮಾಡೋದು, ಕೆಲವು ಬಹಳ ನನಗೆ ಅನಿಸಿದ ಪ್ರಮುಖ ವಿಷಯಗಳನ್ನ ಪಟ್ಟಿ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದ ಕೆಲವು ನನಗೆ ಮುಖ್ಯ ಅನಿಸಿದ ಪ್ರಶ್ನೆಗಳನ್ನ ನಮ್ಮ ಈ ಪ್ಯಾನಲ್ ಸದಸ್ಯರಿಗೆ ಈಗ ಕೇಳ್ತಾ ಹೋಗ್ತೀನಿ. ಒಂದು, ಈಗ ಸಂಸತ್ತಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅದರ ಗುಣಮಟ್ಟ ಮತ್ತು ಉತ್ಪಾದಕತೆ ಕಡಿಮೆ ಆಗ್ತದೆ. ಇದು ನಾನು ಅಂಕಿಅಂಶಗಳ ಸಹಿತ ಹೇಳ್ತೇನೆ. ಇದು ಶಂಕರ್ ಅವರು ಹೇಳಿದಂಗೆ ಯಾವುದೇ ಒಂದು ಪಕ್ಷನ ಇಲ್ಲಿ ಗುರಿ ಮಾಡ್ತಾ ಇಲ್ಲ. ಕಳೆದ 2 ದಶಕಗಳಲ್ಲಿ, ಅಂದರೆ ಈಗ ಬಿಜೆಪಿ ಪಕ್ಷ ಬರೋದಕ್ಕಿಂತ ಮುಂಚೆನೆ ಅಂದರೆ 2000 ನಂತರ ಅನ್ಕೋಬಹುದು, ಸಂಸತ್ನಲ್ಲಿ ಅಧಿವೇಶನಗಳ ದಿನಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ಒಂದು 70 ಅಥವಾ 60-65 ದಿನಗಳು ಈ ವರ್ಷ ನಡೆದಿದೆ ಅನ್ಕೋಣ. ಅಂದರೆ ಕಳೆದ 2 ದಶಕಗಳಲ್ಲಿ ಒಂದು ಸರಾಸರಿ ವರ್ಷದಲ್ಲಿ 70 ದಿನಗಳು ಅಧಿವೇಶನ ನಡೆದಿದೆ. ಸ್ವಾತಂತ್ರ್ಯದ ಆರಂಭದಲ್ಲಿ 150 ದಿನಗಳು ಅಧಿವೇಶನ ನಡೆದಿತ್ತು. ಇಂಗ್ಲೆಂಡಲ್ಲಿ ಅದು 150 ದಿನಗಳ ಕಾಲ ಅಧಿವೇಶನ ಇನ್ನೂ ನಡೆಯುತ್ತೆ. ಅಮೆರಿಕ ಕಾಂಗ್ರೆಸ್ 220 ದಿನಗಳ ಕಾಲ ಸೇರುತ್ತೆ. ಮತ್ತು ಜೊತೆಗೆ ಕಾರ್ಯಾಂಗ ಅಂದರೆ ಮುಖ್ಯವಾಗಿ ಇಲ್ಲಿ ಪ್ರಧಾನಮಂತ್ರಿಗಳ ಕಚೇರಿ ಮತ್ತು ಅವರ ಕ್ಯಾಬಿನೆಟ್. ಸೊ ಅವರೇ ಕಾನೂನನ್ನ ಹೆಚ್ಚು ಮಾಡ್ತಾ ಇಲ್ಲ, ಅಂದರೆ ಪಾರ್ಲಿಮೆಂಟ್ ಹೆಚ್ಚು ಡಿಸ್ಕಸ್ ಆಗ್ತಿಲ್ಲ, ಅಲ್ಲಿ ಸಂಸದರು ಹೆಚ್ಚು ಪಾಲ್ಗೊಳ್ತಾ ಇಲ್ಲ. ಇದರಿಂದ ಈ ಒಂದು ಪ್ರಶ್ನೆನ ನಾನು ಇದನ್ನ ಕಂಬೈನ್ ಮಾಡಿ ಶಂಕರ್ ಅವರು ಮತ್ತೆ ತೋಳ್ಪಾಡಿ ಅವರು ಇಬ್ಬರು ಒಟ್ಟಿಗೆ ಉತ್ತರ ಕೊಡಲಿ ಅಂತ ಹೇಳ್ತೀನಿ. ಮೊದಲ ಪ್ರಶ್ನೆ ಏನಂದ್ರೆ, ಇದು ಪ್ರಜಾಪ್ರಭುತ್ವ ಸಂಸತ್ತಲ್ಲಿ ಈ ಒಂದು ಬೆಳವಣಿಗೆ ಆಗ್ತಿದ್ರಿಂದ ಅದ್ರ ಗುಣಮಟ್ಟದ ಮೇಲೆ ಆಗುವ ಒಂದು ವ್ಯಾಪಕ ಪರಿಣಾಮ ಏನು ಅಂತ ನಾನು ವ್ಯಾಪಕ ಅಂತ ಹೇಳ್ತೀನಿ, ಬಟ್ 2 ನಿಮಿಷದಲ್ಲಿ ಇದಕ್ಕೆ ಉತ್ತರ ಕೊಟ್ಟರೆ ಒಳ್ಳೆಯದು. ಆಮೇಲೆ ಇನ್ನೊಂದು, ಇದಕ್ಕೆ ಪ್ರಜಾತಂತ್ರ ತೆರಬೇಕಾಗಿರೋ ಬೇರೆ ಏನು ಅಂತ ಬೇರೆ ಪ್ರಶ್ನೆಗಳಿದೆ ಇಲ್ಲಿ, ಬೇರೆ ಪ್ರಶ್ನೆಗಳಿದೆ. ಇದು ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರೋ ಕಾರಣಕ್ಕೋಸ್ಕರ ಅನೇಕ ಸಭಾಧ್ಯಕ್ಷಗಳ ಸಮಾವೇಶಗಳು ವರ್ಷಕ್ಕೊಂದು ಸರ್ತಿ ಸೇರ್ತದೆ. ಪಾರ್ಲಿಮೆಂಟ್ ಸ್ಪೀಕರು, ರಾಜ್ಯಸಭಾ ಚೇರ್ಮನ್ ಸೇರಿದಾಗೆ ಎಲ್ಲ ಸ್ಪೀಕರ್ಗಳು, ಕೌನ್ಸಿಲ್ ಚೇರ್ಮನ್ಗಳು ಸೇರಿದಾಗೆ ಅಲ್ಲಿ ಒಂದು ನಿರ್ಧಾರ ಆಗಿತ್ತು. 100 ಸದಸ್ಯರಿಗಿಂತ ಜಾಸ್ತಿ ಸದಸ್ಯರಿರುವಂತಹ ಶಾಸನ ಸಭೆಗಳು ವರ್ಷಕ್ಕೆ 100 ದಿವಸಗಳ ಕಾಲ ಅಧಿವೇಶನ ಮಾಡಬೇಕು. ಉಳಿದಂತ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಕನಿಷ್ಠ 50ರಿಂದ 60 ದಿವಸಗಳ ಕಾಲ ಅಧಿವೇಶನ ಮಾಡಬೇಕು ಅನ್ನೋದು ಸಲಹೆ. ಬಟ್ ಆದ್ರೆ ಆ ಸಲಹೆಯನ್ನು ಯಾರು ಕೂಡ ಪಾಲಿಸ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರ. ಅದಕ್ಕೆ ಕೊಡ್ತಕ್ಕಂಥ ಸಮಾಜಾಯಿಸಿ ಏನು ಅಂತಂದ್ರೆ, ಇದ್ದಿದ್ರಲ್ಲಿ ಪಾರ್ಲಿಮೆಂಟ್ ಬೆಟ್ರು. ಅವತ್ತಿಂದ ಇವತ್ತಿನವರೆಗೆ ಪಾರ್ಲಿಮೆಂಟು ಕನಿಷ್ಠ ಜಂಟಿ ಅಧಿವೇಶನ ಜನವರಿನಲ್ಲಿ ಪ್ರಾರಂಭ ಆದರೆ ನಂತರ ಬಜೆಟ್ ಅಧಿವೇಶನ ಸೇರ್ತದೆ, ಮಳೆಗಾಲದ ಅಧಿವೇಶನ ಸೇರ್ತದೆ, ಚಳಿಗಾಲದ ಅಧಿವೇಶನ ಸೇರ್ತದೆ. ಒಂದು 70-80 ದಿವಸ ಅಂತೂ ಪಾರ್ಲಿಮೆಂಟ್ ಕೆಲಸ ಮಾಡ್ತದೆ. ಅದು ಕೊಡ್ತಕ್ಕಂಥ ಸಮಜಾಯಿಸಿ ನಾವು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಕಮಿಟಿಗಳಿದಾವೆ, ಅದು ಮಿನಿ ಪಾರ್ಲಿಮೆಂಟ್, ಎಲ್ಲಾ ವಿಚಾರಗಳು ವಿವರವಾಗಿ ಸಬ್ಜೆಕ್ಟ್ ಕಮಿಟಿನಲ್ಲಿ ಚರ್ಚೆ ಆಗ್ತದೆ, ಆದ ನಂತರ ಇಲ್ಲಿಗೆ ಬರ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಸಬ್ಜೆಕ್ಟ್ ಕಮಿಟಿಗಳು ಪಾರ್ಲಿಮೆಂಟ್ ಅಲ್ಲಿ ಮಾತ್ರ ಇದಾವೆ ಹೊರತು ಬಹುತೇಕ ಶಾಸನ ಸಭೆಗಳಲ್ಲಿ ಇಲ್ಲ. ಅದು ಹಾಗಾಗಿ ಅದು 30-40 ದಿವಸಕ್ಕೆ ಇಳಿದಿರ್ತಕ್ಕಂಥದ್ದು, ಕೆಲವು 20 ದಿವಸಕ್ಕೆ ಇಳಿದಿರ್ತಕ್ಕಂಥದ್ದು ಇದೆ. ಶಾಸನ ಸಭೆಗಳು ಹೆಚ್ಚು ದಿವಸ ನಡೆದೇ ಹೋದ್ರೆ ಅದರಿಂದ ಲಾಭ ಆಗ್ತಕ್ಕಂಥದ್ದು ಆಡಳಿತ ಪಕ್ಷಕ್ಕೆ, ನಷ್ಟ ಆಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಆದ್ರೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಡ್ಡಾಯವಾಗಿ ಕಾನೂನಿನ, ನನ್ನ ದೃಷ್ಟಿಯಲ್ಲಿ ಸಂವಿಧಾನದಲ್ಲೇ ಇದನ್ನ ಸೇರಿಸಿ ಕಡ್ಡಾಯವಾಗಿ ಎಷ್ಟು ದಿವಸ ಸೇರ್ಬೇಕು, ಅಧಿವೇಶನ ನಡಿಬೇಕು ಅನ್ನೋದನ್ನ ಮಾಡೋದು ಸೂಕ್ತವಾಗಿರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಪ್ರತಿಪಕ್ಷಗಳದ್ದು ಪಾತ್ರನೂ ಕೂಡ ಇದೆ. ಚರ್ಚೆ ಮುಖಾಂತರ ತೀರ್ಮಾನ ಆಗ್ಬೇಕಾಗಿರೋದನ್ನ ಗದ್ದಲದ ಮುಖಾಂತರ ಬಗೆಹರಿಸಿಕೊಳ್ಳೋದು ಅಂತಕ್ಕಂಥ ಮನೋಭಾವನೆ ಪ್ರಜಾಪ್ರಭುತ್ವ ವಿರೋಧಿ ಆಗಿರುವಂಥದ್ದು. ಯಾವುದೇ ಪಕ್ಷ ಮಾಡಲಿ, ಅದು
ಯಾರು ಶಕ್ತಿಯುತವಾಗಿ ಪ್ರತಿಪಾದನೆ ಮಾಡೋದು, ಎಷ್ಟೇ ನಾವು ವಿರುದ್ಧವಾಗಿರ್ತಕ್ಕಂಥ ವಿಚಾರ ಆಡಳಿತ ಪಕ್ಷ ತಂದಂತ ಸಂದರ್ಭದಲ್ಲೂ ಕೂಡ ಮಾತಿನ ಮುಖಾಂತರನೇ ಅದನ್ನು ಚರ್ಚೆ ಮುಖಾಂತರನೇ ಮಾಡ್ಬೇಕಷ್ಟೇ ಹೊರತಾಗಿ ಗದ್ದಲ ಎಬ್ಬಿಸಿ ಹೊರಗೋಗೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ರೆ ದುರದೃಷ್ಟವಶಾತ್ ಇದನ್ನ ಪ್ರಕಾಶ್ ಅವರು ಮನಿಸ್ಬೇಕು. ಅರುಣ್ ಜೇಟ್ಲಿ ಅವರು ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿ ನಿಮಗೂ ನೆನಪಿದೆ, ಡಿಸ್ರಪ್ಷನ್ ಈಸ್ ಆಲ್ಸೋ ಎ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಇದು ಡಿಸ್ಕಷನ್ ಪ್ರೊಟೆಸ್ಟ್ ಅಂತಕ್ಕಂಥದ್ದು. ಅದು ಡೆಮಾಕ್ರೆಟಿಕ್ ಏನೋ ಮಾತನ್ನು ಹೇಳಿದ್ರು, ಅದ್ರ ಬಗ್ಗೆ ನಾನು ಒಪ್ಪಿಗೆ ಇಲ್ಲ, ಅದು ತಪ್ಪು. ಆದರೆ ಇದನ್ನು ಮಾಡಬೇಕು ಅಂತಾರೆ ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಆಡಳಿತ ಪಕ್ಷಗಳು ಎಷ್ಟು ಕಡಿಮೆ ಅಧಿವೇಶನ ನಡೆದ್ರೆ ಅಷ್ಟು ಒಳ್ಳೆಯದು ಅನ್ನೋ ಮನಸ್ಥಿತಿಯಲ್ಲಿ ಇವತ್ತು ಇದ್ದಾವೆ. ಆ ದೃಷ್ಟಿಯಿಂದ ಇದು ಸಂವಿಧಾನದ ಒಂದು ಭಾಗ. ಅದ್ರ ಮೇಲೆ ಒಂದು ಸಂಸತ್ತಿನ ಗುಣಮಟ್ಟದ ಮೇಲೆ ಅಥವಾ ಉತ್ಪಾದಕದ ಮೇಲೆ ತೊಂದರೆ ಆಗ್ತದೆ ಸರ್, ಹೇಗೆ ಆಗುತ್ತಲ್ಲ? ಚರ್ಚೆ ಇಲ್ಲದೆ ಯಾವುದೇ ಅಂಗೀಕಾರ ಆದರೂ ಗುಣಮಟ್ಟದ ಮೇಲೆ ಹಾಗೆ ಆಗ್ತದೆ. ಇವತ್ತು ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಬರ್ತಾ ಇರುವಂತ, ಚಾಲೆಂಜ್ ಮಾಡ್ತಾ ಇರ್ತಕ್ಕಂಥ, ನಾವು ಮಾಡಿರ್ತಕ್ಕಂಥ ಕಾನೂನುಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಂಶಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ನೀವು ಸಹಜವಾಗಿ ಕಾನೂನನ್ನ ವಿಶ್ಲೇಷಣೆ ಮಾಡಿ, ಚರ್ಚೆ ಮಾಡಿ, ಅದನ್ನ ಪರಾಮರ್ಶಿಸಿ ಅದು ಪಾಸ್ ಆಗಿಲ್ಲ ಅನ್ನೋದೇ ಮುಖ್ಯವಾಗಿರತಕ್ಕಂಥ ಅಂಶ. ಬಹುತೇಕ ಶಾಸನ ರಚನೆಗೆ ಕೊನೆ ಆದ್ಯತೆಯನ್ನ ಯಾವ ಶಾಸನ ಸಭೆ, ಯಾವ ಸಂಸತ್ತು ಕೊಡ್ತದಲ್ಲ, ಅಲ್ಲಿ ಅದು ಯಶಸ್ವಿಯಾಗಲಿ ಸಾಧ್ಯ, ಗುಣಮಟ್ಟವನ್ನು 100ಕ್ಕೆ 100 ಕಡಿಮೆ ಮಾಡುತ್ತೆ. ಸರ್, ಏನಂದ್ರೆ ಅಲ್ಲಿ ಪ್ರಶ್ನೆ ಇರೋದೇನಂದ್ರೆ ಇತ್ತೀಚಿನ ದಿನ ಜಾಸ್ತಿ ಆಗಿದೆ. ಈಗ ಸಾಹಿತ್ಯ ಸಮಿತಿಗಳಿಗೆ ಬಿಲ್ ಕಳಿಸಿದ್ರು, 15ನೇ ಲೋಕಸಭೆಯಲ್ಲಿ 71 ಬಿಲ್ ಕಳಿಸಿದ್ರು ಪರಿಶೀಲನೆಗೆ, ಮತ್ತೆ ಅದು 25% ಆಯ್ತು, ಮತ್ತೆ ಈಗ ಇತ್ತೀಚಿನ ಲೋಕಸಭೆಯಲ್ಲಿ 16% ಆಗಿದೆ. ಅಂದ್ರೆ ಇದು ನನ್ನ ಪ್ರಶ್ನೆ ಏನಂದ್ರೆ, ಒಂದು ಇದು ಸಾಂಸ್ಥಿಕ ಅವನತಿನ, ಇದಕ್ಕೆ ಬೇರೆ ಏನಾದ್ರು ರಾಜಕೀಯ ಹುನ್ನಾರ ಇದೆ ಅಥವಾ ಕಾರಣಗಳಿದೆ ಅನ್ನೋದು? ಜಾಯಿಂಟ್ ಸೆಲೆಕ್ಷನ್ ಕಮಿಟಿಗಳಿಗೆ ಬಿಲ್ಗಳನ್ನು ಕಳಿಸೋದು ಉದ್ದೇಶ ಬಹಳ ಆಳವಾಗಿ ಪರಾಮರ್ಶೆ ಆಗಲಿ ಅನ್ನೋ ಕಾರಣಕ್ಕೆ. ಒಂದು ಸತ್ಯ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ಆ ಬಿಲ್ ಅನ್ನ ಡ್ರಾಫ್ಟ್ ಮಾಡೋಂಥವ್ರೇ ಬೇರೆ, ಅದನ್ನ ತಂದು ಕೊಡೋಂಥವ್ರೇ ಬೇರೆ. ಏನ್ ಆಗ್ಬೇಕು ಅನ್ನೋ ಸರ್ಕಾರ ತನ್ನ ಇಚ್ಛೆಯನ್ನು ಹೇಳ್ತದೆ ಹೊರತಾಗ ಅದು ವಿವರಗಳನ್ನ ಮಾಡೋದಕ್ಕೆ ಡ್ರಾಫ್ಟಿಂಗಿಗೋಸ್ಕರನೇ ಒಂದು ಇದ್ರ ಸಂಸ್ಥೆ ಇರ್ತದೆ, ಅವರು ಡ್ರಾಫ್ಟ್ ಮಾಡಿ ಎಲ್ಲನೂ ತಂದು ಕೊಡ್ತಾರೆ. ಹಾಗಾಗಿ ಅದರ ಬಂದ ನಂತರ ಅದನ್ನ ಒಂದೇ ಸರ್ತಿ ಪಾರ್ಲಿಮೆಂಟಿಗೆ ಅಥವಾ ಅಸೆಂಬ್ಲಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಕಡಿಮೆ ನೋಟಿಸ್ ಸಾಧ್ಯ ಅಷ್ಟು ಕಡಿಮೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ವಿವರವಾಗಿ ಚರ್ಚೆ ಮಾಡುವಷ್ಟು ತಿಳುವಳಿಕೆ, ಅಧ್ಯಯನ ಅದು ಆಗ್ಬೇಕಾಗಿದ್ದು ಮೇಲ್ಮನೆಯಲ್ಲಿ. ಮೇಲ್ಮನೆಗಳು ಇವತ್ತು ಏನಾಗಿದೆ, ಮೇಲ್ಮನೆ 2 ಚೇಂಬರ್ ಇರಬೇಕಾಗಿದೆ ಮುಖ್ಯವಾಗಿ ಉದ್ದೇಶ. ಆ ಕಾರಣಕ್ಕೋಸ್ಕರ ಅಲ್ಲಿ ಚರ್ಚೆ, ಅಲ್ಲಾದ್ರೂ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ. ಆದ್ರೆ ಇವತ್ತು ಮೇಲ್ಮನೆಗಳು ಕೂಡ ಇವತ್ತು ಕೆಳಮನೆಯ ಕಾರ್ಬನ್ ಕಾಪಿ ಆಗ್ತಾ ಇದೆ ಹೊರತು ಬೇರೆ ಏನು ಆಗ್ತಾ ಇಲ್ಲ. ಅವು ಕೂಡ ಅದೇ ರೀತಿ ಆಗಿದೆ. ಕಾರಣ ಮೇಲ್ಮನೆಗೆ ಬರಬೇಕಾದ, ಆಯ್ಕೆ ಮಾಡಬೇಕಾದದ್ದು ಕೂಡ ಪೊಲಿಟಿಕಲ್ ಕನ್ಸಿಡರೇಷನ್ ಜಾಸ್ತಿ ಆಗಿದೆ ಹೊರತು ಅಲ್ಲಿ ಮೆರಿಟ್ ಇಲ್ಲ. ಈಗ ರಾಜಕಾರಣ ಯಾವ ರೀತಿ ಸ್ಥಿತಿ ತಲುಪಿಟ್ಟಿದೆ ಅಂದ್ರೆ, ಮೊದಲೆಲ್ಲ ಒಂದು ಕಾಲದಲ್ಲಿ ಮೆರಿಟ್ ರಾಜಕಾರಣ ನಡೀತಾ ಇತ್ತು. ಗ್ರಾಜುಯಲಿ ಮ್ಯಾನೇಜ್ಮೆಂಟ್ ಇಂದ ಬಂತು, ಅಲ್ಲಿಗೆ ಕುಟುಂಬದವ್ರು ಬರಕ್ ಶುರು ಮಾಡಿದ್ರು, ಆಮೇಲೆ ಪೇಮೆಂಟ್ ಬರಕ್ ಶುರು ಆಯ್ತು. ಹಾಗಾಗಿ ಮ್ಯಾನೇಜ್ಮೆಂಟ್ ಪೇಮೆಂಟ್ ಕೋಟ ಜಾಸ್ತಿ ಆಗಿ ಮೆರಿಟ್ ಕೋಟ ಕಡಿಮೆ ಆಗಿರೋ ಕಾರಣಕ್ಕೆ ಎಲ್ಲಾ ಕಡೆ ಸಹಜವಾಗಿ ಇದಕ್ಕಿಂತ ಬೇರೆ ನಿರೀಕ್ಷೆ ಮಾಡೋಕೆ ಸಾಧ್ಯ ಇಲ್ಲ. ಪ್ರಕಾಶ್ ಅವ್ರಿಗೆ ಒಂದು ಪ್ರಶ್ನೆ. ಇದು ಶಂಕರ್ ಅವರು ಪ್ರಸ್ತಾವ ಮಾಡಿದರೆ 2023ರಲ್ಲಿ ಸುಮಾರು 141 ಸದಸ್ಯರನ್ನ ಕೇವಲ ಒಂದು 5 ದಿನದಲ್ಲೇ ಅಮಾನತು ಮಾಡಲಾಗುತ್ತೆ. ಇದನ್ನ ನೀವು ಸಂಸತ್ತಿನ ಶಿಸ್ತನ್ನ ಪಾಲಿಸೋದಕ್ಕೆ ಮಾಡಿದ್ರೆ ಅನ್ಸುತ್ತಾ, ಅಥವಾ ಇದಕ್ಕೆ ಬೇರೆ ಏನಾದ್ರು ಹೇಗೆ ಸಮರ್ಥಿಸ್ಬೋದು ಸರ್ಕಾರದಿಂದ? ನಾನು ಇತ್ತೀಚೆಗೆ ಒಂದು ಲೇಖನ ಬರೆದಿದ್ದೆ, ಸದನ ನಿಂತರೆ ನಷ್ಟ ಆಗೋದು ವಿರೋಧ ಪಕ್ಷಗಳಿಗೆ ಅಂತ. ಯಾಕಂದ್ರೆ ಆಡಳಿತ ಪಕ್ಷದವರು ಪ್ರಶ್ನೆ ಕೊಡುವಂತ ಅವಕಾಶವೇ ಇರಲ್ಲ, ಅವರಿಗೆ ಆರಾಮಾಗಿ ಹೋಗ್ಬಿಡ್ತಾರೆ. ಇವ್ರು ಗಲಾಟೆ ಮಾಡಿ ಎದ್ದೊಡೋಗ್ತಾರೆ. ಜನರ ಸಮಸ್ಯೆ ಇರ್ಬೋದು, ಅನೇಕ ಗಂಭೀರವಾದ ವಿಷಯಗಳಿರ್ಬೋದು, ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕಾದಂತ ಕೆಲಸ ವಿರೋಧ ಪಕ್ಷಗಳು ಮಾಡಬೇಕು. ಅದು ಮೋದಿ ಅವರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಆಗ ಅವ್ರೆಲ್ಲರೂ ಇಕ್ಕಟ್ಟಿಗೆ ಸಿಕ್ಕಿದ್ರೆ ಎಲ್ಲಿ ಸಾಧ್ಯ? ನಿಮ್ಗೆ ಸದನದ ಒಳಗಡೆ ಸಾಧ್ಯ. ಸದನದೊಳಗೆ ಏನ್ ನಡೀತಾ ಇದೆ? ದಿನ ಬರೋದು, ಜೋರ ಘೋಷಣೆಗಳು ಕೂಗೋದು, ವೆಲ್ಲಿಗೆ ಬರಬಾರ್ದು ಅಂತಿದ್ರೆ ವೆಲ್ಲಿಗೆ ಬರೋದು, ಗಲಾಟೆಗಳು ಮಾಡುವಂಥದ್ದು, ಅರ್ಜನ್ ಮಾಡ್ತಾರೆ. ಬೆಳಗ್ಗೆ 11ಕ್ಕೆ ಸೇರ್ತಾರೆ, 2ಕ್ಕೆ ಅರ್ಜನ್, 2ಕ್ಕೆ ಸೇರ್ತಾರೆ, 4ಕ್ಕೆ ಅರ್ಜನ್, 4ಕ್ಕೆ ಸೇರ್ತಾರೆ, ನಾಳೆಗೆ ಮುಂದೂಡಲಾಗಿದೆ ಸಭೆ. ಒಂದೇ ₹1 ಚರ್ಚೆ ನಡೀತಾ ಇಲ್ಲ. ಇವತ್ತು ಲೋಕಸಭೆ 57 ದಿವಸ ನಡೀತಾ ಇದೆ ವರ್ಷದಲ್ಲಿ. ಆವಾಗ ಆನಂದ್ ಅವರು ಹೇಳೋದು 150 ದಿವಸ ನಡೀತಾ ಇದೆ. ಯಾಕೆ ಕಮ್ಮಿ ಆಗ್ತಾ ಇದೆ? 57 ಯಾರೂ ಆಸಕ್ತಿ ಇಲ್ಲ. ನಾನು ಇವರು ಅರುಣ್ ಜೇಟ್ಲಿ ಅವರು ಒಂದು ಲೇಖನ ಹೇಳಿಕೆಯನ್ನು ಪ್ರಸ್ತಾಪ ಮಾಡುದು, ನಾವು ಬರೆದ ಲೇಖನಲ್ಲಿ ಅದನ್ನು ಬರೆದಿದ್ದೆ. ಅರುಣ್ ಜೇಟ್ಲಿ ಅವರು ಹೇಳಿದ್ದು ಇದು ಸರಿಯಲ್ಲ ಅಂತ. ಸದನ ಇರೋದು ಮಾತಿಗಾಗಿ, ಚರ್ಚೆಗಾಗಿ, ವಿಷಯಗಳ ಪ್ರಸ್ತಾಪನೆಗಾಗಿ. ಅಲ್ಲಿ ನೀವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋದು ಯಾಕೆ ಅಂದ್ಬಿಟ್ಟು 15 ದಿವಸ ಗಲಾಟೆ ಮಾಡೋದು. ಸರ್ಕಾರ ಹೇಳ್ತು ಇದು ಎಲೆಕ್ಷನ್ ಕಮಿಷನ್ ವಿಚಾರ. ವಯಾ ಮೀಡಿಯಾ ತಗೋಬೇಕಲ್ಲ, ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ನಡೆಸಲೇ ಇಲ್ಲ. ಎಲ್ಲ ಇಶ್ಯೂಗಳು, ಬಿಲ್ಲುಗಳು
ಒಂದೇ ಸತಿ 14 ಬಿಲ್ ಪಾಸ್ ಆಯ್ತು. ಈ ಗಲಾಟೆ ಶುರುವಾದಾಗಲೇ ನಾನು ಹೇಳಿದೆ ಎಲ್ಲ ಬಿಲ್ಗಳು ಪಾಸ್ ಆಗುತ್ತೆ, ಒಂದೂ ಚರ್ಚೆ ಆಗಲ್ಲ ಅಂತ. ಕರ್ನಾಟಕದ ವಿಧಾನಸಭೆ 39 ಬಿಲ್ಲು ಒಂದೇ ದಿವಸ ಪಾಸ್ ಮಾಡಿದ್ದಾರೆ ಇತ್ತೀಚೆಗೆ. ಯಾಕೆಂದ್ರೆ ನಮ್ಮವ್ರು ಗಲಾಟೆ ಮಾಡ್ತಾ ಇದ್ರು, ಇಲ್ಲಿ ಅವ್ರು ಗಲಾಟೆ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೂ ಕೂಡ ಗುಣಮಟ್ಟದ ಚರ್ಚೆ ಬೇಡದೇ ಇದ್ದಾಗ ದಿನಗಳು ಕಡಿಮೆ ಆಗುತ್ತೆ. ಒಂದು ಎಜುಕೇಟಿವ್ ಆಗಿ ಮಾತಾಡಿ ಬೇರೆಯವರು ಮಾದರಿ ಆಗುವಂತ ಒಂದು ಬಿಲ್ ತರಕ್ಕೆ ಸಾಧ್ಯವೇ ಇಲ್ಲ ಈಗ. ಯಾಕಂದ್ರೆ ಚರ್ಚೆನೇ ಆಗಲ್ಲ. ಬಹಳ ಮುಖ್ಯವಾದ ಜನಜೀವನದ ಮೇಲೆ ಪರಿಣಾಮ ಬೀರುವಂತ ಬಿಲ್ಲುಗಳನ್ನು ಕೂಡ ನೀವು ಯಾವುದೋ ನಿಮ್ಮ ವೈಯಕ್ತಿಕ ಕಾರಣಕ್ಕಾಗಿ ಸದನಗಳನ್ನ ಅಡ್ಡ ಹಾಕೊಂಡು ಕೂತ್ರೆ ಸದನ ಯಾಕೆ ನಡೆಯುತ್ತೆ? ಈಗ ಮೊನ್ನೆ ಇದು ಮಾಡಿದ್ದಾರೆ, ವಿಂಟರ್ ಸೆಷನ್ 19 ದಿವಸಕ್ಕೆ ಇಳಿದಿದೆ. ಯಾಕೆ ಇಳಿಯುತ್ತೆ ಅಂದ್ರೆ ನಾನು ಬಹಳ ಸ್ಪಷ್ಟವಾಗಿ ಬಿಟ್ಟಿದೆ, ನಾನು ಹೇಳೋದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಯಾಕೆಂದ್ರೆ ನೀವು ಯಾರು ಚರ್ಚೆ ಮಾಡೋಕ್ಕೆ ಬರಲ್ಲ. ಅಲ್ಲಿ ಈಗಲೇ ರೆಡಿ ಮಾಡ್ಕೊಂಡಿರ್ತಾರೆ. 4-5 ರಾಜ್ಯಗಳಲ್ಲಿ SIR ಅನೌನ್ಸ್ ಮಾಡಿದ್ದಾರೆ. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಗಲಾಟೆ ಮಾಡೋದು. ಇದೇ ಮಮತಾ ಬ್ಯಾನರ್ಜಿ NDA ಜೊತೆ ಇದ್ದಾಗ ಸದನದ ಒಳಗೆ ಬೆಲ್ಲಿಗೆ ಬಂದು ಎಲ್ಲ ಪೇಪರ್ ಬಿಸಾಕಿ ಒಳ ನುಸುಳಿಕೆ ಜಾಸ್ತಿ ಆಗಿದೆ, ಕಳ್ಳ ಮತದಾನ ಆಗ್ತಿದೆ, ಇದು ನೀವು ತಡಿದಿದೆ ಅಂತ ಹೇಳಿ ಕಿರ್ಚಾಡಿ ಅರ್ಚಾಡಿ ಬಿಸಾಕೊಂಡಾಗಿದ್ರಲ್ಲ. ಇವತ್ತು ಅದೇ ಮಮತಾ ಬ್ಯಾನರ್ಜಿ ನೀವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ತಡಿತಾ ಇದ್ದೀರಾ, ನೀವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಓಟ್ ಕಿತ್ಕೊಳ್ತಾ ಇದ್ದ ಅದೇ ರೀತಿ ಪೇಪರ್ ಬಿಸಾಕ್ತಾರೆ. ಇದು ಇವತ್ತಿನ ಪ್ರಜಾಪ್ರಭುತ್ವವನ್ನ ಯಾರು ಎತ್ತಿ ಹಿಡಿದು ಮುಂದೆ ಹೋಗಬೇಕೋ ಅವರ ಒಂದು ಪರಿಸ್ಥಿತಿ ಆಗಿದೆ. ತಾತ್ವಿಕವಾಗಿ ಅವ್ರ ವಿಚಾರಗಳನ್ನ ಮುಂದಿಡಬೇಕು ಅನ್ನೋದು ಮರ್ತೋಗಿದ್ದಾರೆ. ಇಲ್ಲಿ BJP, ಕಾಂಗ್ರೆಸ್, ಎಡಪಕ್ಷ ಅಂತಲ್ಲ, ಎಲ್ಲ ಅದೇ ಮಾಡೋದು. ಎಡಪಕ್ಷದವ್ರು 35 ವರ್ಷ ಅಲ್ಲ ಆಡೋದು ವೆಸ್ಟ್ ಬೆಂಗಾಲ್. ಇವತ್ತು ಯಾವ ಸ್ಥಿತಿಲಿದೆ? ಆ ರೀತಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ಬೋದು ನಾವು. ಗುಣಮಟ್ಟ ಹೆಚ್ಚಾಗಬೇಕು ಅಂದ್ರೆ ಚರ್ಚೆಗಳಾಗಬೇಕು. ಯಾಕೆ ಹೊರಹಾಕ್ತಾ ಇರೋದು? ದಿನ ಬಂದು ಗಲಾಟೆ ಮಾಡೋದು, ಸದನಕ್ಕೆ ಹೋಗೋದು, ಸ್ಪೀಕರ್ ಮೇಲೆ ಪೇಪರ್ಗಳು ಬಿಸಾಕೋದು. ಇಲ್ಲಿ ನಮ್ಮ ಸ್ಪೀಕರ್ 20 ಜನನ 6 ತಿಂಗಳು ಸಸ್ಪೆಂಡ್ ಮಾಡ್ಬಿಟ್ರು. 6 ತಿಂಗಳು ಶಾಸಕರನ್ನ ಅಲ್ಲಿ ಅಥವಾ ಆ ಸದನಕ್ಕೆ ಮಾತ್ರ ಮಾಡೋದು. ಅಂದ್ರೆ ಏನ್ ಸಂದೇಶ ಕಳಿಸ್ತಾ ಇದ್ರು ಜನಕ್ಕೆ? ಇವತ್ತು ಯುವ ಪೀಳಿಗೆ ಸದನ ನೋಡಿದಾಗ ಏನ್ ಕಲ್ತ್ಕೊಂತಾರೆ? ಗಲಾಟೆ ಮಾಡಿದೆ. ಕೆಲವು ಈ ಕಾರ್ಪೊರೇಷನ್ ಮೀಟಿಂಗ್ ಎಲ್ಲ ಹೋಗ್ತಿದ್ದೆ, ಅಲ್ಲೂ ಹಿಂಗೆ ಗಲಾಟೆ ಮಾಡೋದು. ಇದು ಅಸೆಂಬ್ಲಿ ಇಲ್ಲಪ್ಪ, ಬಿಜೆಪಿ ಗಲಾಟೆ ಮಾಡ್ತಿರ್ಲಿಲ್ಲ. ನಾನು ಎಲ್ರಿಗೂ ಹೆಸರು ಹೇಳ್ತಾ ಇರೋದು. ಅಲ್ಲ, ಇತ್ತೀಚೆಗೆ ಈ ಅಮಾನತು 141 ಒಂದು ದಾಖಲೆ ಇದು ದಾಖಲೆ ಆಯ್ತು. ನೀವು ಗಲಾಟೆ ಮಾಡ್ತಾರೆ, ಅವ್ರು ಸ್ಪೀಕರ್ ಜಾಸ್ತಿ ಮಾಡಿದಾರ ಆಚೆ ಹಾಕ್ತಾರೆ. ಅಲ್ಲ, ಕಾಂಗ್ರೆಸ್ ಜಾಸ್ತಿ ಗಲಾಟೆ ಮಾಡಿದಾರೆ. ಜಾಸ್ತಿ ಗಲಾಟೆ ಕಮ್ಮಿ ಗಲಾಟೆ ಅಲ್ಲ. ನೀವು ಹಿಂದೆ ಎಲ್ಲ ಏನೇನಾಗಿದೆ ಅದನ್ನು ನಾವು ಗಮನಿಸ್ಬೇಕಾಗುತ್ತೆ. ಆಯ್ತಾ? ಮೊದಲೆಲ್ಲ ಈ ರೀತಿ ಗಲಾಟೆ ಮಾಡೋದು, ಸದನದಲ್ಲಿ ಬೆಲ್ ಬರುವಂಥದ್ದು. ಸೆಂಟಿನರಿ ಆದಾಗ ವಾಜಪೇಯಿ ಅವರು ಒಂದು ಡಿಬೇಟ್ ಇಟ್ಟಿದ್ರು. ಎಲ್ಲ ಅಲ್ಲೊಂದು ನಿರ್ಣಯ ಆಗಿತ್ತು ಲೋಕಸಭೆಯಲ್ಲಿ, ಯಾರು ಇನ್ನು ಮುಂದೆ ಬೆಲ್ ಬಂದು ಗಲಾಟೆ ಮಾಡೋದು ಮಾಡ್ತಾ ಇದ್ದಾರಲ್ಲ. ಓಕೆ, ಯಾಕೆ ಬಿಡ್ತಾರೆ? ಯಾಕೆಂದ್ರೆ ಇವತ್ತು ಸ್ಟಫ್ ಇಲ್ಲ, ಚರ್ಚೆ ಮಾಡೋಕ್ಕೆ ಬೇಕಾದಂತ ಭೌತಿಕತೆ ಇಲ್ಲ. ಅವಾಗ ಏನ್ ಮಾಡೋದು? ಗಲಾಟೆ ಮಾಡ್ಬಿಡೋದು. ಗಲಾಟೆ ಮಾಡಿದಾಗ ಏನಾಗುತ್ತೆ? ಸದನ ಮುಂದೂಡಾಗುತ್ತೆ. ನಿಮ್ಮ ಪ್ರಶ್ನೆ ಬರುತ್ತೆ. ಮುಂದೆ ಪ್ರಶ್ನೆ ಹೋಗ್ತೀವಿ. ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಈಗ ಅಗ್ರ ಕೃಷ್ಣಮೂರ್ತಿ ಒಂದು ಪ್ರಶ್ನೆ. ಈಗ ಕಳೆದ ನಾನು ಅಂದ್ರೆ ಹಲವಾರು ಈ ಅಂತಾರಾಷ್ಟ್ರೀಯ ಮೌಲ್ಯಮಾಪನ ಸಂಸ್ಥೆಗಳ ಪರಾಮರ್ಶೆಗಳ ಪ್ರಕಾರ ಬಹಳ ನಮ್ಮ ಪ್ರಜಾಪ್ರಭುತ್ವ ಸೂಚನೆಗಳು ಕಡಿಮೆ ಆಗಿದೆ, ಬಹಳ ಗಣನೀಯವಾಗಿ ಇಳಿಮುಖ ಆಗಿದೆ. ಇದರಿಂದ ಏನಾದ್ರು ಒಂದು ಬೇರೆ ಒಂದು ಈಗಿರೋ ಆಳ್ವಿಕೆ ಇರೋರ ಪಕ್ಷ ಬೇರೆ ಏನಾದ್ರು ಒಂದು ಎಜೆಂಡಾ ಇಟ್ಕೊಂಡು ಇದು ಮಾಡ್ತಾ ಇದೆಯಾ? ಉದ್ದೇಶಪೂರ್ವಕವಾಗಿ ಒಂದು ಅವನತಿ ದಾರಿಗೆ ಇಳಿತಾ ಇದೆ ಅಂತ? ಎಲ್ಲರಿಗೂ ನಮಸ್ಕಾರ. ಸಮಾಜಮುಖಿ ಅದರ ಜೊತೆಗಿರ್ತಕ್ಕಂಥವರೆಲ್ಲ ಸೇರಿ ಬಹಳ ಅರ್ಥಪೂರ್ಣವಾದ ಒಂದು ಸಾಹಿತ್ಯದ ಹಬ್ಬವನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ ಅನ್ನೋದನ್ನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮಲ್ಲಿ ಕೂತಿರೋರು ಅನೇಕರಿಗೆ ನಾನು ಯಾಕೆ ಇಲ್ಲಿ ಕೂತಿದ್ದೀನಿ ಅನ್ನೋದ್ರ ಬಗ್ಗೆ ಅನುಮಾನ, ಪ್ರಶ್ನೆ ಬಂದಿರ್ಬೋದು, ಮತ್ತು ಅದು ಸಹಜ. ನನಗೂ ಅಂಥ ಪ್ರಶ್ನೆ ಇದೆ. ಇರೋರೆಲ್ಲರೂ ಒಂದು ರೀತಿಯಲ್ಲಿ ಪ್ರಾಕ್ಟೀಸಿಂಗ್ ಪೀಪಲ್ ಈ ವಿಚಾರದಲ್ಲಿ. ಈಗಾಗಲೇ ಶಂಕರ್ ಅವರು ಹೇಳಿದರು, ನಾವಿಬ್ಬರೇ ಪ್ರಾಕ್ಟೀಸಿಂಗ್ ಅಂತ. ಆದರೆ ಅಕಾಡೆಮಿಕ್ ಆಗಿ, ಜರ್ನಲಿಸ್ಟಿಕ್ ಆಗಿ ಈ ವಿಚಾರವನ್ನು ಕುರಿತಂಥ ಬಹಳ ಗಂಭೀರವಾದ ಕೆಲಸದಲ್ಲಿ ತೊಡಗಿರೋರೆಲ್ಲರೂ ಇಲ್ಲಿ ಇದ್ದಾರೆ. ಆದ್ದರಿಂದ ಈ ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೆ ಕೆಲಸ ಅನ್ನೋ ರೀತಿಯಲ್ಲಿ ನಾನು ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ. ಮತ್ತು ಅರಸು ಅವರು ಕಳಿಸಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಬಹಳ ಮುಖ್ಯವಾಗಿ ಬಿಕ್ಕಟ್ಟು, ಇದು ಈಗ ಬಂದಿದೆಯಾ ಅಥವಾ
ಮೊದಲು ಇರಲಿಲ್ವಾ ಏನದನ್ನೆಲ್ಲ ಮನಸ್ಸಿಗೆ ತರುತ್ತೆ. ನಾನು ಹೇಳಿ ಕೇಳಿ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಈ ವಿಚಾರಗಳಲ್ಲಿ ಆಸಕ್ತಿಯನ್ನು ಬೆಳಗ್ಗೆ ಹೊತ್ತು 2 ಪೇಪರ್, ಒಂದು ಕನ್ನಡ ಒಂದು ಇಂಗ್ಲೀಷು ಓದೋದ್ರ ಮೂಲಕ ಆ ಪೇಪರ್ಗಳಲ್ಲಿ ನಾರಾಯಣ ಅಂತವರು ಬರೆದಾಗ ಅದನ್ನು ಓದಿದ ತಕ್ಷಣ ಅವರಿಗೊಂದು ಮೆಸೇಜ್ ಹಾಕಿ, ಇವತ್ತಿನ ನಿಮ್ಮ ಈ ರಾಜಕೀಯ ವಿಶ್ಲೇಷಣೆ ಬಹಳ ಅದ್ಭುತವಾಗಿದೆ, ಅಭಿನಂದನೆಗಳು ಅಂತ ತಿಳಿಸುವಂಥ ಕೆಲಸವನ್ನು ಮಾಡಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜೀವಿಸುತ್ತಿರುವ ವ್ಯಕ್ತಿಯಾಗಿ ಕೂತಿದ್ದೀನಿ. ಇದಕ್ಕಿಂತ ಹೆಚ್ಚು ನಾನು ಎಕ್ಸ್ಪರ್ಟೀಸ್ ಈ ಕ್ಷೇತ್ರದಲ್ಲಿ ಇಲ್ಲ. ನನಗೆ ಒಂದು ಕತೆ ಜ್ಞಾಪಕ ಬರುತ್ತೆ. ಅದು ನಮ್ಮ ತೇಜಸ್ವಿಯವರು ಒಂದು ಕಡೆ ಎಲ್ಲೋ ಬರೆದಿದ್ದಾರೆ. ಇಬ್ಬರು ನಡುವೆ ಒಂದು ಭೂಮಿ ವ್ಯಾಪಾರ ಆಗುತ್ತೆ. ಆ ಭೂಮಿಯನ್ನು ಮಾರಿದವನು ಭೂಮಿಯನ್ನು ಕೊಂಡ್ಕೊಳ್ಳೋವನಿಗೆ ಪತ್ರ ಬುಕ್ಕೆಲ್ಲ ಕೊಟ್ಟು ಆ ವ್ಯಾಪಾರ ಮಾಡ್ತಾರೆ ಭೂಮಿಯನ್ನು. ಆಮೇಲೆ ಅವನು ಭೂಮಿಯನ್ನು ಅನುಭವಿಸೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಅವನು ಉಳ್ತಾ ಇರುವಾಗ ಅವನಿಗೊಂದು ನಿಧಿ ಸಿಗುತ್ತೆ. ಆ ನಿಧಿ ಸಿಕ್ಕಿದ ಕೂಡಲೇ, ಅರೆ ಪಾಪ ಇಂಥ ವ್ಯಕ್ತಿ ನನಗೆ ಮಾರಿಬಿಟ್ಟಿದ್ದಾನೆ, ಇಷ್ಟು ದೊಡ್ಡ ನಿಧಿ ಇದರೊಳಗಡೆ ಇದೆ, ನನ್ನ ಕೈಗೆ ಸಿಗ್ತಾ ಇದೆ ಅಂತ ಹೇಳಿ ಆ ಜಮೀನು ಮಾರಿದವನ ಹತ್ರಕ್ಕೆ ವಾಪಸ್ ತಗೊಂಡೋಗಿ, ಅಪ್ಪ ಈ ನಿಧಿ ನಿನ್ನ ಭೂಮಿಯಲ್ಲಿ ಸಿಕ್ತು, ಇದನ್ನು ತಗೊಳಪ್ಪ ಅಂತ. ಅವನಿಗೆ ನಿನಗೇನು ಹುಚ್ಚಿಡ್ದಿದೆಯಾ, ನೀನು ಕೊಂಡ್ಕೊಂಡಾಗಿದೆ ಭೂಮಿಯನ್ನು, ಅದರೊಳಗಡೆ ಇರ್ತಕ್ಕಂಥ ನಿಧಿ, ಕಲ್ಲು, ಮಣ್ಣು, ಪಾಷಾಣ ಏನೇನಿದೆ ಅದೆಲ್ಲ ನಿನಗೆ ಸೇರ್ತಕ್ಕದ್ದು ಅಂತ ಹೇಳ್ತಾರೆ. ಅವನು ಏನು ಮಾಡ್ತಾನೆ, ಮತ್ತೆ ವಾಪಸ್ಸು ಬಂದು, ಇಲ್ಲಪ್ಪ ಇದು ನ್ಯಾಯವಾಗಿ ನಿನಗೆ ಸಲ್ತಕ್ಕದ್ದು, ನಾನೇನೋ ಇವತ್ತು ಕೊಂಡ್ಕೊಂಡಿದ್ದು ಭೂಮಿಯನ್ನು. ಇಬ್ಬರು ರಾಜನ ಹತ್ರಕ್ಕೆ ಹೋಗ್ತಾರೆ. ಆ ರಾಜ ಇವರ ಸಮಸ್ಯೆಯನ್ನು ಬಗೆಹರಿಸಕ್ಕಾಗ, ಏನಪ್ಪ ಇದು ಇಂಥ ಸಮಸ್ಯೆ ತಂದಿದ್ದೀರಿ, ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳ್ಳಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಪರಿಹಾರ ಏನಾದರೂ ಕಾಣುತ್ತಾ. ನಾಳೆ ಬೆಳಗ್ಗೆ ಇಬ್ಬರು ಬಂದು ಆಸ್ಥಾನದಲ್ಲಿ ಕೇಳ್ತಾರೆ, ಮತ್ತೊಂದ್ಸಲ ಏನಾದರೂ ವಾದ ವಿವಾದ ಮಾಡ್ತೀರೇನಪ್ಪ. ಇಲ್ಲ ಬುದ್ಧಿ, ಈ ಜಮೀನಷ್ಟೇ ತಗೊಂಡಿದ್ದೀನಿ, ಇದು ಒಳಗಡೆ ನಿಧಿ ಇವನಿಗೆ ಸಲ್ಬೇಕಂತ. ಅವನು ಇಲ್ಲ ಸ್ವಾಮಿ ಅವನಿಗೆ ಸಲ್ಬೇಕಂತ. ಮಂತ್ರಿಯನ್ನು ಕರೆಸಿ ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಕೇಳಿ ಅಂತ. ಅದು ರಾತ್ರಿ ಉಳ್ಕೊಂಡಿದ್ದವನು ಬೆಳಗ್ಗೆ ಬನ್ನಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಆ ಬೆಳಗ್ಗೆ ಕೇಳಿದಾಗ ಇಬ್ಬರು ಉಲ್ಟಾ ಹೊಡೆದ್ಬಿಡ್ತಾರೆ. ಇದು ನನಗೆ ಸೇರ್ಬೇಕಾದ್ದು ಭೂಮಿ, ನಾನು ಕೊಂಡ್ಕೊಂಡಿದ್ದೀನಿ ಅಂತ ಅವನು ಈ ಯಾವಾಗ ಉಲ್ಟಾ ಹೊಡೆದ್ಬಿಟ್ರು ಆಗ ಮಂತ್ರಿ ಹೇಳ್ತಾನೆ ಮಹಾರಾಜನಿಗೆ, ಸರ್ ನಿನ್ನೆ ಮಧ್ಯರಾತ್ರಿವರೆಗೆ ತ್ರೇತಾಯುಗ ಇತ್ತು, ಇವತ್ತಿಂದ ಕಲಿಯುಗ ಪ್ರಾರಂಭ ಆಗಿದೆ, ಆದ್ದರಿಂದ ಅವರಿಗೆ ವಿಚಾರಗಳು ಬೇರೆ ಬೇರೆ ಆಗ್ತಾ ಇವೆ. ಆ ಮಧ್ಯರಾತ್ರಿ ಇದೆಯಲ್ಲ ಗಡುವು, ಅದೇ ಈ ಬಿಕ್ಕಟ್ಟಿನ ಪ್ರಶ್ನೆ. ಯಾಕೆ ಅಂದರೆ ಬಿಕ್ಕಟ್ಟು ಯಾವಾಗಿರಲಿಲ್ಲ, ಬಿಕ್ಕಟ್ಟು ಬುದ್ಧನ ಕಾಲದಿಂದಲೂ ಇದೆ. ಬಿಕ್ಕಟ್ಟಿಗೆ ಕಾಲ ಮಿತಿ ಇರಲ್ಲ, ಬಿಕ್ಕಟ್ಟುಗಳು ಸದಾ ಕಾಲ ಬರ್ತಾನೆ ಇರ್ತವೆ. ನಮ್ಮ ಪ್ರಶ್ನೆ ಅಂದ್ರೆ, ಈಗ ಒಂದು ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆ ಅಂತ, ಅಸ್ತಿತ್ವಕ್ಕೆ ಇದೆ ಅಂತ, ಅಂದ್ರೆ ಇದು ಜಾಸ್ತಿ ಆಗಿದೆ ಅಂತ ಅಲ್ಲ. ಅದು ಎಲ್ಲ ಸಂದರ್ಭಗಳಲ್ಲಿ ಕೆಲವು ಸಲ ಸುವರ್ಣ ಯುಗ ಇರುತ್ತೆ, ಕೆಲವು ಸಲ ಕಬ್ಬಿಣದ ಅಲ್ಲ, ಅದು ಲೋಕನಿಮಯ. ಬಟ್ ನಾವೀಗ ಚರ್ಚೆ ಮಾಡ್ತಿದ್ದು ಈಗಿನ ಪ್ರಸಕ್ತ ಸನ್ನಿವೇಶದ ಬಗ್ಗೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಇದಕ್ಕೆ ಬೇರೆ ಯಾರು ಉತ್ತರ ಕೊಡೋದಕ್ಕೆ ಕೊಡೋದು ಈ ಪ್ರಶ್ನೆಗೆ? ಇದು ಕೊಡ್ತೇವೆ ನೀವು ಈ ಉತ್ತರ. ನಾನು ಫಸ್ಟ್ ಮೊದಲು ಕೇಳಿದ ಪ್ರಶ್ನೆಗೆ ಈ ಸರ್ಕಾರದ ಉದ್ದೇಶ ಬೇರೆ ಇದೆಯಾ ಅಂತ, ಉದ್ದೇಶಪೂರ್ವಕವಾಗಿ ಸಾಂಸ್ಥಿಕ ಸಂಸ್ಥೆಗಳನ್ನ ಬಲಹೀನ ಮಾಡಿದೆಯಾ, ಈ ತರ, ಇದು ನನ್ನ ಪ್ರಶ್ನೆ ಆಗಿತ್ತು. ಅಲ್ಲ, ಎಲ್ಲರಿಗೂ ಕಣ್ಣಿಗೆ ಕಾಣ್ತಕ್ಕಂಥ ವಿಚಾರ ಆಗಿದೆ ಅಲ್ವಾ. ಇವತ್ತು ಪ್ರಜಾಪ್ರಭುತ್ವ ಹ್ಯಾಸ್ ಎಂಟರ್ಡ್ ಯುವರ್ ಬೆಡ್ರೂಮ್. ನಾನು ನನ್ನ ನೆಂಟರ ಮನೆಗೆ ಹೋದ್ರೆ, ನನ್ನ ಮದುವೆ ಮನೆಗೆ ಹೋದ್ರೆ, ಅಲ್ಲಿ ನನ್ನ ಸಂಬಂಧಿಕರು ಹುಡುಗರು ಕೂತು ಪ್ರಜಾಪ್ರಭುತ್ವ ಡಿಸ್ಕಸ್ ಮಾಡ್ತೀವಿ. ಅದು ಮಾಡ್ತಿರ್ಲಿಲ್ಲ ಮೊದಲು, ಇವತ್ತು ಮಾಡ್ತಾ ಇದ್ದೀವಿ. ಮಾಡೋದಷ್ಟೇ ಅಲ್ಲ, ಸಂಬಂಧಿಕರ ನಡುವೆ ವೈರುಧ್ಯ ನಡೀತಾ ಇದೆ, ಗಂಡ ಹೆಂಡತಿ ನಡುವೆ ಜಗಳ ನಡೀತಾ ಇದೆ ಪ್ರಜಾಪ್ರಭುತ್ವದ ವಿಚಾರದಲ್ಲಿ. ನನ್ನ ಪ್ರಶ್ನೆ ಏನಂದ್ರೆ, ಈಗ ಕಾಂಗ್ರೆಸ್ ತನ್ನ ಅಧಿಕಾರದ ಸಮಯದಲ್ಲೂ ಸಹ, ಈವನ್ ಈ ಇಂದಿರಾ ಗಾಂಧಿ ಅವರು ಸಹ ಅವರೇ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲನೆ ಮಾಡ್ತಾರೆ. ಬಟ್ ಅವರ ಉದ್ದೇಶ ಅಂದ್ರೆ ಒಂದು ರಾಜಕೀಯ ಆಧಿಪತ್ಯ ಪಡೆಯೋದಾಗಿರುತ್ತೆ. ಈಗಿನ ಸಂದರ್ಭದಲ್ಲಿ ಇದು ಬರೀ ರಾಜಕೀಯ ಆಧಿಪತ್ಯ ಪಡೆಯೋದು ಅಥವಾ ಒಂದು ಬೇರೆ ಅವರ ಒಂದು ಉದ್ದೇಶಗಳು, ಉದಾಹರಣೆಗೆ ಹಿಂದುತ್ವವನ್ನ
ಹಿಂದೂ ದೇಶವನ್ನು ಸ್ಥಾಪಿಸೋದು ಈ ಥರದ ಉದ್ದೇಶದಿಂದ ನಾನು ಅದನ್ನೇ ಹೇಳಕ್ ಹೊರಟೆ. ನೀವು ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಏನು ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ಬಂದಾಗ ನೆಹರು ಅವರು ಟ್ರಸ್ಟ್ ವಿತ್ ಡೆಸ್ಟಿನಿ ಅಂತ ಏನು ಮಾತಾಡಿದರು, ಅದಾದಮೇಲೆ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂತ ಏನು ಮಾತಾಡಿದರು, ಅದಾದಮೇಲೆ ಹೊಸ ಸರ್ಕಾರ ಅಂದರೆ BJP ಸರ್ಕಾರ ಬಂದ ಮೇಲೆ ಈಗ ಮೋದಿ ಅವರು ಕೊಟ್ಟ ಹಲವಾರು ಲೆಕ್ಕವಿಲ್ಲದಷ್ಟು ಸ್ಲೋಗನ್ಗಳು ಕೊಟ್ಟರು. ನಿನ್ನೆ ದಿವಸ ಒಬ್ಬ ಧುರೀಣದ ಇದು ಹಿಂದೂ ರಾಷ್ಟ್ರ ಅಂತ ಸ್ಲೋಗನ್. ಯಾವತ್ತಿಂದ ಹಿಡಿದು ಇವತ್ತಿನವರೆಗೂ ಈ ಬಿಕ್ಕಟ್ಟಿದ್ದೇ ಇರುತ್ತೆ. ಬೇರೆ ಬೇರೆ ಸ್ವರೂಪದಲ್ಲಿ ಆ ಬಿಕ್ಕಟ್ಟುಗಳು ಬರ್ತಾ ಇದ್ದಾವೆ. ಅದನ್ನು ಜನಸಾಮಾನ್ಯರ ನಾವು ಅದನ್ನು ಎಷ್ಟರ ಮಟ್ಟಿಗೆ ವಿಶ್ಲೇಷಿಸ್ತೀವಿ, ಎಷ್ಟರ ಮಟ್ಟಿಗೆ ಅನುಭವಿಸ್ತೀವಿ ಅನ್ನೋದ್ರ ಮೇಲೆ. ಥ್ಯಾಂಕ್ಸ್. ಮುಂದಿನ ಪ್ರಶ್ನೆ ಆಯಿಷಾ ಖಾತೂನ್ ಅವರಿಗೆ. ಈಗ ನಮ್ಮ ಸಂಸತ್ತಿನಲ್ಲಿ 13 ಜನ ಮುಸ್ಲಿಂ ಸಂಸದರಿದ್ದಾರೆ, 19 ಜನ ಇದ್ದಾರೆ. ನಮ್ಮ ದೇಶದ ಮುಸ್ಲಿಂ ಜನಸಂಖ್ಯೆ 14.2% ಇದೆ. ಅಂದರೆ ಮುಸ್ಲಿಂ ಪ್ರಾತಿನಿಧ್ಯ, ಸಂಸತ್ ಪ್ರಾತಿನಿಧ್ಯ ಕೇವಲ 3.5% ಇದೆ ಅಂದಾಜು. ಇದು ಒಂದು ನಮ್ಮ ಪ್ರಜಾತಂತ್ರ ಅಧಿಕಾರದ ನೈತಿಕತೆಗೆ ಅರ್ಥ ಕೊಡುತ್ತಾ? ಏನು ಹೇಳುತ್ತೆ ಅಂದರೆ ಸಂಸತ್ತು ಒಂದು ವೈವಿಧ್ಯಮಯ ಪ್ರಾತಿನಿಧ್ಯ ಹೊಂದಿಲ್ಲ ಅಥವಾ ಸಮಾನ ಪ್ರಾತಿನಿಧ್ಯ ಹೊಂದಿಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮಸ್ಕಾರ ಎಲ್ರಿಗೂ, ವಿಶೇಷವಾಗಿ ಎಲ್ಲ ಸಮಾಜಮುಖಿ ಮನಸ್ಸುಗಳಿಗೂ ಮತ್ತು ಸಮಾಜಮುಖಿ ಸಂಸ್ಥೆಗೂ ನಮಸ್ಕಾರ. ಸರ್, ಇವಾಗ ಒಂದು ಸಂಸತ್ತಿನೊಳಗೆ ಪ್ರಾತಿನಿಧ್ಯ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಎತ್ತಿದ್ದೀರಿ ಸರ್. ನಾನು ಅದಕ್ಕೆ ಉತ್ತರಿಸ್ತೀನಿ. ಅದಕ್ಕೆ ಮೊದಲನೇದಾಗಿ, ಯಾಕಂದ್ರೆ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿ ಇದೆಯಾ ಅನ್ನೋದು ಮೊದಲ ಪ್ರಶ್ನೆ. ನಿಮ್ಮ ಇವತ್ತಿನ ಗೋಷ್ಠಿಯ ಪ್ರಶ್ನೆ ಅಲ್ಲ, ವೈಯಕ್ತಿಕವಾಗಿ ಅಲ್ಲ, ಆ ಬಿಕ್ಕಟ್ಟಿನಲ್ಲಿ ಅನ್ನೋದಕ್ಕೆ ಉತ್ತರಗಳನ್ನ ಹಲವಾರು ಸೂಚಕಗಳ ಮೂಲಕ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಿದ್ವಿ. ಇದು ಒಂದು ಸೂಚಕ. ಅಂದ್ರೆ ಇದಕ್ಕೆ ನಿಮಗೆ ಒಂದು ನಿರ್ದಿಷ್ಟವಾದ ಪ್ರಶ್ನೆ ಇದೆ. ಅದೇ ಕರೆಕ್ಟ್, ಅದನ್ನೇ ನಾನು ಹೇಳ್ತಾ ಇರುವಂಥದ್ದು. ಇಲ್ಲಿ ಪದೇ ಪದೇ ಒಂದು ವರ್ಗವನ್ನು, ಅವಾಗ ಸರ್ ಹೇಳಿದ್ರು, ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ ಭಿನ್ನ ಗುಂಪುಗಳಿಗೆ ಅವರನ್ನು ಹೇಗೆ ಉಪಚರಿಸಲಾಗುತ್ತದೆಯೋ ಮತ್ತು ಪ್ರತಿರೋಧಗಳನ್ನು ಹೇಗೆ ಸ್ವೀಕರಿಸಲಾಗುತ್ತದೆಯೋ ಅನ್ನೋದ್ರ ಮೇಲೆ ಪ್ರಜಾಪ್ರಭುತ್ವ ಹೇಗೆ ಅಂತ ಹೇಳ್ಬೋದು ಅಂತ ಹೇಳಿದ್ವಿ. ಅದೇ ಆಧಾರದ ಮೇಲೆ ಹೇಳೋದಾದ್ರೆ, ಸಂಸತ್ತಿನಲ್ಲಿ ಸಚಿವರ ಅತ್ಯಂತ ಕಡೆಗಣನೆಗೊಳಪಟ್ಟಂತಹ ಒಂದು ಸಂಖ್ಯೆ ಆಗಿರ್ಬೋದು, ಅಥವಾ ಅವ್ರಿಗೆ ಟಿಕೆಟ್ ಕೊಡದೆ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನೇ ಕೊಡದೇ ಇರುವಂತಹ ಹಲವಾರು ಚುನಾವಣೆಗಳ ಪ್ರಸಂಗ ಇದೆ. ವಿಶೇಷವಾಗಿ ಗುಜರಾತ್ನಲ್ಲಿ 1998 ಬಳಿಕ ಈ ಶತಮಾನದಲ್ಲಿ ಒಬ್ಬ ಮುಸ್ಲಿಂ, ನನಗೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಈ ಮುಸ್ಲಿಂ ಹಿಂದೂ ಅಂತ ಹೇಳೋದಕ್ಕೆ ಬಹಳ ಸಂಕೋಚ ಆಗ್ತದೆ, ಬಟ್ ಇವತ್ತಿನ ನಾನು ಫ್ಯಾಕ್ಟ್ ಹೇಳಬೇಕಾದ್ರೆ ಅದನ್ನು ಹೇಳಲೇಬೇಕಾಗ್ತದೆ, ಕ್ಷಮಿಸಿ. ಒಬ್ಬ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ. UP ಎಲೆಕ್ಷನ್ ಅಲ್ಲಿ 2018 ಮತ್ತು 22 ಶಾಸಕ ಸಭೆಯ ಚುನಾವಣೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ಈ ಟಿಕೆಟ್ ಕೊಡದೇ ಇರುವುದು ಅಲ್ಲಿ ಅವರು ಕಾನೂನು ರೂಪಿಸುವಲ್ಲಿ ಇವರ ಪಾತ್ರ ಇರದೇ ಇರುವಂಥದ್ದು ಬಹಳ ದೊಡ್ಡ ಗಂಡಾಂತರದ ವಿಚಾರನೆ. ಯಾಕಂತ ಹೇಳಿದ್ರೆ ಹೊರಗಡೆ ಕೂಡ ಬಹಳ ದೊಡ್ಡ ಬಿಸಿಯೇರಿದ ವಾತಾವರಣ ಇದೆ. ಅವಾಗ ನಾರಾಯಣ್ ಸರ್ ಹೇಳಿದ್ರು, ನಾನು ಹೇಳಿದ್ರು ತಪ್ಪು ತಿಳ್ಕೊಳ್ಳೋದಿಲ್ಲ, ನಾನು ಅವ್ರ ಬಹಳ ದೊಡ್ಡ ಅಭಿಮಾನಿ ಅಂತ ಗೊತ್ತು ಅವ್ರಿಗೆ. ನಾರಾಯಣ್ ಸರ್ ಹೇಳಿದ್ರು, ಇದು ಬಿಕ್ಕಟ್ಟಿನಲ್ಲಿ ಇದೆಯೋ, ಬಿಕ್ಕಟ್ಟಿನಲ್ಲಿ ಇಲ್ಲ ಅನ್ಸುತ್ತೆ, ಬಿಕ್ಕಟ್ಟನ್ನು ಪ್ರವೇಶಿಸ್ತಾ ಇದೆ ಅನ್ಸುತ್ತೆ ಅಂತ ಹೇಳಿದ್ರು. ನನಗೆ ನನ್ನ ಒಪಿನಿಯನ್, ಒಂದು ಬಾಯ್ಲಿಂಗ್ ಫ್ರಾಗ್ ಸಿಂಡ್ರೋಮ್ ಇದೆಯಲ್ಲ, ನೀರು ಒಂದು ಕಪ್ಪೆಯನ್ನು ನೀರಿನಲ್ಲಿಟ್ಟು ಮೆಲ್ಲನೆ ಶಾಖ ಕೊಡ್ತಾ ಇದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ, ಸಡನ್ ಆಗಿ ಶಾಖ ಕೊಟ್ಟರೆ ಮಾತ್ರ ಆ ಕಪ್ಪೆ ಜಂಪ್ ಆಗುತ್ತೆ ಅಂತ. ಆದ್ರೆ ಆ ಶಾಖ ಕೊಟ್ಟಾಗ ಅದಕ್ಕೆ ಫಸ್ಟ್ ಬಲಿಯಾಗೋದು ಅಲ್ಪಸಂಖ್ಯಾತರು, ಮಹಿಳೆಯರು, ಬುಡಕಟ್ಟುಗಳು, SC STಗಳು ಇವರು. ಸೊ ನನಗನ್ಸುತ್ತೆ ಈ ಒಂದೊಂದು ವರ್ಗದ ಫೀಲಿಂಗ್, ಈ ಬಿಕ್ಕಟ್ಟಿನ ವಿಚಾರದಲ್ಲಿ ಒಂದೊಂದು ವರ್ಗದ ಫೀಲಿಂಗ್ ಬೇರೆ ಬೇರೆ ರೀತಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವರಿಗೆ ಅದು ಬಹಳ ಬೇಗ ಗಾಢವಾಗಿ ತಟ್ಟುತ್ತೆ, ನಂತರದ ಸರದಿ ಉಳಿದವರದೆಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಸಂಸತ್ತಿನಲ್ಲಿ ಪ್ರಾತಿನಿಧ್ಯದ ಕಡಿಮೆ ಆಗಿರ್ಬೋದು, ರಾಜಕಾರಣದಲ್ಲಿ ಪ್ರಾತಿನಿಧ್ಯದ ಕಡಿಮೆ ಆಗಿರ್ಬೋದು, ಇದೆಲ್ಲವೂ ಒಂದು ಸಮಾಜದ ಆರೋಗ್ಯಕರ ಲಕ್ಷಣ ಅಲ್ಲ ಅಂತ ನಾನು ಹೇಳ್ಕೊಳ್ತೀನಿ ಸರ್. ಇಲ್ಲಿ ನಮ್ಮ ಈ ಒಂದು ಸೂಚನೆಗಳು ನಾವು ಮಾಡ್ಕೊಂಡಾಗ ಒಂದು 5-6 ಸೂಚನೆಗಳನ್ನ ಇಲ್ಲಿ ಪರಾಮರ್ಶೆಗೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ಪ್ರತಿ ಸೂಚನೆಗಳಿಗೂ ನಾವು ಎಲ್ಲರಿಗೂ ಪ್ರಶ್ನೆ ಕೇಳ್ತೀವಿ, ಒಬ್ರು ಬಿಟ್ಟು ಇನ್ನೊಬ್ಬರನ್ನ ಕೇಳೋ ಆ ರೀತಿ ಮಾಡ್ತಾ ಇಲ್ಲ, ಅದನ್ನ ಒಂದು ಗಮನಿಸಬೇಕು. ಸ್ವಲ್ಪ ಈ ಆರ್ಡರ್ ಏನಂದ್ರೆ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. ಯಾಕಂದ್ರೆ ಕೆಲವು ಪ್ರಶ್ನೆಗಳಿಗೆ ಕೆಲವ್ರು ಮಾತ್ರ ಉತ್ತರ ಕೊಡೋದಕ್ಕೆ ಸಮರ್ಪಕರಿರ್ತಾರೆ, ಎಲ್ಲರೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ಈಗ ಮುಂದಿನ ಸೂಚಕ ನಾನು ಇದನ್ನ ಮೊದಲು ಹೇಳ್ತೀನಿ ಯಾವ್ಯಾವ ಸೂಚನೆಗಳು ಅಂತ. ಒಂದು ಸಂಸತ್ತಿನ ಬಗ್ಗೆ ನಾವು ಪರಾಮರ್ಶೆ ಮಾಡ್ತಾ ಇದ್ವಿ, ಮತ್ತೆ ನ್ಯಾಯಾಂಗ, ಆಮೇಲೆ ಸಾಂವಿಧಾನಿಕ ಸಂಸ್ಥೆಗಳು, ಆಮೇಲೆ ಏಜೆನ್ಸಿಗಳನ್ನ ಸೆಂಟ್ರಲ್ ಏಜೆನ್ಸಿಗಳನ್ನ ಯಾವ ರೀತಿ ಬಳಸ್ಕೊಂಡಿರೋದು, ಆಮೇಲೆ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಸ್,
ಆಮೇಲೆ ಇನ್ನೊಂದು ಫ್ರೀಡಮ್ ಆಫ್ ಪ್ರೆಸ್ ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯ. ಇದ್ರಲ್ಲಿ ಎಷ್ಟು ಕವರ್ ಮಾಡೋಕ್ಕೆ ಮಾಡಬೇಕು ಅಷ್ಟು ನಾವು ಮಾಡ್ತೀವಿ. ಈಗ ಮುಂದಿನ ಸೂಚಕ ನ್ಯಾಯಾಂಗಕ್ಕೆ ಹೋಗ್ತಾ ಇದ್ವಿ. ಇದು ಈಗ ಆಲ್ರೆಡಿ ಇದು ಬಹಳ ಚರ್ಚೆಗೆ ಗ್ರಾಸವಾಗಿರುವ ವಿಷಯ. ಇತ್ತೀಚೆಗೆ ವರ್ಲ್ಡ್ ಜಸ್ಟಿಸ್ ರಿಪೋರ್ಟು ಇಂಡಿಯಾನ 142 ದೇಶಗಳ ಪೈಕಿ 79ನೇ ಸ್ಥಾನ ನಿಲ್ಲಿಸಿದೆ. ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಹಿಂಜರಿಕೆ ಹತ್ರ ಹೋಗದಿರೋದಕ್ಕೆ ನೋಡ್ಕೊಳ್ಳೋದ್ರಲ್ಲಿ ಒಂದು ನ್ಯಾಯಾಂಗದ ಪಾತ್ರ ಎಷ್ಟು ಮುಖ್ಯ, ಇದು ಪ್ರಶ್ನೆ ನಾನು ಅಗ್ರಕೃಷ್ಣ ಕೇಳ್ತೀನಿ. ಇದು ಇವತ್ತಿನ ದಿವಸ ಏನಾಗಿದೆ ಅಂತ ನೋಡಿ, ನಾವು ಹಿಂದೆಂದೂ ಕಾಣದೇ ಇದ್ದಂಥ ಕೆಲವು ಸಂಸ್ಥೆಗಳಿಂದ ಬರ್ತಕ್ಕಂಥ ಈ ಪಟ್ಟಿ ಮಾಡೋದಿದೆಯಲ್ಲ, ಅವುಗಳನ್ನ ನಾವು ಹಿಂದೆ ಎಲ್ಲೂ ನೋಡಿರಲಿಲ್ಲ. ಈಗ ಬರ್ತಾ ಇರ್ತಕ್ಕಂಥ ಆ ಸ್ಥಾನಮಾನಗಳ ಏರುಪೇರು ಇವೆಲ್ಲ ಇದಾವಲ್ಲ, ಜನಸಾಮಾನ್ಯನಿಗೆ ಅನಿಸೋದೇನು ಅಂತಂದರೆ, ಇದುವರೆಗೆ ನಾವು ಕಂಡಿಲ್ಲದ ಒಂದು ಪ್ರಕ್ರಿಯೆ ಇವತ್ತಿನ ದಿನಮಾನಗಳಲ್ಲಿ ಕಾಣ್ತಾ ಇದೆ ಅಂತ. ಈ ಏರುಪೇರುಗಳ ವಿಚಾರಗಳಲ್ಲೂ ಕೂಡ ಅನೇಕ ರೀತಿಯಾದ ಅನುಮಾನಗಳಿಗೆ ಸಾಧ್ಯ ಆಗುವಂಥ, ಅನುಮಾನಗಳಿಗೆ ಕಾರಣವಾಗುವಂಥದ್ದು ಈ ಅಂಶದಲ್ಲಿ. ಮುಂದಿನ ಪ್ರಶ್ನೆ ಅವರಿಗೆ. ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಂಗ ಕಾರ್ಯಾಂಗ ಜೊತೆ ಅಂದರೆ ಪ್ರಧಾನಮಂತ್ರಿಗಳು ಮತ್ತೆ ಕ್ಯಾಬಿನೆಟ್ ಜೊತೆ ಸಂಘರ್ಷಣ ತಪ್ಪಿಸ್ಕೊಳ್ತಾ ಇದೆ ಅಂತ ಯಾವುದಾದ್ರು ಮೊಕದ್ದಮೆಗಳ ಸಮಸ್ಯೆಗೆ. ಇದನ್ನ ಇಂಟರ್ನ್ಯಾಷನಲ್ ಕಮಿಷನ್ ಆಫ್ ಜೂರಿಸ್ಟ್ ಹೇಳಿದ್ದಾರೆ. ಇದನ್ನ ಈ ರೀತಿ ಇನ್ಕ್ರೀಸಿಂಗ್ಲಿ ರಿಲೆಕ್ಟೆಂಟ್ ಟು ಕನ್ಫ್ರಂಟ್ ದ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ದಾರೆ, ಅವರು ನೋಟ್ ಮಾಡಿದ್ದಾರೆ ಇದನ್ನ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಕಳೆದ ಇತ್ತೀಚಿನ ವರ್ಷಗಳು ಒಂದು ವರ್ಷಗಳ ಬೆಳವಣಿಗೆ ಇರ್ಬೋದು ಅಥವಾ 5-6 ವರ್ಷಗಳ ಬೆಳವಣಿಗೆ ಇರ್ಬೋದು. ಇಲ್ಲ, ಭಾರತ ಸ್ವಾತಂತ್ರ್ಯಗೊಂಡ ನಂತರ ಶಾಸಕಾಂಗಕ್ಕೂ ನ್ಯಾಯಾಂಗಕ್ಕೂ ಸಂಘರ್ಷ ಆಗಿರೋಂಥದ್ದು ಇದು ಮೊದಲೇನಲ್ಲ, ಹಿಂದೆನೂ ಆಗಿದೆ. ತುರ್ತು ಪರಿಸ್ಥಿತಿಗಿಂತ ಮುಂಚೆ ನ್ಯಾಯಾಧೀಶಗಳನ್ನ ಸೂಪರ್ಸೀಡ್ ಮಾಡಿ ಚೀಫ್ ಜಸ್ಟಿಸ್ ಮಾಡಿದಂಥ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಮಾಡಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ಶಾಸಕಾಂಗದಲ್ಲಿ ಇರುವಂಥವ್ರು ಕಾರ್ಯಾಂಗದ ಭಾಗವಾದ ನಂತರ, ಪ್ರಧಾನಿನೋ ಮುಖ್ಯಮಂತ್ರಿನೋ ಆದ ನಂತರ ನ್ಯಾಯಾಂಗವನ್ನು ತಮ್ಮ ಇಷ್ಟಕ್ಕೆ ಅನುಗುಣವಾಗಿ ಬಳಸ್ಕೊಳ್ಬೇಕು ಅನ್ನೋಂಥ ಪ್ರಯತ್ನ ಬಹಳ ವರ್ಷಗಳಿಂದ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಅದೇನು ಇದೇನಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮೀರಿ ನಿಂತಂಥವ್ರು ಕೂಡ ಇದ್ದಾರೆ. ಅದು ಬರೇ ಬೇರೆಯವರ ಒಂದು ಪ್ರಯತ್ನದಿಂದಾಗಿ, ಆಮಿಷದಿಂದಾಗಿ ಅಥವಾ ಒತ್ತಡದಿಂದಾಗಿ ಅದಾಗ್ತದೆ ಅಂತಿಲ್ಲ. ಸ್ವಯಂ ನ್ಯಾಯಾಂಗನೂ ಕೂಡ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಬೇಕಂತ ಸ್ಥಿತಿನಲ್ಲಿದೆ ಇವತ್ತು. ನಿಮಗೆ ಹೈಕೋರ್ಟಿಗೋ, ವಿಶೇಷವಾಗಿ ಹೈಕೋರ್ಟ್ಗಳ ಹತ್ರ ಎಲ್ಲಾದರೂ ಹೋಗಿ ನೀವು ಕೇಸ್ಗಳನ್ನ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಯಾವ ಲಾಯರ್ನ ಯಾವ ಜಡ್ಜ್ ಮುಂದೆ ಬರ್ತದೆ ಅನ್ನೋ ಕಾರಣಕ್ಕೆ ಯಾವ ಲಾಯರ್ನ ಇಡಬೇಕು ಅಂತ ಅಲ್ಲೇ ಹೇಳ್ಕೊಡ್ತಾರೆ. ನೀವು ರಿಜಿಸ್ಟ್ರಿ ಎಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದಲ್ಲ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೇಳ್ಕೊಡ್ತಾರೆ, ನೀವು ಆ ಬೆಂಚ್ ಬರೋ ತನಕ ಕಾಯಿರಿ ಅಂತೇಳಿ. ಅಥವಾ ಆ ಜಡ್ಜ್ ಮುಂದೆ ಬರೋಂಥ ಸಂದರ್ಭದಲ್ಲಿ ಇಂಥ ಲಾಯರ್ನ ಇಡಿ ಅಂತ ಹೇಳ್ಕೊಳ್ಳೋಂಥವ್ರು ಇದ್ದಾರೆ. ಹಾಗಾಗಿ ಅದು ಬರೇ ಶಾಸಕಾಂಗದ ಕಾರ್ಯಾಂಗದ ಒತ್ತಡದಿಂದ ನ್ಯಾಯಾಂಗ ರಾಜಿ ಆಗ್ತಾ ಇದೆ ಅನ್ನೋಂಥದ್ದಲ್ಲ. ಸ್ವತಃ ನ್ಯಾಯಾಂಗನೂ ಕೂಡ ಶಾಸಕಾಂಗ ಕಾರ್ಯಾಂಗದ ದಾರಿನಲ್ಲಿ ಇದೆ ಅನ್ನೋದು ಸತ್ಯವಾಗಿರುವಂಥ ಮಾತು. ಆದರೆ ಕೆಲವು ಸಂದರ್ಭದಲ್ಲಿ ತಪ್ಪಾದಂಥ ರೀತಿಯಲ್ಲಿ ದೇಶದ ಉನ್ನತ ನ್ಯಾಯಾಲಯಗಳು ನಡ್ಕೊಂಡಿದ್ದಾವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅದ್ರ ಬಗ್ಗೆ ಪ್ರಶ್ನೆಗಳು ಉಳಿತಾವೆ. ಈಗ ಪೆಗಾಸಸ್ ವಿಚಾರ ಒಂದು ಬಂತು, ಅದು ಇನ್ನೂ ಸುಪ್ರೀಂ ಕೋರ್ಟ್ ಮುಂದೆ ಇದೆ ಅಂತ ಅಂದ್ಕೊಂಡಿದ್ದೀನಿ, ಮುಗೀತಾ ಅದು ಅದ್ರ ಸ್ಪೈಗೆ ಬಳಸ್ತಕ್ಕಂಥ ಒಂದು ಇಸ್ರೇಲ್ನಿಂದ ತಂದಿರತಕ್ಕಂಥ ಒಂದು ಸ್ಪೈವೇರ್ ಅದನ್ನ ದೇಶದ ಭದ್ರತೆಗೋಸ್ಕರ ಬಳಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬಂತು. ಆದರೆ ಒಂದು ಬೇರೆ ಪಾಶ್ಚಿಮಾತ್ಯ ದೇಶಗಳ ಮಾಧ್ಯಮದಲ್ಲಿ ಬಂತು, ಅದನ್ನು ರಾಜಕಾರಣಿಗಳು, ಉದ್ಯಮಿಗಳು, ಅಧಿಕಾರಿಗಳನ್ನ ಟ್ರ್ಯಾಕ್ ಮಾಡಲಿಕ್ಕೂ ಕೂಡ ಬಳಸ್ತಾ ಇದ್ದಾರೆ. ಅದು ದೊಡ್ಡ ವಿಷಯ ಆಯಿತು. ಅದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಪ್ರತಿಯೊಬ್ಬನ ಪ್ರೈವೇಸಿಯನ್ನ ಪ್ರವೇಶ ಮಾಡ್ತಕ್ಕಂಥ ವಿಚಾರ. ಆದರೆ ಸಿಗಬೇಕಾದಂಥ ಆದ್ಯತೆನೂ ಅದಕ್ಕೆ ಸಿಗಲಿಲ್ಲ, ಸಿಗಬೇಕಾಗಿರೋಷ್ಟು ಅದಕ್ಕೆ ಚರ್ಚೆನೂ ಆಗಲಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿದ್ದಾಗ ಅದು ಯಾವ ತೀರ್ಮಾನ ಬಂತು ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂಥ ಅನೇಕ ವಿಚಾರಗಳೆಲ್ಲವೂ ಕೂಡ ಇದ್ದಾವೆ. ಇಂಥ ಅನೇಕ ಸಂದರ್ಭಗಳಲ್ಲಿ ಈಗ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಬಂತು. ನನ್ನ ದೃಷ್ಟಿನಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಕಾನೂನು. ನ್ಯಾಯಾಂಗದ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಯಾಂಗದ ಪಾತ್ರನೂ ಕೂಡ ಇರೋವಂಥದ್ದು, ಅದಕ್ಕೆ ಇರೋವಂಥದ್ದು ಅದನ್ನು ಸುಪ್ರೀಂ ಕೋರ್ಟ್ನವರೇ ಹೊಡೆದಾಕಿ. ಅಂದರೆ ಅಕೌಂಟಬಿಲಿಟಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಬ್ಬ ಹೈಕೋರ್ಟ್ ಜಡ್ಜ್ ಬಗ್ಗೆ ವಿಚಾರಣೆ ನಡೀತಾ ಇದೆ, ಅಲ್ಲಿ ಆಗಿದೆ, ಅದೀಗ ಪಾರ್ಲಿಮೆಂಟ್ ಮುಂದೆ ಬಂದಿದೆ. ಅದ್ರ ಬಗ್ಗೆ ಇಂಪೀಚ್ಮೆಂಟಿನ ಪ್ರೊಸೀಜರ್ ಎಲ್ಲ ನಡೀತಾ ಇದೆ. ಇದು ಬೇಕಾದಷ್ಟು ಈ ಥರದ ಉದಾಹರಣೆ ನ್ಯಾಯಾಂಗವೂ ಕೂಡ, ನ್ಯಾಯಾಂಗಕ್ಕೆ ಬರ್ತಾ ಇರೋಂಥವ್ರು ಕೂಡ ಮೊದಲಿರ್ತಕ್ಕಂಥ ರಾಜಕಾರಣದಲ್ಲಿ ಹೇಗೆ ನೀವೀಗ ಡಿಕ್ಲೈನ್ ಆಗಿದೆ ಅಂತೇಳಿ ಒಂದು ಅಭಿಪ್ರಾಯ ಬರ್ತಾ ಇದೆಯೋ, ಆ ಡಿಕ್ಲೈನು ಬ್ಯೂರೋಕ್ರಸಿಗೂ ಅನ್ವಯ ಆಗ್ತದೆ, ಕಾರ್ಯಾಂಗಕ್ಕೂ ಅನ್ವಯ ಆಗ್ತದೆ, ನ್ಯಾಯಾಂಗಕ್ಕೂ ಅನ್ವಯ ಆಗ್ತದೆ.
ಡಿಕ್ಲೈನ್ ಸರ್ವತೋಮುಖವಾಗಿದೆ. ಹಾಗಾಗಿ ನೀವು ಹೇಳಿದಂಗೆ ನ್ಯಾಯಾಂಗನೂ ಕೂಡ ರಾಜಿ ಮಾಡ್ಕೊಳ್ತಾ ಇದೆಯೋ ಅಥವಾ ಕಾನ್ಫ್ರಂಟೇಷನ್ಗೆ ಹಿಂಜರಿತಾ ಇದೆಯಾ ಅಂದ್ರೆ ಹೌದು. ನಂದು ಪೆಗಾಸಿಸ್ ಬಗ್ಗೆ ಹೇಳಿದ್ರು. ಪೆಗಾಸಿಸ್ ಬಗ್ಗೆ ಸುಪ್ರೀಂ ಕೋರ್ಟು ಅದು ಕೈಗೆತ್ತಿಕೊಂಡ ಕೇಸನ್ನು ಅದ್ರ ಬಗ್ಗೆ ವಿಸ್ತೃತವಾದಂಥ ಒಂದು ವಿಚಾರಣೆ ಮಾಡಿದ್ರು. ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಯಾರ್ಯಾರು ಆಪಾದನೆ ಮಾಡಿದ್ದೀರ ನನ್ನ ಮೊಬೈಲು ಪೆಗಾಸಿಸ್ ಸಾಫ್ಟ್ವೇರು ಇನ್ಸ್ಟಾಲ್ ಆಗಿದೆ, ನಿಮ್ಮ ಮೊಬೈಲ್ ಕೊಡಬೇಕು ತನಿಖೆ ಮಾಡೋಕ್ಕೆ ಅಂತ. ರಾಹುಲ್ ಗಾಂಧಿಯಿಂದ ಹಿಡಿದು ಒಬ್ಬರು ಕೊಡಲಿಲ್ಲ, ಯಾರೂ ಕೊಡಲಿಲ್ಲ. ನೀವು ಆಪಾದನೆ ಮಾಡಿದ್ಮೇಲೆ ಅದನ್ನ ರುಜುವಾತು ಹೆಂಗ್ ಮಾಡೋದು ಅಂದ್ರೆ, ನೀವು ಮೊಬೈಲ್ ಕೊಟ್ಟಾಗ ಅದ್ರೊಳಗೆ ಇದೆಯೋ ಇಲ್ವೋ ಅಂತ ತನಿಖಾ ಸಂಸ್ಥೆಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ. ತದನಂತರ ಅದ್ರ ಬಗ್ಗೆ ವರದಿಯನ್ನ ನ್ಯಾಯಾಲಯ ಕೊಡುತ್ತೆ. ನ್ಯಾಯಾಲಯ 6-3ನೇ ಕಣ್ಣಿಲ್ಲ ಅದಕ್ಕೆ. ತೆಗೆದ ತಕ್ಷಣ ಅದ್ರೊಳಗೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೊನೆಗೆ ಆ ಕೋರ್ಟ್ ಕೇಸು ಬಿದ್ದೋಯ್ತು. ಯಾಕೆಂದ್ರೆ ಅದಕ್ಕೆ ಸಾಕ್ಷ್ಯಾಧಾರಗಳೇ ಇರಲಿಲ್ಲ. ಕಪೋಲ ಕಲ್ಪಿತ ಆರೋಪ ಅಂತ ಆಯ್ತು, ಸಾಬೀತಾಯ್ತು. ಅದರಿಂದ ಸುಪ್ರೀಂ ಕೋರ್ಟ್ ಅಂತ ತಳ್ಳಾಯ್ತು. ಆರೋಪ ಮಾಡಿ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ನಿಷ್ಪಕ್ಷಪಾತ, ನಮಗೆ ಮುಜುಗರ ತರುವಂತ ಒಂದು ಜಡ್ಜ್ಮೆಂಟ್ ಬಂದ್ರೆ ಪಕ್ಷಪಾತ ಅಂತ ಆಡಳಿತ ಪಕ್ಷನೂ ಅನ್ಕೋಬಾರ್ದು, ವಿರೋಧ ಪಕ್ಷಗಳು ಅನ್ಕೋಬಾರ್ದು. ಆಗ ಮಾತ್ರ ಆ ಒಂದು ಸಂವಿಧಾನಿಕ ಸಂಸ್ಥೆಯ ಬಗ್ಗೆ ನಮ್ಮ ಗೌರವ ಕಮ್ಮಿ ಆಗಲ್ಲ. ನಾರಾಯಣ ಅವರಿಗೆ ಮುಂದಿನ ಪ್ರಶ್ನೆ, ನ್ಯಾಯಾಂಗದ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಸ್ವತಂತ್ರ ಆಗಿದೆ ಅಂತ ಒಂದು ಸಾಮಾನ್ಯ ಅಭಿಪ್ರಾಯ ಕೊಡ್ಬೋದು? ಈ ನ್ಯಾಯಾಂಗದ ಬಗ್ಗೆ ಅಭಿಪ್ರಾಯ ಕೊಡೋದು ಎಲ್ಲ ಅಂಗಗಳ ಬಗ್ಗೆ ಕೊಟ್ಟಷ್ಟು ಸುಲಭ ಅಲ್ಲ. ಸ್ವತಂತ್ರವಾಗಿದೆ ಅಂತ ಹೇಳಲಿಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಸ್ವತಂತ್ರವಾಗಿಲ್ಲ ಅಂತ ಹೇಳಿದಾಗ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸೊ ಆದ ಕಾರಣ ನ್ಯಾಯಾಂಗದ ಬಗ್ಗೆ ನೀವು ಈ ರೀತಿ ಪ್ರಶ್ನೆ ಕೇಳಿ ನಮ್ಮನ್ನ ಟಿಕೆಟ್ಗೆ ತೆಗೆದುಕೊಳ್ತೀರಾ. ಆದರೆ ಇಲ್ಲಿ ವಿಷಯ ಇರುವುದು ನೋಡಿ, ಮತ್ತೆ ನಾನು ಕೆಲವು ಬಹಳ ಪಾಪ್ಯುಲಿಸ್ಟ್ ಆದಂತಹ ಉದಾಹರಣೆಗಳ ಮೂಲಕ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ಯಾವುದೇ ದೇಶದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಭಾರತದ ಬಗ್ಗೆ ಹೇಳ್ತಾ ಇಲ್ಲ, ಮುಖ್ಯ ನ್ಯಾಯಾಧೀಶರು ನನಗೆ ಅಂದ್ರೆ ನಾನು ನ್ಯಾಯಾಂಗದಲ್ಲಿ ಕಾರ್ಯನಿರ್ವಹಿಸುವ ಹೊತ್ತಿಗೆ ಕೆಲವು ದ್ವಂದ್ವಗಳು ಬರ್ತಾರೆ. ಯಾವ ರೀತಿಯ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥ ಆ ದ್ವಂದ್ವಗಳನ್ನು ನಾನು ದೈವ ಪ್ರೇರಣೆಯಿಂದ ಪರಿಹರಿಸಿಕೊಳ್ತೇನೆ ಅಂತ ಹೇಳುವುದಿದೆ ಅಲ್ಲ, ಇದನ್ನ ಯಾರಾದ್ರೂ ಒಬ್ಬ ನ್ಯಾಯಾಧೀಶ ಹೇಳಿದ್ರೆ ಯಾವುದಾದ್ರೂ ದೇಶದಲ್ಲಿ, ಆ ದೇಶದಲ್ಲಿ ನ್ಯಾಯಾಂಗ ಸ್ವತಂತ್ರವಾಗಿಲ್ಲ. ನಾನು ಭಾರತದ ಬಗ್ಗೆ ಹೇಳ್ತಾ ಇಲ್ಲ, ನಾನು ಎಲ್ಲ ದೇಶದ ಬಗ್ಗೆ ಹೇಳ್ತಾ ಇರುವಂತ. ಯಾಕಂದ್ರೆ ಆ ಪೀಠದಲ್ಲಿ ಕುಳಿತ ನಂತರ ಅದು ಕೂಡ ನೋಡಿ, ಇಲ್ಲಿ ನ್ಯಾಯಾಂಗ ಅಂತ ಅಂದ್ರೆ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಮುನ್ಸಿಪಲ್ ಕೋರ್ಟ್ಸ್ನ ಸಮಸ್ಯೆಗಳನ್ನ ಬೇರೆ ರೀತಿ ನೋಡ್ಬೇಕಾಗುತ್ತೆ, ಹೈಕೋರ್ಟ್ನ ಸಮಸ್ಯೆಯನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾಗುತ್ತೆ, ಮತ್ತು ಸುಪ್ರೀಂ ಕೋರ್ಟ್ನ ವಿಷಯವನ್ನ ಬೇರೆ ರೀತಿಯಲ್ಲಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್, ಈ ದೇಶದ ಸಂವಿಧಾನವನ್ನು ರಕ್ಷಿಸುವಂತ ಹೊಣೆ ಹೊತ್ತಂತ, ಅಂದ್ರೆ ಈ ವ್ಯವಸ್ಥೆ ನಿಂತಿರುವಂತಹ ಸಂವಿಧಾನದ ಮೇಲೆ ಆ ಸಂವಿಧಾನವನ್ನು ರಕ್ಷಿಸುವಂತ ಹೊಣೆ ಹೊತ್ತವರು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನ್ಯಾಯಾಧೀಶರು. ಅವರಲ್ಲಿ ಮುಖ್ಯ ನ್ಯಾಯಾಧೀಶರು ಹೋಗಿಬಿಟ್ಟು ನಾನು ಕಾನೂನಾತ್ಮಕ ದ್ವಂದ್ವಗಳನ್ನ ನಾನು ಸಂವಿಧಾನದ ಆಧಾರದ ಮೇಲೆ ಪರಿಹರಿಸಿಕೊಳ್ತಾ ಇಲ್ಲ, ನಾನು ದೈವ ಪ್ರೇರಣೆಯಿಂದ ಪರಿಹರಿಸಿಕೊಳ್ತೇನೆ ಅಂತ ಹೇಳುವುದಿದೆಯಲ್ಲ, ಅದು ನನ್ನ ಪ್ರಕಾರ ಈ ದೇಶದಲ್ಲಿ ನಮ್ಮ ನ್ಯಾಯಾಂಗದ ಸ್ವಾತಂತ್ರ್ಯತೆ ಅಥವಾ ಸ್ವತಂತ್ರವಾಗಿದೆಯೋ ಇಲ್ಲೋ ಅನ್ನುವಂತ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಎಲ್ಲರಿಗೂ ಕೊಟ್ಟಿದೆ ಅಂತ ನನಗೆ ಅನ್ಸುತ್ತೆ. ಒಂದು ಎರಡನೇದು ನೋಡಿ, ಶಂಕರ್ ಅವರು ಹೇಳಿದ್ರು ಏನು ಅಂತಂದ್ರೆ, ಈ ನ್ಯಾಯಾಂಗಕ್ಕೂ ಮತ್ತು ಶಾಸಕಾಂಗಕ್ಕೂ ನಡೆದಿರ್ತಕ್ಕಂಥ ಸಂಘರ್ಷ ಹೊಸದೇನೂ ಅಲ್ಲ, ಇದು ಎಲ್ಲಾ ಕಾಲಕ್ಕೂ ನಡೆದಿದೆ ಅಂತ. ಹೌದು, ಎಲ್ಲಾ ಕಾಲಕ್ಕೂ ನಡೆದಿದೆ. ಆದ್ರೆ ಎಲ್ಲಾ ಕಾಲಕ್ಕೂ ನಡೆದಂತಹ ಸಂಘರ್ಷಗಳ ಸ್ವರೂಪ ಬೇರೆ ಬೇರೆ ರೀತಿ ಇದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ರೀತಿಯ ಸಂಘರ್ಷ ನಡೆಯಿತು ಅದೇ ರೀತಿಯ ಸಂಘರ್ಷ ಈಗ ನಡೀತಾ ಇಲ್ಲ. ಅದಕ್ಕಿಂತಲೂ ಮೊದಲು ಸಂಘರ್ಷ ನಡೆದಿತ್ತು. ನಿಜವಾಗಿ ಹೇಳಬೇಕು ಅಂತಂದ್ರೆ ತುರ್ತು ಪರಿಸ್ಥಿತಿಗೆ ಸ್ವಲ್ಪ ಮೊದಲು ಈ ದೇಶದಲ್ಲಿ 30 ವರ್ಷಗಳ ಸುದೀರ್ಘವಾದಂತ ಒಂದು ಸಂಘರ್ಷ ನ್ಯಾಯಾಂಗ ಮತ್ತು ಶಾಸಕಾಂಗದ ನಡುವೆ, ಅಂದ್ರೆ ಪಾರ್ಲಿಮೆಂಟ್ ನಡುವೆ ನಡೆದಿದೆ. ಯಾವುದರ ವಿಚಾರವಾಗಿ, ಯಾರು ಮೇಲೆ ಅಂತ, ಪಾರ್ಲಿಮೆಂಟ್ ಮೇಲೇನೋ ಅಥವಾ ಸಂವಿಧಾನ ಮೇಲೇನೋ? ನ್ಯಾಯಾಂಗ ಏನ್ ಹೇಳ್ತು ನೋಡಿ, ಈ ಪಾರ್ಲಿಮೆಂಟ್ ಅನ್ನೋದಿದೆ ಅಲ್ಲ, ಇದು ಸಂವಿಧಾನದ ಸೃಷ್ಟಿ, ಇದು ಸಂವಿಧಾನದ ಸೃಷ್ಟಿ. ಯಾವತ್ತೂ ಕೂಡ ಸೃಷ್ಟಿಕರ್ತನಿಗಿಂತ ದೊಡ್ಡದು ಅಂತ ಹೇಳುವಂಗಿಲ್ಲ. ನೀವು ಸಂವಿಧಾನ ಸೃಷ್ಟಿಕರ್ತ ಆದ ಕಾರಣ ನೀವು ಸಂವಿಧಾನಕ್ಕಿಂತ ದೊಡ್ಡದು ಅಂತ ಹೇಳುವಾಗಿಲ್ಲ. ಆಗ ನ್ಯಾಯಾಂಗ ಒಂದು ಪ್ರಶ್ನೆ ಕೇಳಿದ್ರು, ಪಾರ್ಲಿಮೆಂಟ್ ಒಂದು ಪ್ರಶ್ನೆ ಕೇಳಿದ್ರು, ಅಲ್ಲ ಸಂವಿಧಾನವನ್ನು ಕೂಡ ಯಾರು ಸೃಷ್ಟಿಸಬೇಕಲ್ಲ, ಅದನ್ನು ಯಾರು ಸೃಷ್ಟಿಸಿದ್ದು? ಅದನ್ನು ಸೃಷ್ಟಿಸಿದ್ದು ಸಂವಿಧಾನ ಸಭೆ. ಸಂವಿಧಾನ ಸಭೆ ಅಂದ್ರೆ ಏನು? ದಟ್ ಇಸ್ ಎ ಪ್ರೋಟೋಟೈಪ್ ಆಫ್ ಪಾರ್ಲಿಮೆಂಟ್. ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ಹ್ಯಾವ್ ಕ್ರಿಯೇಟೆಡ್ ಅ ಪಾರ್ಲಿಮೆಂಟ್. ಈ ವಿ ದ ಪೀಪಲ್ ಇದಾವಲ್ಲ, ಅಂದ್ರೆ ಭಾರತದ ಜನತೆ ಇದಾರಲ್ಲ, ಆ ಜನತೆ ನೀಡಿದಂತ ಸಾರ್ವಭೌಮ ಅಧಿಕಾರವನ್ನು ನಾವು ಹೊಂದಿದ್ದೇವೆ. ಆದ ಕಾರಣ ನಾವು ಸಂವಿಧಾನಕ್ಕಿಂತ ಮೇಲೆ.
ಆಗ ಸುಪ್ರೀಂ ಕೋರ್ಟ್ ಹೇಳಿತು, ನೋಡಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸಂವಿಧಾನದಲ್ಲಿ ಇದೆ ಅಲ್ಲ, ದಟ್ ವಿ ದ ಪೀಪಲ್ ಆರ್ ನಾಟ್ ಯು ದ ಪೀಪಲ್. ಓಕೆ, ದೇ ಆರ್ ನಾಟ್ ಯು ದ ಪೀಪಲ್. ಆದ ಕಾರಣ ಇಲ್ಲಿ ನೀವು ಬಹಳ ಜಾಗ್ರತೆಯಿಂದ ಕಾರ್ಯನಿರ್ವಹಿಸಬೇಕು. ಯಾಕಂದ್ರೆ ಸಂವಿಧಾನ ಸಭೆ ಮತ್ತು ಈಗ ಸಂಸತ್ತು ಇದು ಎರಡು ಒಂದೇ ಅಲ್ಲ. ಸೊ ಆದ ಕಾರಣ ನೀವು ಏನನ್ನ ಸಂವಿಧಾನದಲ್ಲಿ ಬದಲಾವಣೆ ಮಾಡಬಹುದು, ಏನನ್ನ ಮಾಡಬಾರದು ಅನ್ನುವಂತ ಪ್ರಶ್ನೆಯನ್ನ 30 ವರ್ಷಗಳ ಕಾಲ ಜಿಜ್ಞಾಸೆ ಮಾಡಿ 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 ಕೊನೆಗೆ 1973 ಏಪ್ರಿಲ್ ನಲ್ಲಿ ಬಂದಂತಹ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಬಹಳ ಮಹತ್ವದ ಮತ್ತು ಬಹಳ ಜಾಗರೂಕ ನಿರ್ಣಯವನ್ನು ಕೊಟ್ಟಿದೆ. ಅದು ಏನು ಅಂತಂದ್ರೆ, ನೋಡಿ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಗುರುತಿಸುತ್ತೆ. ಏನು ಅಂತಂದ್ರೆ, ಈ ದೇಶದ ಸಾರ್ವಭೌಮ ಅಧಿಕಾರ ಯಾರ ಹತ್ರ ಇರುವುದು ಅಂತಂದ್ರೆ ಅದು ಈ ದೇಶದ ಜನರ ಹತ್ರ. ಜನರು ಈ ಸಾರ್ವಭೌಮ ಅಧಿಕಾರವನ್ನು ಯಾರ ಹತ್ರ ನಿಕ್ಷೇಪಿಸ್ತಾರೆ ಅಂತಂದ್ರೆ ಸಂಸತ್ತಿನಲ್ಲಿ ಇರುತ್ತೆ. ಸಂಸತ್ತಿನಲ್ಲಿ ಸಾರ್ವಭೌಮ ಅಧಿಕಾರ ಇರುವುದರಿಂದ ಆ ಸಾರ್ವಭೌಮ ಅಧಿಕಾರವನ್ನು ನಾವು ಗೌರವಿಸಬೇಕಾಗುತ್ತೆ. ಆದ್ರೆ ಆ ಸಾರ್ವಭೌಮ ಅಧಿಕಾರವನ್ನ ಬಳಸಿಕೊಂಡು ಈ ಸಾರ್ವಭೌಮ ಅಧಿಕಾರವನ್ನು ಯಾರು ಸೃಷ್ಟಿಸಿದ್ರು ಅವರ ಮೇಲೆ ಈ ಸಾರ್ವಭೌಮ ಅಧಿಕಾರದ ಪ್ರಯೋಗ ಆಗಬಾರದು ಅನ್ನುವಂತ ಎಚ್ಚರಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋಡಿ, ನಿಮಗೆ ಸಾರ್ವಭೌಮ ಅಧಿಕಾರ ಇರುವಂತದ್ದು ಸತ್ಯ, ಅದನ್ನು ನಾವು ಹಾಳಾಗಲಿರುವುದಿಲ್ಲ. ಮತ್ತು ನೀವು ಸಾರ್ವಭೌಮ ಅಧಿಕಾರವನ್ನು ಹೊಂದಿರುವುದರಿಂದ ಈ ಸಂವಿಧಾನದ ಯಾವುದೇ ಭಾಗವನ್ನು ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಅಲ್ಲಿ ಪ್ರಶ್ನೆ ಬಂದಿರುವಂತದ್ದು, ಅಲ್ಲಿ ಸಂಘರ್ಷ ಹುಟ್ಟಿಕೊಂಡಂತ ಮೂಲ ಇಲ್ಲಿ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಪಾರ್ಲಿಮೆಂಟ್ ಬದಲಿಸಬಹುದಾ ಇಲ್ವೋ ಅನ್ನೋ ಕಾರಣಕ್ಕೋಸ್ಕರ. ಆದ ಕಾರಣ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಏನನ್ನು ಬೇಕಾದ್ರೂ ಬದಲಿಸಿ, ಬೇಕಾದ್ರೆ ನೀವು ಮೂಲಭೂತ ಹಕ್ಕುಗಳನ್ನಾದ್ರೂ ಕೂಡ ಬದಲಿಸಿ, ಆದ್ರೆ ಈ ಸಂವಿಧಾನಕ್ಕೆ ಬೇಸಿಕ್ ಸ್ಟ್ರಕ್ಚರ್ ಅಂತ ಒಂದಿದೆ. ಅದೇನಂತಂದ್ರೆ ಅಲ್ಲಿ 3 ಅಡಿಪಾಯ ಅಂತ ಒಂದಿದೆ. ಆ ಅಡಿಪಾಯದ ಮೇಲೆ ವ್ಯವಸ್ಥೆ ನಿಂತಿದೆ. ಆ ಸ್ಟ್ರಕ್ಚರ್ ಅನ್ನು ನೀವು ಬದಲಿಸುವ ಹಾಗಿಲ್ಲ. ಅಂದ್ರೆ ಆಗ ಮತ್ತೊಂದು ಪ್ರಶ್ನೆ ಬರುತ್ತೆ, ಈ ಸ್ಟ್ರಕ್ಚರ್ ಅನ್ನು ಬದಲಿಸೋದು ಹಂಗೆ ಇಲ್ಲ ಅಂತ ಹೇಳಿದಾಗ ಆ ಸ್ಟ್ರಕ್ಚರ್ ಯಾವುದು ಅಂತ ಯಾರು ಹೇಳುವುದು ಅಂತ ಆಗ ಹೇಳಿತು ನ್ಯಾಯಾಂಗ, ಅದನ್ನು ನಾವು ನಿರ್ಧರಿಸ್ತೇವೆ. ಅಂದ್ರೆ ಅಲ್ಲಿ ನ್ಯಾಯಾಂಗದ ಅಧಿಕಾರವನ್ನು ತಿಳಿದಂಗ ಆಯ್ತು, ಸಂಸತ್ತಿನ ಅಧಿಕಾರವನ್ನು ಕೂಡ ತಿಳಿದಂಗ ಆಯ್ತು. ಈ ರೀತಿಯ ಈ ಒಂದು ಏನು ದ್ವಂದ್ವ ಇದೆಯಲ್ಲ, ಈ ಒಂದು ಸಂಘರ್ಷ ಇದೆಯಲ್ಲ, ಈ ಸಂಘರ್ಷವನ್ನ ಈ ದೇಶದ ಸುಪ್ರೀಂ ಕೋರ್ಟ್ 1973ರಲ್ಲಿ ಪರಿಹರಿಸಿಕೊಂಡದ್ದು ಹೀಗೆ. ಆದ ಕಾರಣ ಬಹಳ ಸ್ಪಷ್ಟವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಇರುವವರಿಗೆ ಆ ಜಡ್ಜ್ಮೆಂಟ್ ಏನಿದೆ, ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಏನಿದೆ, ನನ್ನ ಪ್ರಕಾರ ಅದು ಒಂದು ಪರ್ಯಾಯ ಸಂವಿಧಾನ ಸೃಷ್ಟಿಸಿದಂತಹ ಒಂದು ದ್ವಂದ್ವವನ್ನು ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಅದನ್ನು ಪರಿಹರಿಸುತ್ತೆ. ಆ ಜಡ್ಜ್ಮೆಂಟ್ ಇರುತ್ತಾ ಇವತ್ತು ಯಾವುದೇ ಜಡ್ಜಿಗೆ ನಾನು ಸರ್ಕಾರದ ಭಾಗ ಅಂತ ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ, ಅಥವಾ ನಾನು ಸರ್ಕಾರಕ್ಕೆ ಅಧೀನನಾಗಿರ್ಬೇಕು, ಯಾವುದೋ ಒಂದು ಹಂತದಲ್ಲಿ ನಾನು ಸರ್ಕಾರಕ್ಕೆ ತಲೆಬಾಗಬೇಕು, ಸರ್ಕಾರದ ಜೊತೆ ನಾನು ಹೆಜ್ಜೆ ಹಾಕದಿದ್ರೆ ನ್ಯಾಯಾಂಗಕ್ಕೆ ತೊಂದರೆ ಆಗುತ್ತೆ ಅಥವಾ ನನಗೆ ತೊಂದರೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಯೋಚಿಸುವ ಅಗತ್ಯ ಇಲ್ಲ. ಆದ್ರೂ ಕೂಡ ಇವತ್ತಿನ ಪರಿಸ್ಥಿತಿನಲ್ಲಿ ನನಗೆ ಎಷ್ಟೋ ಮಂದಿ, ಅಂದ್ರೆ ನಾನು ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಇರುವಂತಹ ನ್ಯಾಯಾಧೀಶರುಗಳ ಬಗ್ಗೆ ಒಮ್ಮೆ ಯೋಚಿಸಿದಾಗ ನನಗೆ ಅನಿಸುತ್ತೆ, ಎಷ್ಟೋ ಮಂದಿ ನ್ಯಾಯಾಧೀಶರು ನಾವು ಸರ್ಕಾರದಿಂದ ಹೊರಗೆ ನಿಂತು ಸಂವಿಧಾನವನ್ನು ರಕ್ಷಿಸಬೇಕಾದವರು ಅನ್ನುವ ಪರಿಜ್ಞಾನಕ್ಕಿಂತ ಹೆಚ್ಚಾಗಿ ನಾವು ಯಾವುದೋ ಹಂತದಲ್ಲಿ ಸರ್ಕಾರದ ಭಾಗ ಅಂತ ತಿಳ್ಕೊಳ್ಳುವಂತ ಒಂದು ಯೋಜನೆ ದೇಶದಲ್ಲಿ ಹುಟ್ಟುಕೊಂಡಿದೆ ಅಂತ ಅನಿಸುತ್ತೆ. ನನ್ನ ಪ್ರಕಾರ ಅದು ಬಹಳ ಅಪಾಯಕಾರಿ. ಕೊನೆಯ ಒಂದು ಮಾತು ಹೇಳ್ತೇನೆ, ಈ ದೇಶದಲ್ಲಿ ಒಬ್ಬರು ಜಡ್ಜ್ ಇದ್ದಾರೆ, ಅವರ ಹೆಸರು ದುಷ್ಯಂತ ದವೆ ಅವರು ಬಹಳ ಸೀನಿಯರ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯವಾದಿ. ಅವರು ಕರಣ್ ಥಾಪರ್ ಅವರಿಗೆ ಇತ್ತೀಚೆಗೆ ಒಂದು ಸಂದರ್ಶನವನ್ನು ನೀಡಿದ್ದಾರೆ. ತಾವೆಲ್ಲರೂ ಕೂಡ ಸಂದರ್ಶನವನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ. ಆ ಸಂದರ್ಶನದಲ್ಲಿ ದುಷ್ಯಂತ ದವೆ ಅವರು ಮಾತಾಡ್ತಾ ಓಪನ್ ವಿಡಿಯೋದಲ್ಲಿ ಕ್ಯಾಮರಾದ ಮುಂದೆ ಕಣ್ಣೀರು ಹಾಕ್ತಾರೆ. ದಯಮಾಡಿ ಆ ವಿಡಿಯೋವನ್ನು ನೋಡಿ. ದುಷ್ಯಂತ ದವೆ ಅವರ ಕಣ್ಣೀರಿನಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಥ್ಯಾಂಕ್ ಯು. ಫ್ರೀಡಮ್ ಹೌಸ್ 2024 ತನ್ನ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ರಿಪೋರ್ಟ್ ಅಲ್ಲಿ ಭಾರತನ 3.4 ಇಂದ 2.4 ಡೌನ್ಗ್ರೇಡ್ ಮಾಡಿದೆ. ಆ ರಿಪೋರ್ಟ್ ಕೋರ್ಟ್ ಮಾಡ್ತಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮುಂದಿನ ಪ್ರಶ್ನೆ ಆಯಿಷಾ ಅವರಿಗೆ. ಈಗ ನ್ಯಾಯಾಂಗದ ಮೇಲೆ ಕಾರ್ಯಾಂಗದ ಪ್ರಭಾವ ಹೆಚ್ಚಾಗಿರೋದು, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ನ್ಯಾಯಾಂಗದ ಸಮರ್ಥನೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಇವಾಗ ಪ್ರಶಾಂತ್ ಭೂಷಣ್ ಅವರು ಹೇಳಿರುವಂತಹ ಒಂದು ಮಾತನ್ನು ನಡೆಸಲಿಕ್ಕೆ ಬಯಸ್ತೀನಿ. ಭಾರತದ ಪ್ರಜಾಪ್ರಭುತ್ವದ ಅವನತಿಗೆ ಕಾರಣರಾದವರಲ್ಲಿ ಭಾರತದ ನ್ಯಾಯಾಂಗದ ಕೆಲವು ಮುಖ್ಯ ನ್ಯಾಯಾಧೀಶರನ್ನು ಕೂಡ ಪಾತ್ರ ಬಹಳ ದೊಡ್ಡದಿದೆ ಅಂತ ಅವರು ಹೇಳ್ತಾರೆ. ಅದರಲ್ಲಿ ಅವರು ಪರೋಕ್ಷವಾಗಿ ಕೆಲವು ಹೆಸರುಗಳನ್ನು ಕೂಡ ಉದ್ಧರಿಸ್ತಾರೆ. ರಂಜನ್ ಗೊಗೊಯ್ ಆಗಿರ್ಬೋದು, ದೀಪಕ್ ಮಿಶ್ರಾ ಅವರಾಗಿರ್ಬೋದು, ಇದೆಲ್ಲ ನಡೆದಿದೆ. ವಿಶೇಷವಾಗಿ ಅಟ್ ಪ್ರೆಸೆಂಟ್ ಅಲ್ಪಸಂಖ್ಯಾತರಿಗೆ ನ್ಯಾಯಾಂಗದ ಮೇಲೆ ಯಾವತ್ತೂ ವಿಶ್ವಾಸ ಇದ್ದೇ ಇರ್ತದೆ. ಆದ್ರೂ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಬಹಳ ದೊಡ್ಡ ತಾತ್ವಿಕ ವಿಚಾರಗಳನ್ನೆಲ್ಲ ನೋಡೋದು ಬೇಡ. ಒಂದು ಸಣ್ಣ ಒಂದು ಉದಾಹರಣೆ,
ಕೋಸ್ಟಲ್ ಕರ್ನಾಟಕದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಒಂದು ನಿತ್ಯ ಬೆಳವಣಿಗೆಗಳನ್ನು ನೋಡಿದ್ರು ಕೂಡ ತುಂಬಾ ಚೆನ್ನಾಗಿದೆ, ಮನವರಿಕೆ ಆಗ್ತದೆ. ಒಂದು ಯಾವುದೇ ಒಂದು ಸಮುದಾಯದ ಬಗ್ಗೆ ಬಹಳ ಕೆಟ್ಟದಾದಂತಹ ಒಂದು ಹೇಳಿಕೆ ನೀಡಬಹುದು, ಅಥವಾ ಯಾವುದೇ ಒಂದು ಮಹಿಳಾ ವರ್ಗದ ಬಗ್ಗೆ ಅತ್ಯಂತ ಅಪಮಾನಕರವಾದ ಹೇಳಿಕೆಗಳನ್ನು ನೀಡಿದ ಜನರ ಮೇಲೂ ಕೂಡ ಕೋರ್ಟ್ಗಳು ಹೇಳ್ತದೆ ಬಲವಂತದ ಕ್ರಮ ಬೇಡ, ಬಲವಂತದ ಕ್ರಮ ಬೇಡ, ಈ ರೀತಿಯಾದಂತಹ ಮಾತುಗಳನ್ನು ಹೇಳುವಾಗ ನಿಜವಾಗ್ಲೂ ಬಹಳ ಕಳವಳದ ವಿಚಾರ ಆಗಿರ್ತದೆ. ವಿಶೇಷವಾಗಿ ಸರ್, ನಾನು ಹೆಸರು ಹೇಳಿ ಹೇಳಿದಾದ್ರೆ ಪ್ರಭಾಕರ್ ಭಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಪದೇ ಪದೇ ಮುಸಲ್ಮಾನರ ಮೇಲೆ ಅವಾಚ್ಯವಾದಂತಹ ಮಾತುಗಳನ್ನೆಲ್ಲ ಆಡ್ತಾರೆ. ಆದ್ರೆ ಅವರು ಅವಾಚ್ಯವಾಗಿ ಮಾತಾಡೋದು ನನಗೆ ಆಶ್ಚರ್ಯ ತರಿಸುವುದಿಲ್ಲ. ಆದ್ರೆ ಆ ಮಾತುಗಳಿಗೂ ನಮಗೂ ಸಂಬಂಧ ಇಲ್ವೇನೋ ಅಂತ ಹೇಳ್ಬಿಟ್ಟು ಒಂದು ಬಹುಸಂಖ್ಯಾತ ವರ್ಗ ಸುಮ್ಮನಿದ್ದಾಗ ಅದು ಬಹಳ ಬೇಜಾರು ತರುವಂತಹ ವಿಚಾರ ಆಗಿರ್ತದೆ. ಅವ್ರು ಮಾತಾಡಿದಾಗ ಏನು ಟೆನ್ಷನ್, ಯಾಕಂದ್ರೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗೆ ಅವ್ರವ್ರು ಮಾತಾಡಬೇಕು ಅಲ್ವಾ, ಅವ್ರ ಕೆಪಾಸಿಟಿ ಮೀರಿ ಯಾರಿಗೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ವಿಚಾರ. ಇತ್ತೀಚೆಗೆ ಜಸ್ಟ್ ಈ ವಾರದಲ್ಲಿ, ಯಾಕಂದ್ರೆ ನಮ್ಗೆ ಕೋಸ್ಟಲ್ ಕರ್ನಾಟಕದಿಂದ ಬಂದಾಗಿದ್ದ ಇಷ್ಟು ಬಂಚ್ ಆಫ್ ಥಾಟ್ಸ್ ಇರ್ತದೆ ಹೇಳೋದಕ್ಕೆ, ಈ ವಾರದಲ್ಲಿ ನಡೀತಾ ಇರುವಂತದ್ದು ಗೋಹತ್ಯಾ ನಿಷೇಧ ಮತ್ತು ಇದು ಜಾನುವಾರುಗಳ ಸಂರಕ್ಷಣಾ ಕಾಯ್ದೆ ಏನಿದೆಯಲ್ಲ ಅದರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಬೆಚ್ಚ ಸುದ್ದಿ ಇದು. ಅದರ ಬಗ್ಗೆ ಸರ್ ಅವೇರ್ನೆಸ್ಗೋಸ್ಕರ ಎಲ್ಲಿ ಹೋಗ್ಬೇಕು ಇವಾಗ ಅಂತಹ ಒಂದು ಅಪರಾಧಗಳು ಅದನ್ನ ತಡೆಗಟ್ಟುವಲ್ಲಿ ಜನರಿಗೆ ಶಿಕ್ಷಣ ಕೊಡೋದಕ್ಕೆ ಎಲ್ಲಿ ಹೋಗ್ಬೇಕು? ಸಾರ್ವಜನಿಕ ಪ್ರದೇಶಗಳಲ್ಲಿ ಮಾಡಬೇಕು, ಎಲ್ಲಾ ವರ್ಗದವರು ಸೇರುವ ಕಡೆಯಲ್ಲಿ ಮಾಡಬೇಕು, ಅಥವಾ ಈ ತರ ಸಭೆಗಳಲ್ಲಿ ಮಾಡ್ಬೇಕಲ್ವಾ? ನಿರ್ದಿಷ್ಟವಾಗಿ ಪೊಲೀಸರು ಮಸೀದಿಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ, ಮಸೀದಿಗಳಿಗೆ ಹೋಗಿ. ಆದ್ರೆ ಆಯ್ತು, ಕಾರಣ ಇರ್ಬೋದು, ಮಸೀದಿಗಳಿಗೆ ಏನು ಹೋಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಇತರ ಮಂದಿರಗಳಿಗೆ ಹೋಗಿ ಮಾಡ್ತಾ ಇದ್ದಾರೆ. ಅವೇರ್ನೆಸ್ ಪ್ರೋಗ್ರಾಮ್, ಗೋಕಳ್ಳತನ ಮಾಡದ ರೀತಿಯಲ್ಲಿ, ಗೋವಧೆ ಮಾಡದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿನ ಆರೋಪಿಗಳ ಲಿಸ್ಟ್ ತೆಗೆದ್ರೆ, ಕಳೆದ 1-2 ದಶಕಗಳಲ್ಲಿ ಆರೋಪಿಗಳ ಲಿಸ್ಟ್ ತೆಗೆದ್ರೆ ಅದರಲ್ಲಿ ಭಟ್ರುಗಳಿದ್ದಾರೆ, ಶೆಟ್ರುಗಳಿದ್ದಾರೆ, ಪೂಜಾರಿಗಳಿದ್ದಾರೆ, ಎಲ್ಲದವರು ಇದ್ದಾರೆ. ನಂಬರ್ಸ್ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ನಾನು ಹೇಳುವಂತದ್ದು ಇದೆಲ್ಲ ಆದಾಗ, ಅಂದ್ರೆ ಇದು ನಾನು ಕಾರ್ಯಾಂಗದ ಬಗ್ಗೆ ಮಾತಾಡೋದು, ಬಟ್ ಇದೆಲ್ಲ ಆದಾಗ ನಾವೆಲ್ಲಿ ಹೋಗ್ಬೇಕು? ಜನ ಇಲ್ಲಿ ಹೋಗ್ಬೇಕು, ನ್ಯಾಯಾಂಗದ ಆಶ್ರಯ ಹೋಗ್ತಾರಲ್ಲ. ನ್ಯಾಯಾಂಗದ ಆಶ್ರಯ ಹೋರಿಸಿ ಬಂದಾಗ ಅದು ಚೆಂಡು ಹೋಗಿ ರಿಟರ್ನ್ ಬಂದ ಹಾಗೆ ಬಲವಂತದ ಕ್ರಮ ಬೇಡ, ಬಲವಂತದ ಕ್ರಮ ಬೇಡ, ಈ ರೀತಿಯ ಮಾತುಗಳು ಇದು ಒಂದು ಆರೋಗ್ಯಕರ ಲಕ್ಷಣ ಅಂತೂ ಅಲ್ಲೇ ಅಲ್ಲ. ಈಗ ನಮ್ಮ ಮುಂದಿನ ಸೂಚಕ ಸ್ವಾಮಿ ವಿವೇಕಾನಂದ ಸಂಸ್ಥೆಗಳ ಬಗ್ಗೆ 2023ರಲ್ಲಿ ಸಂಸತ್ನಲ್ಲಿ ಚುನಾವಣೆ ಆಯುಕ್ತರನ್ನ ಆಯ್ಕೆ ಮಾಡುವುದರ ಸಂಬಂಧಿಸಿದಂತೆ ಕಾನೂನು ಪಾಸ್ ಜಾರಿ ಬರುತ್ತೆ. ಅದಕ್ಕೆ ಮುಂಚೆ ಒಂದು ಮೊಕದ್ದಮೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ, ಯಾವುದೇ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋದು ಅಂದ್ರೆ ಒಂದು ಮುಕ್ತವಾಗಿ, ಅಂದ್ರೆ ಆಯ್ಕೆ ಮಾಡೋದಕ್ಕೆ ಯಾವುದೇ ಒಂದು ನಿಷ್ಪಕ್ಷಪಾತ ಇರೋದು ಒಂದು ಮುಕ್ತ ಹಾಗೂ ನ್ಯಾಯಯುತ ಚುನಾವಣೆಯನ್ನು ನಡೆಸೋದು ಬಹಳ ಮುಖ್ಯ ಅಂತ ಹೇಳಿರ್ತಾರೆ. ಸರ್ಕಾರ ಬೇಕಾದ್ರೆ ಕಾನೂನು ಮಾಡ್ಕೊಂಡು ಮಾಡ್ಲಿ ಅಂತ ಹೇಳಿರುತ್ತೆ, ಸರ್ಕಾರ ಏನ್ ಮಾಡುತ್ತೆ, ಕಾನೂನು ಮಾಡುತ್ತೆ. ಅದರಲ್ಲಿ ಮುಂಚೆ CJ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯಸ್ಥರು ಆಯ್ಕೆ ಸಮಿತಿ ಇರ್ತಾರೆ, ಅದು ತೆಗಿದ್ದಾರೆ. ಒಬ್ರು ಅದರಲ್ಲಿ ಅವ್ರ ಬದಲಾಗಿ ಯೂನಿಯನ್ ಮಿನಿಸ್ಟರ್ ಕೇಂದ್ರ ಮಂತ್ರಿ ಇರ್ಬೋದು ಅಂತ ಮಾಡ್ತಾರೆ. ಅಂದ್ರೆ ಅವಾಗ ಏನಾಗುತ್ತೆ, ಪ್ರಧಾನಮಂತ್ರಿಗಳು ಇರ್ತಾರೆ, ಕೇಂದ್ರ ಮಂತ್ರಿಗಳು, ಒಬ್ರು ಕೇಂದ್ರ ಮಂತ್ರಿಗಳು ಇರ್ತಾರೆ, ಮತ್ತೆ ಇನ್ನೊಬ್ರು ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಬಟ್ 2/3 ಆಡಳಿತ ಪಕ್ಷದ ಇರುತ್ತೆ. ಅಂಬೇಡ್ಕರ್ ಸಹ ಹೇಳಿದ್ರೆ ಏನಂದ್ರೆ, ಯಾವುದೇ ಒಂದು ಸಾಂವಿಧಾನಿಕ ಸಂಸ್ಥೆಗಳು ಕಾರ್ಯಾಂಗದ ಹೊರಗಡೆ ನಿಂತು ಕೆಲಸ ಮಾಡಬೇಕು ಅಂತ ಅಂಬೇಡ್ಕರ್ ಸಂವಿಧಾನ ರಚನೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ನನ್ನ ಪ್ರಶ್ನೆ ಪ್ರಕಾಶ್ ಅವ್ರಿಗೆ, ಈ ಸಾಂವಿಧಾನಿಕ ಸಂಸ್ಥೆಗಳು ಮುಕ್ತವಾಗಿರೋದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಮುಖ್ಯ, ಸ್ವತಂತ್ರವಾಗಿರೋದು? ಸಾಂವಿಧಾನಿಕ ಸಂಸ್ಥೆಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅನ್ನೋದು ಯಾವುದೇ ವಾದ ವಿವಾದ ಯಾವುದೂ ಇಲ್ಲ. ಯಾವಾಗ ಸ್ವಾತಂತ್ರ್ಯ ಬಂದಾಗಿಂದ ಮೊನ್ನೆವರೆಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ನೇಮಕ ಮಾಡ್ತಾ ಇತ್ತು ಅಂತ ಸ್ವಲ್ಪ ನಮ್ಗೆ ದಯವಿಟ್ಟು ವಿವರ ಕೊಡಬೇಕು. ಯಾವುದೋ ಒಂದು ಗೊಂದಲವಾದಾಗ ಮುಖ್ಯ ನ್ಯಾಯಾಧೀಶರು ಸೇರಿದಂತ ಒಂದು ಸಮಿತಿ ಆಯ್ಕೆ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು, ನೀವು ಬಿಲ್ ಪಾಸ್ ಮಾಡಿ, ಯಾರು ಆಯ್ಕೆ ಮಾಡಬೇಕು ಅನ್ನೋದನ್ನ ನೀವು ತೀರ್ಮಾನ ಮಾಡಿ ಅಂತ ಸಂಸತ್ತಿಗೆ ಅಧಿಕಾರ ಕೊಟ್ಟರು. ಅದರ ಆಧಾರದ ಮೇಲೆ ಈ ಒಂದು 3 ಜನರ ಸಮಿತಿ ಮಾಡಿರುವಂಥದ್ದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನೀವೇ ಹೇಳುವಂತ ಸಂವಿಧಾನದ ಬಹು ಪ್ರಮುಖ ಅಂಗಗಳು. ಅವ್ರಿಗೆ ಆದಂತ ಒಂದು ಕರ್ತವ್ಯಗಳಿದೆ, ಪಾಲನೆ ಮಾಡಿ. ನ್ಯಾಯಾಂಗ ಕಾರ್ಯಾಂಗದೊಳಗೆ ಮುಕ್ತರಿಸಬಾರ್ದು, ಕಾರ್ಯಾಂಗ ನ್ಯಾಯಾಂಗದೊಳಗೆ ಮುಕ್ತರಿಸಬಾರ್ದು. ಹಿಂಗಿದ್ದಾಗ ನ್ಯಾಯಾಂಗ ಬಂದು ಕಾರ್ಯಾಂಗದ ಕೆಲಸ ಮಾಡಕ್ ಹೋಯ್ತಂದ್ರೆ, ಇವತ್ತು ನಾವಿದ್ದೀವಿ, ನಾವೇನು ಶಾಶ್ವತ ಅಲ್ಲ, ಇಲ್ಲಿ ನಾಳೆ ಬೇರೆಯವ್ರು ಬರ್ತಾರೆ. ಅವಾಗ ಅದರಿಂದ ಯಾರ್ಯಾರು ಏನೇನು ಜವಾಬ್ದಾರಿ ಇದೆಯೋ ಅದನ್ನ ಮಾಡ್ತಾರೆ. ಅದು ಮಾಡುವಾಗ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಅದು ಅವ್ರ ಸಮಸ್ಯೆ ನಂಬದೇ ಇರೋದು. ತಪ್ಪಾಗ್ತಿದ್ಯಾ ಅದು ತೋರಿಸೋದು. ಲೋಕಸಭೆ ಇರೋದು ಯಾಕೆ, ಸಂಸತ್ ಇರೋದು ಯಾಕೆ?
ನೀವು ಚರ್ಚೆನೇ ಮಾಡೋದಲ್ಲ, ಇಂಥ ಅನ್ಯಾಯ ಆಗಿದೆ ಅಲ್ಲಿ ಅಂತ ನೀವು ಬರೀ ಗಲಾಟೆ ಮಾಡ್ತೀರಾ. ಅಲ್ಲ ಪ್ರಕಾಶ್, ಮುಖ್ಯವಾಗಿರೋದು ಆಯ್ಕೆ ಸಮಿತಿಯಲ್ಲಿ ಇಬ್ರು ಆಡಳಿತ ಪಕ್ಷದವರಾಗಿರ್ತಾರೆ. ಈ CJI ಆದ್ರೆ ಒಬ್ರು ಔಟ್ಸೈಡರ್ ಆಡಳಿತ ಪಕ್ಷದವರು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಈ ನವೀನ್ ಚಾವ್ಲಾ ಯಾವ ರೀತಿ ಆಯ್ಕೆ ಆದ್ರು ಪತ್ರಿಕೆಗಳಲ್ಲಿ ಓದಿ ನೋಡಿ, ಅವಾಗ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಸೋನಿಯಾ ಗಾಂಧಿ ಅವರು ಆಯ್ಕೆ ಮಾಡೋದಂತ ಪತ್ರಿಕೆಯಲ್ಲಿ ಇತ್ತು, ಅವ್ರು ಮಾಡಿರಲ್ಲ, ಅವಾಗ ಒಂದು ಸಮಿತಿ ಇತ್ತು ಮಾಡಿದ್ರು. ಯಾವ ಸಂದರ್ಭದಲ್ಲಿ ನ್ಯಾಯಾಂಗವನ್ನು ಸೇರಿಸ್ಕೊಂಡು ಮುಖ್ಯ ಚುನಾವಣಾ ಅಧಿಕಾರಿನ ನೇಮಕ ಮಾಡಿದ್ರು, ಎಲ್ಲ ನಾವೆಲ್ಲ ಒಪ್ಕೊಂಡ್ರೆ ಯಾರೇ ನೇಮಕ ಮಾಡಿದ್ರು ಅವರ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡಿದೆ, ಅವರು ಕೆಲಸ ಮಾಡಿದ್ದಾರೆ. ಅವಾಗ ಈಗ ಏನಕ್ಕೆ ಆಗ್ತಾ ಇದೆ, ಈಗ ನೀವು ಸೈದ್ಧಾಂತಿಕವಾಗಲಿ ಆಗಲಿ ರಾಜಕೀಯವಾಗಲಿ ಈಗಿರುವಂಥ ಸರ್ಕಾರವನ್ನ ಎದುರಿಸಕ್ಕೆ ತೊಂದರೆ ಆಗ್ತಿದೆ ಅಂದಾಗ ಅನೇಕ ವಿಧವಾದಂಥ ಬೇರೆ ಬೇರೆ ಲೋಪದೋಷಗಳ ಬಗ್ಗೆ ನಾವು ಮಾತಾಡ್ತೀವಿ. ಮತ್ತೆ ಯಾಕೆ ಮಾತಾಡಲಿಲ್ಲ? ಅದು ಇವಾಗ ನೀವು ಮುಖ್ಯ ನ್ಯಾಯಾಧೀಶರು ಚುನಾವಣಾ ಆಯೋಗವನ್ನು ನೇಮಕ ಮಾಡೋದು ಯಾಕೆ ಬರಬೇಕು? ಈಗ ಅದೇ ಮುಖ್ಯ ನ್ಯಾಯಾಧೀಶರು NJAC ಮಾಡಿದಾಗ ಅದನ್ನ ಕಿತ್ತಾಕಿದ್ರು, ನೀವು ನಿಮ್ಮ ಪ್ರವೇಶ ಬೇಡ, ನಾವೇ ಮಾಡ್ಕೊತೀವಿ ಜಡ್ಜ್ಗಳನ್ನ ಅಂತ. ಅವರ ಹಕ್ಕನ್ನ ಅವರು ಕಾರ್ಯಾಂಗ ಹೊರಗಡೆ ಇದ್ದಾರೆ. ಚುನಾವಣಾ ಆಯ್ಕೆ ಸಮಿತಿ ಸಂಬಂಧಿಸಿದಂಗೆ ಅವರು ಕಾರ್ಯಾಂಗ ಹೊರಗಡೆ ಇದ್ದಾರೆ. ಯಾರು CJI ಚೀಫ್ ಜಸ್ಟಿಸ್. ಇವರಿಬ್ರು ಇಲ್ಲಿ ಆಡಳಿತ ಪಕ್ಷದಲ್ಲಿದ್ದಾಗ ಅದು ನಾನು ಇದನ್ನ ಶಂಕರ್ ಅವರಿಗೆ ಕೇಳ್ತೀನಿ, ಈ ರೀತಿ ಆದಾಗ ಸರ್ ಇದು ಒಂದು ಮುಕ್ತ ಹಾಗೂ ನ್ಯಾಯಯುತ ಚುನಾವಣೆ ನಡೆಸೋದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಸರ್ ಇದು? ಈಗ ಸಂವಿಧಾನ ಯಾವ್ಯಾವ ಸಂಸ್ಥೆಗಳನ್ನು ಸ್ವಾಯತ್ತ ಸಂಸ್ಥೆಗಳು ಅವು ತಾವೇ ನಿರ್ಧಾರ ತೆಗೆದುಕೊಳ್ಬೇಕು, ಕಾರ್ಯಾಂಗದ ಅಧೀನದಲ್ಲಿ ಇರಬಾರದು ಅಂತೇಳಿ ಹೇಳಿದೆಯೋ, ಅದು ಚುನಾವಣಾ ಆಯೋಗವೂ ಸೇರಿದಾಗೆ ಅಲ್ಲಿಗೆ ಬರುವಂಥ ವ್ಯಕ್ತಿಗಳು ಪ್ರಾಮಾಣಿಕರಾಗಿರಬೇಕು, ಪ್ರಶ್ನಾತೀತರಾಗಿರಬೇಕು ಮತ್ತು ಅವ್ರ ಬಗ್ಗೆ ಸಾರ್ವಜನಿಕವಾಗಿ ಸದಾಭಿಪ್ರಾಯ ಇರಬೇಕು ಅನ್ನೋ ನಿರೀಕ್ಷೆ ಮಾಡಬೇಕು ಅಂತ ಆದರೆ ಇದುವರೆಗೆ ಇರಲಿಲ್ಲ ಅಂತ ಹೇಳಿದ ಪ್ರಕಾಶ್ ಕರೆಕ್ಟ್. ಅದು ಇದುವರೆಗೆ ಹಿಂದಿನ 60 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಪಕ್ಷ ಆ ರೀತಿ ಮಾಡ್ತಾ ಅಂದ್ರೆ ಇಲ್ಲ. ಆಗ ತಪ್ಪಾಗಿದ್ರೆ ಅದೇ ತಪ್ಪನ್ನು ಮುಂದುವರಿಸಬೇಕು ಅನ್ನೋದು ಏನೂ ಇಲ್ಲ. ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ, ಸುಧಾರಣೆ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಚುನಾವಣಾ ಆಯೋಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಈ ಥರದ ಬೇರೆ ಬೇರೆ ಸಂಸ್ಥೆಗಳು ಏನೇನಿದ್ದಾವೆ, ಉದ್ದ ಹೆಸರುಗಳು 4-5 ಸಂಸ್ಥೆಗಳು ಆ ಥರ ಇದ್ದಾವೆ. ಅವೆಲ್ಲವೂ ಕೂಡ ಜನರ ಹಿತದೃಷ್ಟಿಯಿಂದ ಜನಪರವಾಗಿ ಕೆಲಸ ಮಾಡಬೇಕು ಅಂದಾಗ ಅಲ್ಲಿ ಆಯ್ಕೆ ಆಗ್ತಕ್ಕಂಥವ್ರ ಬಗ್ಗೆ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲದೆ ಇರುವಂಥದ್ದು ಆಗಬೇಕು ಅಂದರೆ ನನ್ನ ಪ್ರಕಾರ ಇದುವರೆಗೆ ಇಲ್ಲ ಅಂದರೂ ಪರವಾಗಿಲ್ಲ. ಇನ್ನು ಮುಂದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರೆ ಅವರು ಹೆಚ್ಚು ಕಮ್ಮಿ ಪಕ್ಷಾತೀತವಾಗಿರ್ತಾರೆ, ನ್ಯಾಯಯುತವಾಗಿರ್ತಾರೆ ಅಭಿಪ್ರಾಯ, ಪ್ರಧಾನಮಂತ್ರಿಗಳಿರ್ತಾರೆ, ವಿರೋಧ ಪಕ್ಷದ ನಾಯಕರಿರ್ತಾರೆ ಮತ್ತು ಮುಖ್ಯ ನ್ಯಾಯಾಧೀಶರಿರ್ತಾರೆ. ಅದು ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಡೈರೆಕ್ಷನ್ನು ಅಥವಾ ತೀರ್ಮಾನ ಸರಿ ಇತ್ತು. ಅದನ್ನು ಓವರ್ ರೂಲ್ ಮಾಡಿದ್ದು ನನ್ನ ಪ್ರಕಾರ ತಪ್ಪು. ಹಿಂದಿನ ಸರ್ಕಾರಗಳು ಇವ್ರು ಹೇಳಿದಾಗ ಮಾಡಿದರೆ ಅಪಾತ್ರನೆಲ್ಲ ತಂದು ಆ ಪಾತ್ರ ವಹಿಸಿದ್ರೆ ಅದು ತಪ್ಪೆ, ಹಿಂದೆ ಮಾಡಿದಂಥವ್ರು. ಈಗ ಆಗಿರ್ತಕ್ಕಂಥದ್ದು ತಪ್ಪೆ. ಸೊ ಈಗ ತೋಡ್ಪಾಡಿ ಅವರಿಗೆ ಪ್ರಶ್ನೆ. ಈಗ ಈ ಸಂವಿಧಾನಿಕ ಸಂಸ್ಥೆಗಳು ಬಲಹೀನಗೊಂಡಾಗ ಅದ್ರ ಮೇಲೆ ನಾಗರಿಕರು ವಿಶ್ವಾಸ ಕಳೆದುಕೊಳ್ಳೋದು ಸಹಜ. ಇದರಿಂದ ಪ್ರಜಾಪ್ರಭುತ್ವದ ಮೇಲೆ ಆಗೋ ಪರಿಣಾಮ ನನಗೆ ಬಹಳ ಕಷ್ಟದ ಪ್ರಶ್ನೆ ಕೇಳ್ತೀನಿ ಅಂತ. ಮೊದಲನೇದಾಗಿ ನನಗೆ 2 ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇದೆ. ಒಂದು, ನೀವೊಂದು ಪ್ರಶ್ನೆ, ಈ ಶಾಸಕಾಂಗದ ಡಿಕ್ಲೈನ್ ಆಫ್ ದ ಲೆಜಿಸ್ಲೇಚರ್ ಅದರ ಬಗ್ಗೆ ನನಗೆ ಒಂದು ಮಾತು ಹೇಳಲಿಕ್ಕಿದೆ. ನಾವು ಡಿಕ್ಲೈನ್ ಆಫ್ ದ ಲೆಜಿಸ್ಲೇಚರ್ ಅಂತ ಹೇಳಿದಾಗ ಒಂದು ಕಾಲಘಟ್ಟದಲ್ಲಿ ಶಾಸನ ಸಭೆಗಳು ಬಹಳ ಶ್ರೇಷ್ಠವಾದ ಹಂತದಲ್ಲಿತ್ತು. ಆ ನಂತರ ಅವನತಿ ಸಂಭವಿಸ್ತಾ ಹೋಯಿತು ಅಂತ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಮೊದಲಿಗೆ ಕೇಳಬೇಕಾಗುತ್ತೆ. ಎಲ್ಲ ಕಾಲದಲ್ಲಿಯೂ ನಾವು ಶಾಸನ ಸಭೆಗಳು ಒಂದು ಕಾಲದಲ್ಲಿ ಶ್ರೇಷ್ಠವಾಗಿದ್ದು ನಂತರ ಅವನತಿ ಹೊಂದಿದವು ಎನ್ನುವ ಎಸಂಪ್ಷನನ್ನು ನಾವು ವಿಸಿಟ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಶಾಸನ ಸಭೆಗಳು, ಸಂಸತ್ತು ಸೇರಿದಂತೆ ಎಲ್ಲ ಶಾಸನ ಸಭೆಗಳು ಓವರ್ ಪೀರಿಯಡ್ ಆಫ್ ಟೈಮ್ ಅವರ ಸೋಷಿಯಲ್ ಕಾಂಪೋಸಿಷನ್ ಬದಲಾವಣೆ ಆಗುತ್ತೆ. ಈಗ ಇಂಡಿಯಾದಲ್ಲಿ 1950s ಕಾಲದ 50s and 60s ಕಾಲದ ಸೋಷಿಯಲ್ ಕಾಂಪೋಸಿಷನ್ ಆಫ್ ದ ಪಾರ್ಲಿಮೆಂಟ್, ಇಂಡಿಯನ್ ಪಾರ್ಲಿಮೆಂಟ್ 1990 ನಂತರದ ಸೋಷಿಯಲ್ ಕಾಂಪೋಸಿಷನ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್ಗೂ ಬಹಳ ವ್ಯತ್ಯಾಸ ಇದೆ. ಅದು ಯಾಕೆ ವ್ಯತ್ಯಾಸ ಬಂತಂದರೆ ಇಂಡಿಯಾದ ಪಾಲಿಟಿಕ್ಸ್ನ ಡೈನಮಿಕ್ಸ್ನಲ್ಲಿ ವ್ಯತ್ಯಾಸ. ಅಲ್ಲಿಯೇ ತನಕದ ಡೆಮೊಕ್ರಾಟಿಕ್ ಪಾಲಿಟಿಕ್ಸ್ನ ಸ್ವರೂಪ ಒಂದಾಗಿತ್ತು, ನಂತರದ ಪಾಲಿಟಿಕ್ಸ್ನ ಸ್ವರೂಪ ಇನ್ನೊಂದು ಥರ ಇತ್ತು. ಅದರ ಡಿಟೇಲಿಗೆ ನಾನು ಹೋಗಲ್ಲ, ಬಟ್ ನನಗೆ ಇದೊಂದು ಪಾಯಿಂಟನ್ನು ಹೇಳಬೇಕು. ಆ್ಯಂಡ್ ಲಾ ಮೇಕಿಂಗ್ ಹೆಚ್ಚು ಕಾಂಪ್ಲಿಕೇಟ್ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರನೇ ಕಮಿಟಿ ಸಿಸ್ಟಮ್ ಬಂದಿರೋದು. ಬಟ್ ಮೋರ್ ಆ್ಯಂಡ್ ಮೋರ್ ಲಾ ಮೇಕಿಂಗ್ ಇಟ್ ಸೆಲ್ಫ್ ಇಸ್ ವೆರಿ ಕಾಂಪ್ಲಿಕೇಟೆಡ್.
ಅದು ಮತ್ತೆ ಮತ್ತೆ ಹೆಚ್ಚು ಕಾಂಪ್ಲಿಕೇಟ್ ಆಗ್ತಾ ಹೋದ ಹಾಗೆ ಪಾರ್ಲಿಮೆಂಟ್ನ ಕೆಪಬಿಲಿಟೀಸ್ ಅಥವಾ ಲೆಜಿಸ್ಲೇಚರ್ನ ಕೆಪಬಿಲಿಟೀಸ್ ಇನ್ ಟರ್ಮ್ಸ್ ಆಫ್ ಲಾ ಮೇಕಿಂಗ್ ಬಿಕಮ್ಸ್ ಲೆಸ್ಸರ್. ಸೊ ಹಾಗಾಗಿ ಅವರಿಗೆ ಡಿಬೇಟ್ ಮಾಡಬೇಕಂತ ಅಂದರೂ ಕೂಡ ಆ ಡಿಬೇಟ್ನ ರೂಪುರೇಷೆಗಳು ಅವರಿಗೆ ಗೊತ್ತಿರುವುದಿಲ್ಲ. ಅಂದರೆ ಯಾವ ವಿಷಯದ ಮೇಲೆ ಡಿಬೇಟ್ ಆಗಬೇಕು ಆ ವಿಷಯದ ಬಗ್ಗೆ ಅವರ ತಾಂತ್ರಿಕ ಪರಿಣತಿ ಬಹಳ ಕಮ್ಮಿ ಇರ್ತದೆ. ಸೊ ಇವನ್ನೆಲ್ಲ ನಾವು ಗಮನಿಸಬೇಕಾಗ್ತದೆ. ಆಮೇಲೆ ಒಂದು ಕಾಲದಲ್ಲಿ ಬಹಳ ಒಳ್ಳೆಯ ಡಿಬೇಟ್ ನಡೀತಾ ಇತ್ತು ಪಾರ್ಲಿಮೆಂಟಲ್ಲಿ ಅಂತ ಹೇಳುವಾಗ ಆ ಡಿಬೇಟ್ಗಳನ್ನು ಮಾಡ್ತಾ ಇದ್ದವ್ರು ಯಾರು? ಎಲ್ಲ ಸರ್ವ ಸದಸ್ಯರು ಬಹಳ ಆಕ್ಟಿವ್ ಆಗಿ ಬಹಳ ವೈಬ್ರೆಂಟ್ ಆಗಿ ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅಥವಾ ಅದು ಒಂದು ಸಣ್ಣ ಗ್ರೂಪ್ ಮಾಡ್ತಾ ಇದ್ದ ಡಿಬೇಟ್ ಅನ್ನೋದು ಇಂಪಾರ್ಟೆಂಟ್. ಇದು ನನ್ನ ಕ್ಲಾರಿಫಿಕೇಶನ್. ಇದರ ಬಗ್ಗೆ ನಾಗರಿಕ ಸಮಾಜದ ಬಗ್ಗೆ ನಾನು ಐ ಥಿಂಕ್ ಬಹಳಷ್ಟು ಅಧ್ಯಯನಗಳು ಕಳೆದ 30-40 ವರ್ಷಗಳಲ್ಲಿ ಥಿಯರಿಟಿಕಲಿ ಗ್ರೌಂಡೆಡ್ ಅಧ್ಯಯನಗಳು ನಡೆದಿದ್ದಾವೆ. ಯಾವುದೇ ಪ್ರಜಾತಂತ್ರ ಅದು ಸಕ್ಸಸ್ ಆಗಬೇಕಾದ್ರೆ ಮತ್ತು ಸಂಘ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವುಗಳಿಗೆ ನಾಗರಿಕ ಸಮಾಜದ ಪ್ರೆಷರ್ ಇರಬೇಕು. ಅಂದರೆ ನಾಗರಿಕ ಸಮಾಜ ಈ ಸಂಘ ಸಂಸ್ಥೆಗಳನ್ನು ಅವು ತಮ್ಮ ಕಾರ್ಯಭಾರಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸುವ ರೀತಿಯ ಒತ್ತಡವನ್ನು ಹೇರಬೇಕು. 90 ವರ್ಷಗಳ ವಸಾಹತು ಆಳ್ವಿಕೆಯ ಆಧುನಿಕತೆಯ ನಂತರ ಮತ್ತು 70-80 ವರ್ಷಗಳ ಆಧುನಿಕ ಸ್ವಾತಂತ್ರ್ಯ ಭಾರತದ ಪ್ರಜಾತಾಂತ್ರಿಕ ರಾಜಕಾರಣದ ನಂತರ ನಮ್ಮಲ್ಲಿ ಇವತ್ತು ಸಿವಿಲ್ ಸೊಸೈಟಿ ಇಲ್ಲ. ಅದು ಪಾಶ್ಚಿಮಾತ್ಯ ಇದು ಪರಿಕಲ್ಪನೆ ಅಂತ ಹೇಳುವಂಥದ್ದು ಮೋಸ್ಟ್ ಅನ್ಎಕ್ಸೆಪ್ಟೇಬಲ್. ಮತ್ತು ಅದಕ್ಕೆ ಈ ಕೊಲೋನಿಯಲ್ ಇಂಟರ್ವೆನ್ಷನ್ನ ಸ್ವರೂಪವೇ ಈ ಥರದ ವಾದಗಳಿಗೆ ಗೊತ್ತಿಲ್ಲ ಅಂತ ನನ್ನ ಅನಿಸುತ್ತೆ. ಹಾಗಾಗಿ ಸಿವಿಲ್ ಸೊಸೈಟಿ ಈಸ್ ದ ಫೌಂಡೇಶನ್ ಆಫ್ ಎನಿ ವರ್ಕಿಂಗ್ ಡೆಮಾಕ್ರಸಿ. ಅದರಿಂದಲೇ ಇದೇ ಅರ್ಥ ಬರುವ ಹಾಗೆ ಜಾನ್ ಸ್ಟುವರ್ಟ್ ಮಿಲ್ ಅವರ ಲಿಬರ್ಟಿ ಅನ್ನುವ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ, ಬಿಹೈಂಡ್ ಲಿಬರಲ್ ಗವರ್ಮೆಂಟ್, ಲಿಬರಲ್ ಸ್ಟೇಟ್, ದರ್ ಶುಡ್ ಬಿ ಎ ಲಿಬರಲ್ ಸೊಸೈಟಿ ಅಂತ. ಸೊ ನಮಗೆ ಒಂದು ಪ್ರಜಾತಾಂತ್ರಿಕ ರಾಜ್ಯ ವ್ಯವಸ್ಥೆ ಬೇಕಂತಾದರೆ, ರಾಜ್ಯ ಪ್ರಜಾತಾಂತ್ರಿಕವಾಗಿ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ ಅದು ನಾಗರಿಕ ಸಮಾಜದ ಹಿನ್ನೆಲೆ ಅದಕ್ಕೆ ಇರಬೇಕು. ಅಂದರೆ ನಾಗರಿಕ ಸಮಾಜ ಇಲ್ಲದೇನೆ, ನಾಗರಿಕ ಸಮಾಜದ ಆಕ್ಟಿವಿಸಮ್ ಇಲ್ಲದೇನೆ ಅಥವಾ ಆಕ್ಟಿವ್ ಸಿಟಿಸನ್ಶಿಪ್ ಅಂತ ಹೇಳ್ತಾರೆ, ಅದು ಇಲ್ಲದೇನೆ ಪ್ರಜಾತಂತ್ರ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವಿವತ್ತು ಮಾತಾಡ್ತಾ ಇದ್ದೇವೆ ಒಂದು ನಿರ್ದಿಷ್ಟ ಬಗ್ಗೆ ಹಿಸ್ಟಾರಿಕಲಿ ಸ್ಪೆಸಿಫಿಕ್ ಕೈಂಡ್ ಆಫ್ ಫಾಸಿಸಮ್ ಈ ದೇಶದಲ್ಲಿ ಇದೆ ಅಂತ, ವಿಚ್ ಐ ಫುಲ್ಲಿ ಅಕ್ಸೆಪ್ಟ್. ಅದು ಹೌದು ಅಂತ ಅನಿಸ್ತದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ನನ್ನ ಮಟ್ಟಿಗೆ ಇಲ್ಲ, ಉಳಿದವರಿಗಿರ್ಬೋದು. ಈ ಫಾಸಿಸಮ್ನ ನೆಲೆ ಯಾವುದು, ವಿಚ್ ಇಸ್ ದ ಸೈಟ್ ಆಫ್ ಫಾಸಿಸಮ್, ವಿಚ್ ಇಸ್ ದ ಸ್ಪೇಸ್ ಆಫ್ ಫಾಸಿಸಮ್ ಅಂತ ಹೇಳಿದರೆ ನಾನು ಸಿವಿಲ್ ಸೊಸೈಟಿ ಅಂತ ಹೇಳ್ತೇನೆ. ಇವರು ಆಯುಷಾ ಅವರು ಹೇಳಿದ ಒಂದು ಮಾತಲ್ಲಿ ಪ್ರಭಾಕರ್ ಭಟ್ ಅಂತಹ ಒಬ್ಬ ವ್ಯಕ್ತಿಯನ್ನು ದಕ್ಷಿಣ ಕನ್ನಡದವರು ಸಹಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ ಸಿವಿಲ್ ಸೊಸೈಟಿ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ಸೊ ಹಾಗಾಗಿ ನಾವು ಫಾಸಿಸ್ಟ್ ನಮ್ಮ ಮನೋಭಾವದಲ್ಲಿ, ನಮ್ಮ ಸಮಾಜದ ಗುಂಪುಗಳ ಮನೋಭಾವದಲ್ಲಿ ಫಾಸಿಸಮ್ ಇರುವುದರಿಂದ ರಾಜ್ಯಕ್ಕೆ ಒಂದು ಫಾಸಿಸ್ಟ್ ರೆಜಿಮನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ನಾನು ಇದನ್ನು ಎಷ್ಟೋ ಸಂದರ್ಭಗಳಲ್ಲಿ ನನ್ನ ವೈಯಕ್ತಿಕ ಅನುಭವದಲ್ಲಿ ಸಭೆ ಸಮಾರಂಭಗಳಲ್ಲಿ, ಮದುವೆ ಮುಂಚಿ ಇತ್ಯಾದಿಗಳಲ್ಲಿ, ವಿಶೇಷವಾಗಿ ಬ್ರಾಹ್ಮಣ ಸಮುದಾಯಗಳಿಗೆ ಹೋದಾಗ ನನಗನ್ಸುತ್ತೆ ಇವರೆಲ್ಲರೂ ಆರ್ಟಿಕ್ಯುಲೇಟ್ ಆರ್ ನಾಟ್ ಆರ್ಟಿಕ್ಯುಲೇಟ್ ಮೋದಿ ಭಕ್ತರಾಗಿದ್ದಾರೆ. ಸೊ ಹೀಗಿರುವಾಗ ಡೆಮಾಕ್ರಸಿಯನ್ನು ಕನಿಷ್ಠ ನಾನು ಬಂದ ಸಮುದಾಯದಿಂದ ನಾನು ನಿರೀಕ್ಷಿಸಲು ಸಾಧ್ಯ ಇಲ್ಲ. ನಾನು ಬಂದ ಸಮುದಾಯ ಒಂದು ಸಿವಿಲ್ ಸೊಸೈಟಿಯ ಭಾಗ ಆಗಿದೆ ಅಂತಲೇ ನನಗೆ ಅನಿಸೋದಿಲ್ಲ. ಸೊ ಹಾಗಾಗಿ ದರ್ ಇಸ್ ಎ ಹ್ಯೂಜ್ ಕ್ರೈಸಿಸ್ ಐ ವುಡ್ ಸೇ, ನಾಟ್ ಓನ್ಲಿ ಆಫ್ ಡೆಮಾಕ್ರಸಿ ಬಟ್ ಆಲ್ಸೋ ಆಫ್ ಸಿವಿಲ್ ಸೊಸೈಟಿ ಇನ್ ಇಂಡಿಯಾ. ಇದನ್ನು ಪುರಾಣ ಒಂದು ಲಾಸ್ಟ್ ವರ್ಡ್ ನಾನು ಹೇಳಿಬಿಡ್ತೇನೆ. ಅಲ್ಪಸಂಖ್ಯಾತತೆ ಅನ್ನುವುದು ಪ್ರಜಾತಂತ್ರದ ಒಂದು ಬಹಳ ಇಂಪಾರ್ಟೆಂಟ್ ಆದ ಕಾಂಪೊನೆಂಟ್. ಬಹುಸಂಖ್ಯಾತತೆ ಅನ್ನುವುದು ಪ್ರಜಾತಂತ್ರಕ್ಕೆ ಒಂದು ಬಹಳ ದೊಡ್ಡ ಅಪಾಯ. ಈ ಚುನಾವಣೆಗಳು ಮತ್ತು ಚುನಾವಣೆಗಳ ಮೂಲಕ ಸರ್ಕಾರ ಅಸ್ತಿತ್ವಕ್ಕೆ ಬರುವುದು ಅದು ಒಂದು ಪ್ರೊಸೀಜರಲ್ ಅರೇಂಜ್ಮೆಂಟ್ ಅಷ್ಟೇ. ಯಾಕಂದರೆ ಯಾರಾದರೂ ಯಾವುದೋ ಒಂದು ಪಕ್ಷ ಅಥವಾ ಯಾವುದೋ ಒಂದು ಗುಂಪು ಅಧಿಕಾರ ನಿರ್ವಹಿಸಬೇಕು. ಆದರೆ ಅವರು ನಾವು ಯಾವ ಮೆಜಾರಿಟಿಯಿಂದ ಆಯ್ಕೆ ಆಗಿದ್ದೇವೋ ಆ ಮೆಜಾರಿಟಿಗೆ ಮಾತ್ರ ನಾವು ಬದ್ಧರು
ಅಂತ ಹೇಳುವಂಥದ್ದು ಮತ್ತು ಅಲ್ಪಸಂಖ್ಯಾತರನ್ನು ಅನಾಥರನ್ನು ಮಾಡುವಂತಹ ಒಂದು ಪ್ರಜಾತಂತ್ರ ಅದು ಪ್ರಜಾತಂತ್ರವೇ ಅಲ್ಲ. ಅದರಿಂದ ಪ್ರಜಾತಂತ್ರ ಇನ್ ಇಟ್ಸ್ ಎಸೆನ್ಷಿಯಲ್ ಅದು ಆ್ಯಕ್ಚುಲಿ ಅಲ್ಪಸಂಖ್ಯಾತತೆಯನ್ನು ಮನ್ನಣೆ ಮಾಡುವಂಥದ್ದು, ತನಗಿಂತ ಭಿನ್ನವಾದದ್ದನ್ನು ಒಪ್ಪಿಕೊಳ್ಳುವಂತಹ ವ್ಯವಸ್ಥೆ. ಬಹುಸಂಖ್ಯಾತತೆ ಈಸ್ ಆಂಟಿ ಡೆಮೋಕ್ರಾಟಿಕ್, ಥಾರೋಲಿ ಆಂಟಿ ಡೆಮೋಕ್ರಾಟಿಕ್. ಸರ್ ಆಯುಷ್ ಅವರು ಮಾತು ಹೇಳ್ತೀನಿ ಸರ್. ಸಿವಿಕ್ ಸೊಸೈಟಿಯ ಬಗ್ಗೆ ಹೇಳಿದ್ರಿಂದ ನಾನು ಮಾತಾಡ್ಕೊಳ್ತಾ ಇದ್ದೀನಿ. ಸಿವಿಕ್ ಸೊಸೈಟಿ ಬಗ್ಗೆ ಹೇಳೋದಾದ್ರೆ 2014ರಲ್ಲಿ ಇದು ಬಿಜೆಪಿ ಸರ್ಕಾರ, NDA ಸರ್ಕಾರ ಬಂದಾಗ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. ನಿಮಗೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ ಸ್ವಿಸ್ ಬ್ಯಾಂಕಿಂದ ದುಡ್ಡು ತರ್ತೀನಿ ಅಂತ ಹೇಳಿದ್ರು, ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಒಳ್ಳೆ ಮಾತುಗಳೇ ಆಗಿತ್ತು. ಅಂದ್ರೆ ಜನಸಾಮಾನ್ಯರಿಗೆ ದೇಶಕ್ಕೆ ಬೇಕಾದಂತಹ ಅಭಿವೃದ್ಧಿಯ ಒಳ್ಳೊಳ್ಳೆ ಮಾತುಗಳನ್ನು ಮತ್ತು ಹಿಂದೂ ಮುಸ್ಲಿಮರು ಬಡತನದ ವಿರುದ್ಧ ನೀವು ಹೋರಾಡಬೇಕು ಅಂತ ಇದೇ ನಮ್ಮ ಪ್ರಧಾನಿ ಮೋದಿ ಅವರು ಕೂಡ ಹೇಳಿದ್ರು. ಅದು ಬಹಳ ಒಳ್ಳೆಯ ಮಾತು, ನಾವು ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಬಂದ ನಂತರ ಅವ್ರಿಗೆ ಗೊತ್ತಾಯ್ತು ಸಿವಿಕ್ ಸೊಸೈಟಿ ನಮಗೆ ಬೇಕಾದದಕ್ಕಿಂತ ಜಾಸ್ತಿ ಹಣ್ಣಾಗಿದೆ, ಇನ್ನೂ ಅಭಿವೃದ್ಧಿಯ ಮಾತುಗಳನ್ನೆಲ್ಲ ಹೇಳಬೇಕಾಗಿಲ್ಲ ಅಂತ. ಇವಾಗ ಅವ್ರಿಗೆ ಗೊತ್ತಾಗಿದೆ ಅಭಿವೃದ್ಧಿಯ ಮಾತುಗಳು ಬೇಕಾಗಿಲ್ಲ, ಅದಕ್ಕೆ ಇವ್ರನ್ನ ಪಳಗಿಸೋದಕ್ಕೆ ಯಾವ್ಯಾವ ಮಾತುಗಳು, ಯಾವ್ಯಾವ ಕಾಯಿನ್ ಹಾಕಬೇಕು, ಯಾವ್ಯಾವ ಬಿಸ್ಕೆಟ್ ಹಾಕಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಇವಾಗ ನಂತರದ ಚುನಾವಣೆಗಳೆಲ್ಲ ಬಂದ ಪ್ರಚಾರದ ವಿಚಾರಗಳೆಲ್ಲ ಬೇರೆ ಬೇರೆ, CA ಆಗಿರ್ಬೋದು, NRC ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಮಸೂದೆಗಳಾಗಿರ್ಬೋದು. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಈ ಸಿವಿಕ್ ಸೊಸೈಟಿ. ಮತ್ತೆ ಇನ್ನೊಂದು ನನಗನ್ಸೋದು, ನಾನಿರುವ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮದು ಕೂಡ ಒಂದು ಜವಾಬ್ದಾರಿ ಇತ್ತು ಅಂತ ಹೇಳ್ತದೆ. ಯಾಕಂದ್ರೆ ಕಳೆದ 10 ವರ್ಷಗಳಲ್ಲಿ ಅವರೇನು ಬಿಜೆಪಿ ಅಧಿಕಾರಕ್ಕೆ ಬಂದಾಗ 2004ರವರೆಗೆ ಬಂದಾಗ ಅವರು ಶಕ್ತಿ ಸಂಚಯನ ಏನು ಮಾಡ್ಕೊಳ್ತಾ ಇದ್ರಲ್ಲ ಅದನ್ನು ಯಾರು ಅಬ್ಸರ್ವ್ ಮಾಡಲೇ ಇಲ್ಲ. ಈ ಫ್ಯಾಸಿಸ್ಟ್ ಶಕ್ತಿಗಳು ಹೇಗೆ ಶಕ್ತಿ ಸಂಚಯನ ಮಾಡ್ಕೊಳ್ತಾ ಇದ್ದಾರೆ, ಹೇಗೆ ಕಾಲಡಿಯಲ್ಲಿ ಹಾವೊಂದು ಸರಿದಾಡ್ತಾ ಇದ್ದ ರೀತಿಯಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳನ್ನ ಅಧಿಕಾರಕ್ಕೆ ತರಬೇಕು ಅಂತ ಒಗ್ಗೂಡ್ತಾ ಇದ್ದಾರೆ. ಅದನ್ನ ಯಾರು ಒಬ್ಸರ್ವ್ ಮಾಡಲಿಲ್ಲ. ಒಬ್ಸರ್ವ್ ಮಾಡದೇ ಇರಬೇಕು ಒಂದು ಕಾರಣ, ಅವಾಗ ದಿವಂಗತ ಪ್ರಧಾನಿ ವಾಜಪೇಯಿ ಅವರಿದ್ರು. ಅವರ ಒಂದು ಸೌಮ್ಯ ಭಾಷೆ ಮತ್ತು ಒಂದು ಬಹುತ್ವದರಿಗೆ ಅವರು ತೋರಿಸ್ತಾ ಇದ್ದಂತಹ ಸಣ್ಣ ಸಂವೇದನಾಶೀಲತೆ ಏನಿತ್ತಲ್ಲ ಅದನ್ನ ಉಳಿದವರು ಇಲ್ಲ ಎಲ್ಲ ಕರೆಕ್ಟ್ ಆಗ್ತಾ ಇದೆ ಅಂದ್ಕೊಂಡ್ರು. ಆದ್ರೆ ಎಚ್ಚೆತ್ಕೊಳ್ಳುವಷ್ಟರಲ್ಲಿ ಮಹಾ ಒಂದು ದೊಡ್ಡ ಇದು ನಡೆದಿದೆ ಅನ್ಸುತ್ತೆ ಸರ್. ಇವತ್ತಿನ ಒಂದು ಪೇಪರ್ ತೋರಿಸ್ತೀನಿ ಸರ್. ಇಲ್ಲಿ ಒಂದು ಸ್ಲೋಗನ್ ಬರೆದಿದ್ದಾರೆ. ಅಂದ್ರೆ ದಿನೇ ದಿನೇ ಈ ರೀತಿಯ ಸ್ಲೋಗನ್ ಕಾಣಿಸ್ತಾ ಇದೆಯಾ, ಭಾರತ ಹಿಂದೂ ರಾಷ್ಟ್ರ ಅಂತ. ನನಗೆ ಅದರ ಮೇಲೆ ಏನು ಟೆನ್ಷನ್ ಇಲ್ಲ, ಬಟ್ ನಾನು ಹೇಳ್ತಾ ಇರುವಂಥದ್ದು ಇದೇ ರೀತಿಯಾಗಿ ಪ್ರೊಪಗಂಡ ಮಾಡ್ತಾ ಮಾಡ್ತಾ ಮಾಡ್ತಾ. ಇನ್ನೊಂದು ಸರ್, ನೀವು ಒಂದೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್. ಅಲ್ಪಸಂಖ್ಯಾತರಲ್ಲಿ ಅಭದ್ರತೆ, ಅಲ್ಪಸಂಖ್ಯಾತರ ಮೇಲೆ ನ್ಯಾಯಾಂಗದ ವಿಚಾರ, ಅಲ್ಪಸಂಖ್ಯಾತರದಲ್ಲಿ ಅವ್ರಿಗೇನು ಕೊರತೆ ಆಗ್ತದೆ ಅಂತ ಹೇಳ್ತಾ ಇದ್ರೆ, ನಾನು ಹೇಳ್ತಾ ಇದ್ದೀನಿ ಈ ದೇಶದಲ್ಲಿ ನಿಜವಾಗ್ಲೂ ಹಿಂದೂಗಳ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೀತಾ ಇದೆ ಸರ್. ಅಲ್ಪಸಂಖ್ಯಾತರ ಮೇಲೆ ಅಲ್ಲ. ಅಲ್ಪಸಂಖ್ಯಾತರು ಎಷ್ಟು ಪರ್ಸೆಂಟ್? ಒಂದು 14%. 83% ಇರುವಂತಹ ಬಹುಸಂಖ್ಯಾತರ ಮೇಲೆ ಅವರು ಆರೋಗ್ಯಕರವಾಗಿ ಚಿಂತಿಸದೇ ಇರುವ ರೀತಿಯಲ್ಲಿ, ಅವರ ಮೆದುಳುಗಳನ್ನ ಅಂದ್ರೆ ನಮ್ಮ ಟಾಗೋರ್ ಅವರು ಹೇಳಿದ ರೀತಿಯಲ್ಲಿ ನಿರ್ಭೀತಿಯಾಗಿ ಯೋಚನೆ ಮಾಡದೇ ಇರುವ ರೀತಿಯಲ್ಲಿ, ಅಥವಾ ಬರೀ ದ್ವೇಷಕ್ಕೆ ಕಟ್ಟಿ ಹಾಕುವ ರೀತಿಯಲ್ಲಿ ಹಿಂದೂ ಸಮುದಾಯಕ್ಕೆ ಇವರು ಮಾಡ್ತಾ ಇರುವ ಅನ್ಯಾಯದ ಬಗ್ಗೆ ಯಾರು ಚಿಂತಿಸ್ತಾನೂ ಇಲ್ಲ. ಅದಾಗ್ತಾ ಇರೋ ಒಂದು ಜನರೇಷನ್ ಅನ್ನ ಅವರು ಕಂಪ್ಲೀಟ್ ನಾರ್ಸಿಸಿಸ್ಟಿಕ್ ಆಗಿ, ರಾಜಕೀಯದ ನಾರ್ಸಿಸಿಸ್ಟಿಕ್ ಆಗಿ ಅವರು ಬಳಸ್ತಾ ಇದ್ದಾರೆ. ಇದು ದೊಡ್ಡ ಗಂಡಾಂತರ. ಮೈನಾರಿಟಿಗಳಿಗೆ ಹಲವಾರು ದೇಶಗಳಿದ್ದಾವೆ, 56 ದೇಶಗಳಿದ್ದಾವೆ. ಜಗತ್ತಿನಲ್ಲಿ ಒಂದು ದೇಶ ಇರೋದು 83% ಜನ ಇದ್ದಾರೆ, ಅವರ ಮೆದುಳನ್ನೇ ಸೋಂಕುಗೊಳಪಡಿಸ್ತಾ ಇದ್ದಾರಲ್ಲ. ಇದರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಈಗ ನಾನು ಇಲ್ಲಿ ಪಾಯಿಂಟ್ ಸರ್, ಸಾರಿ, ಈ ಅಲ್ಪಸಂಖ್ಯಾತತೆ ಅಂತ ಹೇಳಿದಾಗ ಕೇವಲ ಅದು ಧಾರ್ಮಿಕ ಅಲ್ಪಸಂಖ್ಯಾತತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಬೇರೆ ಬೇರೆ ಥರದ ಅಲ್ಪಸಂಖ್ಯಾತತೆಗಳಿದ್ದಾವೆ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತು ಈ ಅಲ್ಪಸಂಖ್ಯಾತತೆ ಬಹುಶಃ ನಾವು ಎಲ್ಲರೂ ಅಲ್ಪಸಂಖ್ಯಾತತೆ. ಸೋ ಕಾಲ್ಡ್ ಇವತ್ತಿನ ನಮ್ಮ ರೆಜಿಮ್ ಒಂದು ಕನ್ಸ್ಟ್ರಕ್ಟೆಡ್ ಬಹುಸಂಖ್ಯಾತತೆಯ ಮೇಲೆ ತನ್ನ ರಾಜ್ಯಭಾರ ಮಾಡ್ತಾ ಇದೆ. ಸೊ ಬಹುಸಂಖ್ಯಾತತೆ ಅನ್ನುವುದೇ ಒಂದು ಕನ್ಸ್ಟ್ರಕ್ಟ್. ಯಾಕಂದರೆ ಹಿಂದೂಯಿಸಮ್ ಅನ್ನೋದೇ ಒಂದು ಕನ್ಸ್ಟ್ರಕ್ಟ್. ಒಂದು ಹಿಂದೂ ಎಲ್ಲವನ್ನೂ ಒಳಗೊಳ್ಳುವ ಹಿಂದೂ ಸಮುದಾಯ ಇದೆ ಅನ್ನುವಂಥದ್ದು ಕೂಡ ಒಂದು 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 ಕನ್ಸ್ಟ್ರಕ್ಟ್. ಹಾಗಾಗಿ ಈ ಪಾಲಿಟಿಕ್ಸ್ ಆಫ್ ಕನ್ಸ್ಟ್ರಕ್ಷನ್ಸ್ ಅದು ಬಹಳ ನಮಗೆ ಇಂಪಾರ್ಟೆಂಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಡೆಮೋಕ್ರಸಿ. ಇದು ಪ್ರಜಾಪ್ರಭುತ್ವದ ಬಗ್ಗೆ ಚರ್ಚೆ ಇರೋದ್ರಿಂದ ಸಭೆಗಳಿಂದ ಒಂದೆರಡು ಪ್ರಶ್ನೆ ತೆಗೆದುಕೊಳ್ಳೋದು ತಪ್ಪಾಗುತ್ತೆ. ನಮ್ಮ ಚರ್ಚೆಯನ್ನು ಮಾಡ್ಕೊಳ್ತಾ ಆಡಿಯನ್ಸ್ ಇಂದ ಏನೋ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಸರ್ ನಮಸ್ಕಾರ, ನಾನು ಮಂಜುನಾಥ್ ಅಂತ. ಸರ್, ಇಫ್ ಯು ಟೇಕ್ ದ ಎಂಟೈರ್ ಯು ಕ್ಯಾನ್ ಸೇ ದ ಜರ್ನಿ, ಲೆಜಿಸ್ಲೇಟರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂಡ್ ದ ಪ್ರೆಸ್, ದ ವೇ ವಿಚ್ ದ ಬ್ಯಾಲೆನ್ಸ್ಡ್ ವೇಗೆ ನೆಟ್ವರ್ಕ್ ಆಗ್ತದೆ, ಇಟ್ ವಿಲ್ ಡ್ರೈವ್ ದ ಕಂಟ್ರೀಸ್ GDP ಗ್ರೋತ್ ಇರ್ಬೋದು, ಪರ್ ಕ್ಯಾಪಿಟಲ್ ಅಂತ ಹೇಳ್ಬೋದು, ಇದಾಗ್ತದೆ.
ಸೊ 1990 ನಾವು ಮತ್ತೆ ಚೈನಾ ಒಂದೇ ಲೆವೆಲ್ ಇದ್ದು. ಓಕೆ, ಸೊ ಇದು ಸ್ಪ್ಯಾನ್ ಆಫ್ 30 years ಅವ್ರು ಆಲ್ಮೋಸ್ಟ್ ಅವ್ರಲ್ಲಿ 7 ಪಟ್ಟು ಬೆಳೆದಿದ್ದಾರೆ. ನಾವಿನ್ನೂ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ನೂ ಪೂರ್ ಕಂಟ್ರಿನೇ, ಅವ್ರು ಅವಾಗಲೇ ಮಿಡ್ಲ್ ಇನ್ಕಮ್ಗೆ ಹೋಗಿದ್ದಾರೆ. ಇದಕ್ಕೆ ಯಾರು ಒಬ್ರು ಜವಾಬ್ದಾರಿ ತಗೋತಾ ಇಲ್ಲ. ಯಾವ್ದು ಫೋರಮ್ ಅನ್ನೋನು ಇಲ್ಲ, ಲೆಜಿಸ್ಲೇಟರ್ ಬಂದು ನಾನು ಜವಾಬ್ದಾರಿ ತಗೋತೀನಿ, ಅಥವಾ ಎಕ್ಸಿಕ್ಯೂಟಿವ್ ಬಂದು ನಾನು ಜವಾಬ್ದಾರಿ ತಗೋತೀನಿ, ಅಥವಾ ಜುಡಿಷರಿ ಬಂದು ನಾನು ಜವಾಬ್ದಾರಿ ತಗೋತೀನಿ, ಅಥವಾ ಪ್ರೆಸ್ ಅವ್ರು ಬಂದು ನಾನು ಜವಾಬ್ದಾರಿ ಅಂತ ಬರ್ತಾ ಇಲ್ಲ ಸರ್. ಹಾಗೆ ಹಳೆ ಕತೆ ಆಗೋಯ್ತು. ಅಟ್ಲೀಸ್ಟ್ ನೆಕ್ಸ್ಟ್ 25 years ಬಿಲಾಂಗ್ಸ್ ಟು ಅಸ್. ಓಕೆ, ಸೊ ವೆನ್ ಬಿಲಾಂಗ್ಸ್ ಟು ಅಸ್, ಲೆಟ್ ದಿಸ್ ಆಲ್ 4 pillars, ಲೆಜಿಸ್ಲೇಟರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇರ್ಬೋದು, ಜುಡಿಷಿಯರಿ ಇರ್ಬೋದು, ಪ್ರೆಸ್ ಇರ್ಬೋದು. ನೋಡಪ್ಪ, ನಾವು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ನಾವು ಪೂರ್ ಕಂಟ್ರಿ ಆಗಿದ್ದೀವಿ. ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ನಾವು ಒಂದು 25 ವರ್ಷದಲ್ಲಿ ಇನ್ನೂ ಬಹಳ ಎತ್ತರ ಮಟ್ಟಿಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಮಾಡ್ತೀವಿ, GDP ಜಾಸ್ತಿ ಮಾಡ್ತೀವಿ. ಆಗಿಲ್ಲ ಅಂದ್ರೆ ಯಾರು ಒಬ್ರು ಜವಾಬ್ದಾರಿ ತಗೊಳ್ಳೋರು ಇರ್ಬೇಕಲ್ಲ ಅಂತ ಒಂದು ಕ್ವಶನ್ ಸರ್. ಇಟ್ಸ್ ಎಂಟೈರ್ ಪ್ಯಾನಲ್. who will take the ಜವಾಬ್ದಾರಿ? ಇವಾಗ ನಾವಿನ್ನು ಬಡವರಾಗೆ ಇರ್ಬೇಕು. 25 ವರ್ಷ ಆದ್ಮೇಲೆ ಬಡವರಾಗೆ ಇರ್ಬೇಕಾ? ಅದು ಕಾಂಪಿಟೇಟರ್ ಸರ್. who has to take? ಲೆಜಿಸ್ಲೇಟರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇರ್ಬೋದು, ಇಫ್ ದ ಜುಡಿಷಿಯರಿ. ಇವಾಗ ಎಕ್ಸಾಂಪಲ್ ಇದೆ ಸರ್. ಹಾಗೆ ಓಕೆ ಸರ್, ಓಕೆ. ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಇದು ದೊಡ್ಡ ಒಂದು ಚರ್ಚೆ. ಕಮ್ಯುನಿಸ್ಟ್ ಚೈನಾ ಅಥವಾ ಪ್ರಜಾತಂತ್ರ ಇಲ್ಲದ ಚೈನಾದಲ್ಲಿ ಬಹಳ ಶೀಘ್ರವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಪ್ರಜಾತಂತ್ರವನ್ನ ಒಂದು ಹಂತಕ್ಕೆ ಉಳಿಸಿಕೊಂಡಿರತಕ್ಕಂಥ ಭಾರತದಲ್ಲಿ ಆ ಮಟ್ಟಿನ ಶೀಘ್ರ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಇದಕ್ಕೆ ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಪ್ರಜಾತಂತ್ರ ಇಲ್ಲದ ಕಾರಣ ಕೆಲವು ನಿರ್ಧಾರಗಳನ್ನು ಬಹಳ ಬೇಗ ತಗೊಳ್ಳಿಕ್ಕಾಗುತ್ತೆ. ಇಲ್ಲಿ ಪ್ರಜಾತಂತ್ರ ಇರುವ ಕಾರಣ ಕೆಲವು ನಿರ್ಧಾರಗಳನ್ನು ಅಷ್ಟು ಬೇಗ ತಗೊಳ್ಳಿಕ್ಕೆ ಆಗುದಿಲ್ಲ. ಇದಕ್ಕೆ ನನ್ನ ಉತ್ತರ ಇಷ್ಟೇ, ನಮ್ಮ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಇದೇ ಲೆವೆಲಲ್ಲಿ ಇನ್ನು 100 ವರ್ಷ ಉಳಿದ್ರು ಕೂಡ, ಈ ದೇಶದ ಬಡತನ ಇನ್ನೂ ಇದೇ ರೀತಿ 100 ವರ್ಷ ಉಳಿದ್ರು ಕೂಡ ಈ ದೇಶ ಪ್ರಜಾತಂತ್ರವನ್ನು ಉಳಿಸಿಕೊಂಡೇ ಬೆಳಿಬೇಕು ಹೊರತು ಪ್ರಜಾತಂತ್ರ ಬೇಡ, ನಮಗೆ ಕಮ್ಯುನಿಸ್ಟ್ ಮಾದರಿಯ ಒಂದು ಸರ್ಕಾರ ವ್ಯವಸ್ಥೆ ಬೇಕು, ಆ ಕಾರಣಕ್ಕೆ ನಾವು ಬೆಳಿಬಹುದು ಅನ್ನುವುದು ಇಲ್ಲಿನ ಉದ್ದೇಶ. ಆದರೆ ಅದಕ್ಕೆ ನಾನು ಸಹಮತ ಇಲ್ಲ. ನೀವು ಈ ವ್ಯವಸ್ಥೆಯ 4 ಅಂಗಗಳಿಗೆ ಜವಾಬ್ದಾರಿನ ಹಂಚಲಿಕ್ಕೆ ಆಗೋದಿಲ್ಲ. ಮಾಧ್ಯಮದವ್ರು ಮಾಡ್ತಾರೆ, ಮಾಧ್ಯಮದವರು ತೀರ್ಮಾನ ಆದ್ಮೇಲೆ ಟೀಕೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು ಅಷ್ಟೇ. ಇದು ಶಾಸಕಾಂಗದ ಜವಾಬ್ದಾರಿ, ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಜಾರಿ ಕೊಡುವಂಥದ್ದು ಕಾರ್ಯಾಂಗದ ಜವಾಬ್ದಾರಿ. ಈ ದೇಶದ ಹಿನ್ನೆಲೆಯಲ್ಲಿ ಗಮನಿಸಿದಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ 75% ಗ್ರಾಮದಲ್ಲಿದ್ದರು, ಕೃಷಿ ಆಧಾರಿತ ದೇಶ ಆಗಿತ್ತು. ಕ್ರಮೇಣವಾಗಿ ಕೈಗಾರಿಕೆಗಳ ಕಡೆ ಹೋಯಿತು. ನಾರಾಯಣಿಗೆ ಹೇಳಿದಾರೆ, ಅದನ್ನ ಪಾಲಿಸಿ ಮಾಡುವಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲಿಸಿ ಮಾಡಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ, ಸರ್ವಾಧಿಕಾರದಲ್ಲಿ ಬಹಳ ಬೇಗ ಆಗ್ತದೆ. ಎಲ್ಲರ ಹಕ್ಕುಗಳನ್ನು ಮೊಟಕುಗೊಳಿಸಿ ಯಾವುದೇ ಸ್ವಾತಂತ್ರ್ಯ ಇಲ್ಲದೆ ಒಬ್ಬ ಪ್ರಪಂಚದ ಅತ್ಯಂತ ದೊಡ್ಡ ಉದ್ಯಮಿನೂ ಕೂಡ ಎಷ್ಟೋ ವರ್ಷಗಳ ಕಾಲ ನಾಪತ್ತೆ ಆಗುವಂಥ ಸ್ಥಿತಿ ಇರುವಂಥ ದೇಶದ ಅಭಿವೃದ್ಧಿಗಿಂತ ಭಾರತದಲ್ಲಿ ಅಭಿವೃದ್ಧಿ ಹೊಂದೇ ಇರೋ ಸ್ಥಿತಿ ಇದ್ದು ಪ್ರಜಾಪ್ರಭುತ್ವ ಇರೋದೇ ನಾನು ಹೆಚ್ಚು ಸೂಕ್ತ ಅಂತ ನಾನು. ನಮಸ್ಕಾರ ಸರ್, ನನ್ನ ಹೆಸರು ಅಂಕಿತಾ ಅಂತ. BL ಶಂಕರ್ ಸರ್ ಅವರು ಒಂದು ಮಾತು ಹೇಳಿದ್ರು, ಕುಟುಂಬ ರಾಜಕೀಯ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿ ಪ್ರವೇಶಿಸುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ದುಡ್ಡಿನಿಂದ ಪಡೆದಂತಹ ಅಧಿಕಾರ ಏನು ನಡೆಸ್ತಾರಲ್ಲ ಅದು ಕೂಡ ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿ ಪ್ರವೇಶಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಹೇಳಿದೆ, ರಾಜಕಾರಣದ ವ್ಯಾಪಾರೀಕರಣ ಆಗಿದೆ ಅನ್ನೋದನ್ನು ಕೂಡ ಹೇಳಿದೆ. ಕುಟುಂಬದ ಜೊತೆ ಇವೆಲ್ಲವೂ ಕೂಡ ಸವಾಲುಗಳು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ. ಎಲ್ಲಿ ಮೆರಿಟ್ ತೀರ್ಮಾನ ಆಧಾರದ ಮೇಲೆ ತೀರ್ಮಾನ ಆಗಬೇಕು, ಅದು ಪೇಮೆಂಟ್ ಆಧಾರದ ಮೇಲೆ ತೀರ್ಮಾನ ಆಗದೆ, ಅದು ಕೂಡ ಒಂದು ದೊಡ್ಡ ಬಿಕ್ಕಟ್ಟೆ. ಅದೇ ರೀತಿಯಲ್ಲಿ ಯಾವುದು ಮೆರಿಟ್ ಮುಖಾಂತರ ಶಾಸಕರು ಸಂಸದರು ಆಯ್ಕೆ ಆಗಬೇಕು, ಅದು ಯಾರ್ದು ಮಗ ಮಗಳು ಅಳಿಯ ಸೊಸೆ ಅನ್ನೋ ಕಾರಣಕ್ಕೆ ತೀರ್ಮಾನ ಆದರೆ ಅದು ಕೂಡ ಒಂದು ಸವಾಲು, ಅದು ಒಂದು ಬಿಕ್ಕಟ್ಟೆ. ಸರ್ ನಮಸ್ಕಾರ, ಹೆಸರು ಬೈರೇಗೌಡ ಅಂತೀನಿ. BL ಶಂಕರ್ ಅವರು ತಾವು ಒಂದು ವಿಷಯ ಹೇಳಿದೆ, ನಾವು ಪ್ರಜಾಪ್ರಭುತ್ವ ಅಂತಂದರೆ ನಾವು ಈಗ ಏನು ಲೋಕಸಭೆ ಮತ್ತು ಸಂಸತ್ತು ಮತ್ತು ವಿಧಾನಸಭೆಗಳನ್ನ ಸೇರಿಸ್ಕೊಳ್ತೀವಿ, ಗ್ರಾಮ ಪಂಚಾಯಿತಿ ಹಂತದವ್ರು ನಾವು ಹೋಗೋದಿಲ್ಲ ಅಂತೇಳಿ. ಈಗ ತಮ್ಮದೇ ಸರ್ಕಾರ ಇತ್ತು 2014 ಅಂತಲ್ಲ, ಸಿದ್ದರಾಮಯ್ಯ ಸರ್ಕಾರ ಗ್ರಾಮ ಸರ್ಕಾರ ಅಂತೇಳಿ ಗ್ರಾಮ ಪಂಚಾಯತಿಗಳನ್ನ ಬದಲಾವಣೆ ಮಾಡಿದ್ರು. ಅದನ್ನು ಅಧಿನಿಯಮ ಮಾಡಿದ್ರು, ಅಧಿಸೂಚನೆಯೂ ಕೂಡ ಈ ಸರ್ಕಾರದಲ್ಲಿ ಆಯಿತು. ಆದರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಇಂಪ್ಲಿಮೆಂಟ್ ಆಗದೆ ಇರೋದಕ್ಕೆ ಏನು ಕಾರಣ? ಅಧಿಕಾರ ಎಲ್ಲ ನಮ್ಮೊಟ್ಟಿಗೆ ಇರಬೇಕು, ನಾವು ಹೇಳಿದ್ದೇ ನಡಿಬೇಕು ಅನ್ನೋ ಜನಪ್ರತಿನಿಧಿಗಳ ಮನಸ್ಥಿತಿಯೇ ಮುಖ್ಯವಾಗಿರುವಂಥ ಕಾರಣ. ಹಾಗಾಗಿ ಶಾಸಕರೇ ಎಲ್ಲ ಕೇಂದ್ರ ಆಗಿರಬೇಕು, ಸಚಿವರದ್ದೇ ಎಲ್ಲವೂ ನಡೀಬೇಕು, ಸಂಸದರದ್ದೇ ಎಲ್ಲವೂ ನಡೀಬೇಕು ಅನ್ನೋ ಮನಸ್ಥಿತಿ ಈ ದೇಶದಲ್ಲಿ ಇನ್ನೂ ಇರೋದ್ರಿಂದ ಅದೇ ಚುನಾಯಿತ ಸರ್ವಾಧಿಕಾರ ಅಂತ ನಾನು ಹೇಳಿದ್ವಿ. ಇವರೆಲ್ಲ ಎಲೆಕ್ಟೆಡ್ ಆಟೋಕ್ರಾಟ್ಸ್, ಇವರೆಲ್ಲರೂ ಕೂಡ ಎಲ್ಲ ಪಾರ್ಟಿನಲ್ಲಿ ಇರೋರು ಕೂಡ.
ನಮಸ್ಕಾರ ಸರ್, ನಾನು ಲಕ್ಷ್ಮೀಕಾಂತ್ ರಾಜರಸ್ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ನನಗೆ BL ಶಂಕರ್ ಸರ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಾಯತ್ತತಾ ಸಂಸ್ಥೆಗಳು ಅಥವಾ ತನಿಖಾ ಸಂಸ್ಥೆಗಳು ಕೇವಲ ಕೆಲವು ವರ್ಗಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತವೆ. ಹಾಗಾಗಿ ನಮ್ಮ ಬಹುರಾಷ್ಟ್ರ ವ್ಯವಸ್ಥೆಯನ್ನು ಹೊಂದಿರುವಂತಹ ಭಾರತ ಸಮೃದ್ಧಿಯಾಗಿದೆಯಾ ಅಥವಾ ಇತರರು ಭ್ರಷ್ಟಾಚಾರ ಅಲ್ಲ ಅಥವಾ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತೀನಿ ಸರ್. ಇಲ್ಲ, ಟಾರ್ಗೆಟೆಡ್ ಆಗಿ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಳ್ಳಾಗ್ತಾ ಇದೆ ಅನ್ನೋದರಲ್ಲಿ ಸತ್ಯ ಇದೆ, ಅದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ಹೆಚ್ಚೇ ಆಗ್ತಾ ಇದೆ. ಆದರೆ ಅಂತಿಮವಾಗಿ ಅವೆಲ್ಲ ಈ ದೇಶದ ನ್ಯಾಯ ವಿತರಣೆ ವ್ಯವಸ್ಥೆ ಇದೆಯಲ್ಲ, ಅದು ಎಷ್ಟು ವರ್ಷಗಳಾದರೂ ಕೂಡ ಮುಗಿದೇ ಇರತಕ್ಕಂಥದ್ದು. ಈಗ ಲಾಲು ಪ್ರಸಾದ್ ಯಾದವ್ ಅವ್ರದ್ದೇ ಒಂದು ಉದಾಹರಣೆ ತಗೊಳ್ಳಿ. ಸುಮಾರು 20-25 ವರ್ಷಗಳ ಕಾಲ ಅವರ ಮೇಲೆ ಬಂದ ಆರೋಪ ಮೇವು ಹಗರಣ ತೀರ್ಮಾನ ಆಗಲಿಕ್ಕೆ 20-25 ವರ್ಷ ತಗೊಳ್ತು. ಅಷ್ಟರೊಳಗೆ ಅವರು 3 ಸರ್ತಿ ಮುಖ್ಯಮಂತ್ರಿಯಾಗಿ 2 ಸರ್ತಿ ಕೇಂದ್ರ ಸಚಿವರಾಗಿ, ಅವರು ಶ್ರೀಮತಿಯವರು ಸಚಿವರಾಗಿ, ಅವ್ರ ಮಗನೂ ಕೂಡ ವಿರೋಧ ಪಕ್ಷ ನಾಯಕ ಆಗಷ್ಟು ಟೈಮ್ ಈ ದೇಶದಲ್ಲಿ ತಗೊಳ್ತು. ಎಲ್ಲಿವರೆಗೆ ನ್ಯಾಯ ವಿತರಣೆ ಸಮಯಬದ್ಧವಾಗಿ ಆಗೋದಿಲ್ಲ ಅಲ್ಲಿವರೆಗೆ ಇವೆಲ್ಲವೂ ಕೂಡ ಇದೇ ರೀತಿ ಇದ್ದೇ ಇರ್ತದೆ. ಹಾಗಾಗಿ ಈಗ ಟಾರ್ಗೆಟೆಡ್ ಆಗಿ ಯಾರು ಮಾಡ್ತಾರೆ ಅಂದರೆ ನ್ಯಾಯಾಂಗದಲ್ಲಿ ತಕ್ಷಣ ಪರಿಹಾರ ಸಿಕ್ಕಿದ್ರೆ ಅದಕ್ಕೆ ಆಗ್ತದೆ. ಬಟ್ ಆಡಳಿತದಲ್ಲಿರುವಂಥವ್ರು ಈಗ ಇದು ನಡೀತಾ ಇದೆ ಅಂತ, ಹಿಂದೆ ಸ್ವಲ್ಪ ಪ್ರಮಾಣದಲ್ಲಿ ನಡೀತಿತ್ತು, ಈಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತಹ ಸತ್ಯ. ಹಾಗಾಗಿ ಸ್ವಾಯತ್ತ ಸಂಸ್ಥೆಗಳ ಸ್ವಾಯತ್ತತೆ ಬಗ್ಗೆನೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ದೇಶದಲ್ಲಿ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ತಾವು ಚರ್ಚೆ ಮಾಡಿದ್ರಿ. ಸಂವಿಧಾನದಲ್ಲಿ 73-74ನೇ ತಿದ್ದುಪಡಿ ಆದರೂ ಸಹ ಯಾವುದೇ ರಾಜ್ಯದಲ್ಲೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೀತಾ ಇಲ್ಲ. ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಬಹುಶಃ ಯಾವ ಸಂವಿಧಾನದ ತಿದ್ದುಪಡಿ ಆಗಿದ್ರೂ ಸಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳು 6 ತಿಂಗಳ ಅವಧಿಯ ಒಳಗಾಗಿ ಮಾಡಬೇಕು ಅನ್ನುವ ಮಾತಿದ್ರೂ ಸಹ ಮಾಡದೇ ಇರುವ ಹಿನ್ನೆಲೆಯಲ್ಲಿ ಬಹುಶಃ ಯಾರು ಒಂದಷ್ಟು ಜನನ ಸೇರಿಸಬೇಕಾದಂಥ ಜಾಗಕ್ಕೆ ಸೇರಿಸಿದ್ರೆ ಇದು ಅಂತಿಮವಾಗಿ ನಿರ್ಣಯ ಆಗುತ್ತೆ. ದೇಶದ 90% ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವ ರಾಜ್ಯದಲ್ಲೂ ನಡೆದಿಲ್ಲ ಅನ್ನುವಂಥ ಅಂಕಿಅಂಶ ಇದೆ. ಕೇವಲ ಚರ್ಚೆಯನ್ನು ಮಾಡೋದ್ರಿಂದ ಏನು ಪರಿಣಾಮ ಆಗೋದಿಲ್ಲ. ಯಾರು ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಮಾಡದಂಥ ವಿಚಾರದಲ್ಲಿ ಸಂಬಂಧಪಟ್ಟವ್ರನ್ನ ಯಾರು ಸರಿಯಾದ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ಈಗ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಮತ್ತು ಮುನ್ಸಿಪಲ್ ವ್ಯವಸ್ಥೆಗೆ ಚುನಾವಣೆ ಸಕಾಲದಲ್ಲಿ ನಡಿಬೇಕು ಅಂತ ಹೈಕೋರ್ಟ್ ಮುಂದೇನೂ ಕೇಸ್ ಇದೆ, ಸುಪ್ರೀಂ ಕೋರ್ಟ್ ಮುಂದೇನೂ ಕೇಸ್ ಇದೆ. ಕೇಸ್ ಇಲ್ಲ ಅಂತೇಳಿ ಇದೆ. ಆದರೆ ನ್ಯಾಯಾಂಗನೂ ಕೂಡ ತೀರ್ಮಾನ ತೆಗೆದುಕೊಳ್ಳದೆ ಇರುವಂಥ ಕಾನೂನಾತ್ಮಕ ಸಮಸ್ಯೆಗಳನ್ನು ಶಾಸಕಾಂಗ ನಿರ್ಮಾಣ ಮಾಡಿದೆ. ಅನೇಕ ಕಾನೂನುಗಳನ್ನ ಮಾಡೋದು, ಹೊಸದಾಗಿ ಡಿಲಿಮಿಟೇಷನ್ ಮಾಡೋದು, ಹೊಸದಾಗಿ ಕಾರ್ಪೊರೇಷನ್ಗಳನ್ನ ಸೃಷ್ಟಿ ಮಾಡೋದು, ಅದಾದ ನಂತರ ಬೇರೆ ಬೇರೆ ಅಥಾರಿಟಿಗಳನ್ನ ರಿಸರ್ವೇಷನ್ ವಿಚಾರದಲ್ಲಿ ನಿರ್ಧಾರ ಮಾಡದೇ ಇರೋದು, ಡಿಲಿಮಿಟೇಷನ್ ವಿಚಾರದಲ್ಲಿ ನಿರ್ಧಾರ ಮಾಡದೇ ಇರೋವಂಥದ್ದು. ಹಾಗಾಗಿ ನ್ಯಾಯಾಂಗದ ಕೈಯನ್ನು ಕಟ್ಟಿ ಹಾಕುವಂಥ ಕೆಲಸದಲ್ಲಿ ಶಾಸಕಾಂಗ ಕಾರ್ಯಾಂಗ ಯಶಸ್ವಿಯಾಗಿದ್ದಾವೆ. ಇದರ ಅರ್ಥ ಏನು ಅಂದರೆ ಅವರಿಗೆ ಇದರಲ್ಲಿ ಬದ್ಧತೆ ಇಲ್ಲ ಅಂತ. ಒಂದು ಕಾಲದಲ್ಲಿ ನಾವು ರಾಜಕಾರಣ ಪ್ರಾರಂಭ ಮಾಡಿದಾಗ ನಜೀರ್ ಸಾಹೇಬರು ಉಪವಾಸ ಕೂತು ಚುನಾವಣೆಗಳನ್ನ ನಡೆಸಿದರು ಪಂಚಾಯತಿಗೆ, ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತ್ ವ್ಯವಸ್ಥೆಗೆ. ರಾಮಕೃಷ್ಣ ಹೆಗಡೆ ಅವರಿಗೆ ಬೆಂಬಲವಾಗಿದ್ದರು. ಆ ರೀತಿಯ ಮನಸ್ಥಿತಿ ಇರಬೇಕು ಅಂದರೆ ನ್ಯಾಯಾಂಗ ಏನು ಮಾಡಬೇಕು ಅಂದರೆ ಇದಕ್ಕೆ ಉದ್ದೇಶಪೂರ್ವಕವಾಗಿ ಯಾರು ಚುನಾವಣೆ ವಿಳಂಬ ಮಾಡ್ತಾ ಇದ್ದಾರೋ ಅವ್ರನ್ನ ಹೊಣೆಗಾರರನ್ನಾಗಿ ಮಾಡಿ ಅವರಿಗೆ ಕೊಡ್ಬೋದಾದಂಥ ಶಿಕ್ಷೆಯನ್ನು ಕೊಟ್ಟರೆ ಮುಂದೆ ಆಗುವ ರೀತಿ ಮಾಡೋದಿಲ್ಲ. ಆ ಧೈರ್ಯವನ್ನು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು ಮಾಡಬೇಕಾಗಿದೆ. ಸಾವಿರಾರು ವರ್ಷಗಳಿಂದ ಧನಮೂಲ ಪಿತೃ ಪ್ರಧಾನ ಜಾತಿ ವ್ಯವಸ್ಥೆಯ ಸಮಾಜ ವ್ಯವಸ್ಥೆ ನಮ್ಮಲ್ಲಿ ಇದ್ದಿದ್ದರಿಂದ ಹೊಸ ಸಮಾಜ ರಚನೆಯನ್ನು ನಾವು ಸಂವಿಧಾನದ ಆಶಯಗಳಂತೆ ಮಾಡಬೇಕಾಗಿದೆ. ಈ ಕೆಲಸ ಒಮ್ಮಿನೊಮ್ಮೆಲೆ ಆಗೋದಿಲ್ಲ. ಅದು ಪರಿವಾರ ಅಂದರೆ ಕುಟುಂಬ, ಶಿಕ್ಷಣ ಮತ್ತು ಸುತ್ತಮುತ್ತಲಿನ ಸಮಾಜದಿಂದ ಆಗಬೇಕಾಗಿರ್ತದೆ. ಆ ಹಿನ್ನೆಲೆಯೊಳಗೆ ನಾವು ಪಂಚಾಯತಿಯನ್ನು ಡಿಸೆಂಟ್ರಲೈಸೇಷನ್ ಮಾಡಿ ಈ ತತ್ವಗಳನ್ನು ನಾವು ಗಾಂಧಿ ಪ್ರಣೀತವಾದಂತಹ ಒಂದು ವಿಚಾರ ಶೈಲಿ ಏನಿತ್ತು ಶಿಕ್ಷಣದ್ದು, ಅವುಗಳ ಅಂಶಗಳನ್ನು ತೆಗೆದುಕೊಂಡು ನಾವು ಹೆಚ್ಚು ಪ್ರಯತ್ನವನ್ನು ಮಾಡಿದರೆ ಆಗಬೇಕಾಗ್ತದೆ. ಇದು ಒಮ್ಮೆಲೆ ಆಗುವಂತಹ ಕೆಲಸ ಅಲ್ಲ. ಅದಕ್ಕೆ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಜನ ಅದಕ್ಕೆ ಕೈಗೂಡಿಸ್ಬೇಕಾಗ್ತದೆ. ನಮ್ಮಲ್ಲಿ ಆ ರೀತಿ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್ ಇದುವರೆಗೆ ನಿಮ್ಮ ಸಲಹೆ ಸರಿಯಾಗೇ ಇದೆ. ಆದರೆ ಇವತ್ತಿನ ಸಾರ್ವಜನಿಕ ಬದುಕಿನಲ್ಲಿ ಯಾವ ತರ ಚರ್ಚೆ ಆಗ್ತಾ ಇದೆ ಅಂದ್ರೆ, ಯಾರು ವಿಚಾರ ಮಾತಾಡಿದ್ರೆ ಹೆಚ್ಚು ಓಟ್ ಬರ್ತದೋ ಅವ್ರ ವಿಚಾರ ಮಾತ್ರ ಮಾತಾಡ್ತಾರೆ. ಗಾಂಧಿ ಬಗ್ಗೆ ಮಾತಾಡಿದ್ರೆ ಓಟ್ ಬರೋದಿಲ್ಲ. ಹಾಗೆ ಅವ್ರ ಬಗ್ಗೆ ಯಾರು ಆ ಬದ್ಧತೆನ. ಆದರೆ ಈ ದೇಶದ ಎಲ್ಲ ಕಾಯಿಲೆಗಳಿಗೆ
ಗಾಂಧಿ ತತ್ವದಲ್ಲಿ ಉತ್ತರ ಇದೆ ಅನ್ನೋದು ಸತ್ಯ, ನಾನು ಅದನ್ನು ಒಪ್ತೇನೆ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಗಾಂಧಿಯವ್ರದ್ದು ಏನಿದೆ ಅದನ್ನು ಜಾರಿಗೆ ತಂದರೆ ಈ ದೇಶದ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿತವೆ. ಸರ್, ನನ್ನ ನೇರವಾದ ಪ್ರಶ್ನೆ ಅಗ್ರಹಾರ ಕೃಷ್ಣಮೂರ್ತಿ ಮತ್ತು ಬಿ ಆರ್ ಶಂಕರ್ ಅವರಿಗೆ. ಸರ್, ಇಷ್ಟೆಲ್ಲ ಬಿಕ್ಕಟ್ಟಿನ ಚರ್ಚೆ ನಡುವೆ ಸಂವಿಧಾನಿಕ ಸಭೆಯಲ್ಲಿ ಭಾಷೆಯ ಬಗ್ಗೆ ಬಹಳ ತೀವ್ರವಾಗಿ ಚರ್ಚೆನೇ ಆಗಿಲ್ಲ. ಸುಮಾರು 3-4 ವರ್ಷಗಳ ಇತಿಹಾಸ ಇರುವ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಅದಕ್ಕೆ ಸ್ವಂತ ಕಟ್ಟಡ ಇಲ್ಲ ಮತ್ತು ಸಿಬ್ಬಂದಿಗಳಿಲ್ಲ. ಭಾಷೆಯ ಬಗ್ಗೆ ಅನುದಾನಗಳಿಲ್ಲ, ಅದಕ್ಕೆ ಬೇಕಾದ ಕಾರ್ಯಕ್ರಮ ಯೋಜನೆಗಳಿಲ್ಲ. ತಮಿಳುನಾಡಿನವರು ತಮ್ಮ ಸ್ವಂತವನ್ನ ಭಾಷೆಯನ್ನು ಘೋಷಿಸ್ಕೊಂಡು ನಮ್ಮಿಂದ ಮುಂಚೆಗೊಳಿಸ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು 100 ಕೋಟಿ ರೂಪಾಯಿನ ಖರ್ಚು ಮಾಡಿಕೊಂಡು ತ್ವರಿತಗತಿ ಮಾಡ್ತಾ ಇದ್ದಾರೆ. ಆದರೆ ಕನ್ನಡಕ್ಕೆ ಬರುವ ವರ್ಷಕ್ಕೆ 1 ಕೋಟಿ 2 ಕೋಟಿಯನ್ನು ಕೊಡ್ತಾರೆ. ಇದರಲ್ಲಿ ಸಂವಿಧಾನಿಕವಾಗಿ ಭಾಷೆಯ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವ ನಾಯಕರು ಕೊರತೆಯೋ, ಆಮೇಲೆ ನಮ್ಮಲ್ಲಿರುವ ಕರ್ನಾಟಕದಲ್ಲಿರುವ 2 ಪಕ್ಷಗಳ ನಾಯಕರು ಧ್ವನಿ ಎತ್ತದಲ್ಲೂ ಅಸಮರ್ಥರಾಗಿದ್ದರು. ಇದರಿಗೆ ಎಲ್ಲರೂ ಒಗ್ಗಟ್ಟಾಗಿ ಪ್ರಜಾತಾಂತ್ರಿಕವಾಗಿ ಜನರು ಧ್ವನಿ ಎತ್ತಬೇಕು. ಇದು ತ್ವರಿತಗತಿ ನ್ಯಾಯ ಯಾವ ರೀತಿ ಆಗ್ಬೇಕಿದು ದಯವಿಟ್ಟು ಇದ್ರ ಬಗ್ಗೆ ನಿನ್ನೆ 2 ಗಂಟೆ ಚರ್ಚೆ ಮಾಡಿದ್ದೀವಿ. ಭಾಷಾ ಬಿಕ್ಕಟ್ಟುಗಳ ಬಗ್ಗೆ 2 ಗಂಟೆ ನಿನ್ನೆ ಚರ್ಚೆ ಮಾಡಿದ್ದೇನೆ. ಅಲ್ಲ, ಉತ್ತರ ಅಂತೇನಿಲ್ಲ. ಜಯರಾಮ್ ರಾಯ್ಪುರ್ ಅವರೇ ಉತ್ತರ ಕೊಡ್ತಾರೆ. ನಿನ್ನೆ ಭಾಷಾ ಬಿಕ್ಕಟ್ಟುಗಳ ವಿಚಾರದಲ್ಲಿ ಚರ್ಚೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಅವರು. ಅಲ್ಲಿ ಚರ್ಚೆ ಆಗಿರ್ತದೆ, ಇನ್ನೊಂದು ಹಾಲ್ನಲ್ಲಿ ಆಗಿರ್ತದೆ. ದಯವಿಟ್ಟು ಅದು ಇದೇ ಹಾಲ್ನಲ್ಲಿ ಆಗಿದೆ. 2 ಗಂಟೆ ಇದೇ ಹಾಲ್ನಲ್ಲಿ ಭಾಷಾ ಬಿಕ್ಕಟ್ಟಿನ ಬಗ್ಗೆ ಬಹಳ ಸುದೀರ್ಘವಾದ ಚರ್ಚೆ ಮಾಡಿದ್ದೇವೆ. ಸರ್, ಡೆಮೊಕ್ರಾಟಿಕ್ ಆಗಿಲ್ಲ, ಮೈಕು ಮುಂದ್ಗಡೆ ಅವ್ರಿಗೆ ಇದೆ, ಇದು ಬರ್ತಾ ಇಲ್ಲ. ಇಲ್ಲ, ಈ ಗೋಷ್ಠಿ ಪ್ರಾರಂಭವಾಗಿ 2 ಗಂಟೆ ಆಗೋಯ್ತು. 2 ಗಂಟೆ 5 ನಿಮಿಷ ಸಮಯದ ಮಿತಿಯನ್ನ ನಾವೆಲ್ಲ ಕೂಡ ಒಂದೇ ಒಂದು ಚಿಕ್ಕ ಪ್ರಶ್ನೆ ಸರ್, ದಯವಿಟ್ಟು ಕೇಳಿ. ಹಾಗೆ ಕೇಳಿ. ಯಾವುದೇ ಬಿಕ್ಕಟ್ಟುಗಳು ನೀವು ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಯಾವುದೇ ತಗೊಂಡ್ರು ಮೂಲ ಬರೋದು ಹಿಂದುತ್ವ ರಾಜಕಾರಣ. ಈಗ ಎಲ್ಲ ಉಳ್ಕೊಂಡು ಹೋಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಹಳೆಯ ತಪ್ಪುಗಳಿಗೆ 2 ತಪ್ಪುಗಳು ಒಂದು ಸರಿ ಅಂತ ಆಗೋದಿಲ್ಲ. ಇವತ್ತಿಂದ ಮೇಡಮ್ ಹೇಳಿದ್ರು, ಪ್ರಕಾಶ್ ಅವರು ನಮ್ಗೆ ಉತ್ತರ ಕೊಡಬೇಕು. ನಿಮಗೆ ಭಾರತ ಹಿಂದೂ ರಾಷ್ಟ್ರ ನಿಮ್ಗೆ ಒಪ್ಕೆನಾ? ಭಾರತೀಯ ಜನತಾ ಪಾರ್ಟಿ ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿರುವಂತ ಪಕ್ಷ. ಎಲ್ಲೂ ಕೂಡ ಇದು ಹಿಂದೂ ರಾಷ್ಟ್ರ ಅಂತ ಹೇಳಿಲ್ಲ. ಒಂದು ನಿಮಿಷ, ಅದು ಒಪ್ಪಲ್ಲ. ದಯವಿಟ್ಟು ಮಾತಾಡಕ್ಕೆ ಬಿಡಿ. RSS ಏನ್ ಹೇಳುತ್ತೆ ಅಂದ್ರೆ, ನಾನು ಸಾಂಸ್ಕೃತಿಕ ಸಂಘಟನೆ, ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೆ. ಹೌದಾ ಅಲ್ವೋ? RSS ಉತ್ತರ ಕೂಡ ಕೊಡ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾಂಸ್ಕೃತಿಕ ಸಂಘಟನೆ, ಆಯ್ತಾ? ಅದಕ್ಕೆ ಅದರದೇ ಆದಂತ ಚಟುವಟಿಕೆಗಳು ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ರಾಜಕೀಯ ಪಕ್ಷ, ಅದಕ್ಕೆ ಬೇರೆ ಅದರದೇ ಆದಂತ ಚಟುವಟಿಕೆಗಳನ್ನ ಅದು ಮಾಡುತ್ತೆ. ಅದು ನಿಮ್ಮ ಅಭಿಪ್ರಾಯ ಸರ್, ನಾನು ಅದಕ್ಕೆ ಆಕ್ಷೇಪ ಮಾಡಲ್ಲ. ಸರ್, ಒಂದು ನಿಮಿಷ ಆಗಿದ್ಮೇಲೆ ಒಂದು ನಿಮಿಷ ತಾಳಿ. ಭಾರತದ ಪ್ರಧಾನಮಂತ್ರಿ ಅವರನ್ನ ಸೇರಿಸಿ ನಿಮ್ಮ ಶಾಸಕರು ತಗೊಳ್ಳಿ ಅಥವಾ ನಿಮ್ಮ ಸಂಸದರು ತಗೊಳ್ಳಿ, ಎಲ್ಲರೂ 99% ಪೂರ್ವ ನಿವಾಸಿ ನಿಮ್ಮ RSS ಇಂದ ಬಂದರು. ಹೌದಾ ಅಲ್ವಾ? RSS ಇಂದ ಬರಬಾರ್ದು ಅಂತ ಯಾವ್ದಾನ ಸಂವಿಧಾನದಲ್ಲಿ ಬರೆದಿದ್ರೆ ದಯಮಾಡಿ ತೋರಿಸಿ, ಆಮೇಲೆ ನೀವು ಈ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ನೋಡ್ರಿ, ಯಾವ ಸಂಘಟನೆ ಒಂದು ದೇಶವನ್ನ ಕಟ್ಟುವಂತ ಕೆಲಸ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದೆಯೋ ಆ ಸಂಘಟನೆ ಯಾವುದೇ ಕಾನೂನು ವಿರೋಧ ಕೆಲಸ ಮಾಡ್ತಾ ಇಲ್ವೋ ಅದಕ್ಕೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಅದು ಯಾವುದೇ ಅಪರಾಧವಲ್ಲ, ಸಂವಿಧಾನದಲ್ಲೇ ಇರುವಂತದ್ದು. ನಿಮಗಿಷ್ಟ ಇದಿರ್ಬೋದು, ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಅದರಿಂದ ಪ್ರಧಾನಮಂತ್ರಿಗಳು ಯಾಕೆ ಹೋದ್ರು, MLA ಯಾಕೆ ಹೋದ್ರು ಅಂತ ನೀವು ಪ್ರಶ್ನೆ ಮಾಡಕ್ಕಲ್ಲ, ಅದು ಅವ್ರ ವೈಯಕ್ತಿಕ ವಿಚಾರ. ಸಮಯ ಇಲ್ಲ ನೋಡಿ, ಸಮಯ ಬಿಸಿ ದಾಟಿದ್ದೇವೆ. ಸರ್, ಆಗಿದ್ಮೇಲೆ ಈಗ RSS ಭಾಗವತ್ ಕೊಟ್ಟಿರೋ ಹಿಂದೂ ರಾಷ್ಟ್ರದ ಪದೇ ಹೇಳಿಕೆಗೆ ಪ್ರಧಾನಮಂತ್ರಿಯಾಗಿ, ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಏನು ಖಂಡಿಸ್ತಾ ಇಲ್ಲ. ಥ್ಯಾಂಕ್ ಯು. ಅವರು ವಾಟ್ಸ್ಆಪ್ ಇದುವರೆಗೆ ಬಿಕ್ಕಟ್ಟಿನಲ್ಲಿ ಗಣತಂತ್ರ ಮತ್ತು ಪ್ರಜಾಪ್ರಭುತ್ವ ಅನ್ನೋ ವಿಚಾರದಲ್ಲಿ ಬಹಳ ಗಹನವಾದಂತ ಮತ್ತು ಬಹಳ ದೀರ್ಘವಾದಂತ ಚರ್ಚೆ ಮಾಡಿದ್ದೇವೆ. ಈ ಒಂದು ವಿಷಯದ ಮಹತ್ವವನ್ನು ಕೂಡ ಅರಿದು ಇದಕ್ಕೆ ಬಹುಶಃ 1 ಗಂಟೆ ಇದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಸಾಲದಿಲ್ಲ ಅಂತ ಹೇಳಿ 2 ಗಂಟೆ ಸಮಯ ಕೊಟ್ಟಿದೆ. ಮತ್ತು ಚರ್ಚೆ ಮತ್ತು ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಬಹಳ ವಿಶದವಾಗಿ ತಮ್ಮ ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ. ಅದನ್ನು ಕೂಡ ನಾವು ಗೌರವಿಸಬೇಕಾಗುತ್ತೆ. ಹಾಗಾಗಿ ಒಟ್ಟಾರೆ ಒಂದು ಸಮಯ ಮಿತಿ ಒಳಗಡೆ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಉಳಿದ ಎಲ್ಲ ಚರ್ಚೆಗಳು ಕೂಡ ಅಷ್ಟೇ ಮುಖ್ಯವಾದಂಥದ್ದು ಮತ್ತು ಬಹಳ ವಿಶೇಷವಾಗಿದ್ದು ಸಾಹಿತ್ಯ ಸಮ್ಮೇಳನ ಅನ್ನೋದು ಮರಿಬೇಡಿ. ಸೊ ಹಾಗಾಗಿ ಸಾಹಿತ್ಯದ ಚರ್ಚೆಗಳನ್ನು ಕೂಡ ಮುಂದುವರಿಸ ಅಗತ್ಯ ಇರುತ್ತೆ. ಈ ಒಂದು ಬಿಕ್ಕಟ್ಟಿನಲ್ಲಿ ಗಣತಂತ್ರ ಮತ್ತು ಪ್ರಜಾಪ್ರಭುತ್ವ ಗೋಷ್ಠಿಯಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ವಂದನೆಗಳು. ಬಹಳ ಮುಖ್ಯವಾಗಿ
ಮೊದಲನೇದಾಗಿ BL ಶಂಕರ್ ಅವರಿಗೆ ಸಮಾಜಮುಖಿ ಬಳಗದ ಪರವಾಗಿ ನಾವು ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ರಾಜಾರಾಮ್ ತೋಳ್ಪಾಡಿ ಅವರಿಗೆ ಕೂಡ ಸಮಾಜಮುಖಿ ಬಳಗದ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಅಗ್ರಹಾರ ಕೃಷ್ಣಮೂರ್ತಿ ಅವರು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ನಾರಾಯಣ ಅವರು ಕೂಡ ಬಂದಿದ್ದಾರೆ. ನಾರಾಯಣ ಅವರು ಕೂಡ ಸಮಾಜಮುಖಿ ಬಳಗದ ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಪ್ರಕಾಶ್ ಶೇಷರಾಘವಾಚಾರ್ಯ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಸಮಾಜಮುಖಿ ಬಳಗದ ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಕಡೆಯದಾಗಿ ನಮ್ಮ UT ಫರ್ಜಾನಾ ಅಶ್ರಫ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಸಮಾಜಮುಖಿ ಬಳಗದ ಪರವಾಗಿ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಒಟ್ಟಾರೆ ಗೋಷ್ಠಿ 2 ಗಂಟೆಗಳ ಗೋಷ್ಠಿಯನ್ನ ಅತ್ಯಂತ ಸಮರ್ಥವಾಗಿ ಸಮನ್ವಯ ಮಾಡಿದ ಶ್ರೀ MK ಆನಂದರಾಜ್ ಅರಸ್ ಅವರು ಕೂಡ ಸಮಾಜಮುಖಿ ಬಳಗದ ಸದಸ್ಯರೇ ಆಗಿದ್ರು ಕೂಡ ಅವರು ಸಮಾಜಮುಖಿ ಬಳಗದ ಪರವಾಗಿ ಅವರು ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ.